ಸಪ್ತಮಿ ಗೌಡ ಅವರು ತುಂಬಾ ಸುದ್ದಿಯಲ್ಲಿರೋದು ಪಾಪರಾಜಿ ವಿಷಯದಲ್ಲಿ. ಅಸಭ್ಯ ರೀತಿಯಲ್ಲಿ ಫೋಟೋ ಝೂಮ್ ಮಾಡಿ ತೆಗೆಯೋರ ವಿರುದ್ಧ ಅವರು ಕಿಡಿಕಾರ್ತಾ ಇರುವಂತದ್ದು. The first time I noticed this was when I was wearing a sari. ನಾನು ಕ್ಯಾರವ್ಯಾನ್ ಇಂದ ಇಳಿತಾ ಇದೀನಿ. ಹಿಂಗ್ ಇಳಿತಾ ಇರ್ಬೇಕಾದ್ರೆ ನೀವ್ ಮೇಲ್ಗಡೆಯಿಂದ ತೆಗೆದ್ರೆ ಎನಿಥಿಂಗ್ ಇಸ್ ಸ್ಟಿಲ್ ವಿಸಿಬಲ್. ಬೇರೆ ಯಾರೇ ಹೆಣ್ಮಕ್ಳುದು ಯಾರದೇ ಅವ್ರ ಫ್ಯಾಮಿಲಿ ಹಾಕಿದ್ರೆ ಇಟ್ ವಿಲ್ ಕ್ರಿಯೇಟ್ ನ್ಯೂಸೆನ್ಸ್ ಆರ್ ಇಟ್ ಕುಡ್ ಮೇಕ್ ಸಂಬಡಿ ಫೀಲ್ ಅನ್ಕಂಫರ್ಟಬಲ್ ಅನ್ನೋದು ಕೂಡ ಕಾನ್ಶಿಯಸ್ನೆಸ್ ಇಲ್ವಾ. ರೈಸ್ ಆಫ್ ಅಶೋಕ ಥಿಯೇಟರ್ ಫಸ್ಟ್ ಡೇ ಫಸ್ಟ್ ಶೋ ಸ್ಕ್ರೀನ್ ಪೂಜೆ ಮಾಡ್ತಾ ಇದೀವಿ. ಆ ಇವೆಂಟ್ ಅಲ್ಲಿ ಅವ್ರು ಹಾಕಿದ ಅಷ್ಟು ವಿಡಿಯೋಸ್ ನ ಐ ಸಾ. ಯಾವ್ದೂನು ಡಸ್ ನಾಟ್ ಗಿವ್ ಔಟ್ ಇನ್ಫಾರ್ಮೇಶನ್ ಅಬೌಟ್ ದ ಸಿನಿಮಾ ಐ ಕಮ್ ಟು ಪ್ರಮೋಟ್. ನಾನು ಅವತ್ತು ಇಟ್ ವಾಸ್ ಅರೌಂಡ್ 2 o'clock in the night ನಾನು ಆ ವಿಡಿಯೋ ನೋಡಿದಾಗ ನಂಗೆ ತುಂಬಾ ಸಿಕ್ಕಾಬಟ್ಟೆ ಕೋಪ ಬಂತು. ಫಸ್ಟ್ಲಿ ರಾತ್ರಿ ನನ್ಗೆ ಯಾರ್ಯಾರು ಫೀಮೇಲ್ ಆಕ್ಟ್ರೆಸಸ್ ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇದ್ರು ಎಲ್ರಿಗೂ ಮೆಸೇಜ್ ಆಗ್ತಾ ದಟ್ ದಿಸ್ ಇಸ್ ಹ್ಯಾಪನ್ ಟು ಮೀ. ಐ ವಾಂಟ್ ಟು ನೋ ಇಫ್ ಇಟ್ ಇಸ್ ಹ್ಯಾಪನ್. ನಿಮ್ಗೂ ಆಗಿದ್ಯಾ ಈ ತರ? ನಿಮಗ್ ವ್ಯೂಸ್ ಬೇಕು, ನಿಮಗೆ ಅದ್ರಲ್ಲಿ ಎಂಗೇಜ್ಮೆಂಟ್ ಬೇಕು ಅಂತ ಬೇರೆಯವ್ರನ್ನ ಟಾರ್ನಿಶ್ ಮಾಡೋದ್ ತಪ್ಪು. ನನಗೆ ಫಾರ್ ಮೀ ಇಟ್ ವಾಸ್ ಸಚ್ ಅ ಬಿಗ್ ವಿನ್ ಬಿಕಾಸ್ ನಾಟ್ ಜಸ್ಟ್ ಫೀಮೇಲ್ ಆಕ್ಟರ್ಸ್, ಮೇಲ್ ಆಕ್ಟರ್ಸ್ ಕೂಡ ಇದಕ್ಕೆ ಸಪೋರ್ಟ್ ಮಾಡಿ ನಿಂತ್ಕೊಂಡ್ರು. ದಟ್ ಇಸ್ ಫೆಮಿನಿಸಮ್ ಅಲ್ವಾ? ನೀವ್ ಯಾವ್ದೇ ಆಕ್ಟರ್ ನೋಡಿ ಹೂಸ್ ಬಿನ್ ಟರ್ನ್ ಇನ್ ಟು ಅ ಸೂಪರ್ ಸ್ಟಾರ್, ದೇರ್ ಎವ್ರಿಬಡಿ ಇಸ್ ಹಾರ್ಡ್ ವರ್ಕರ್. ನೋಬಡಿ ಗೆಟ್ಸ್ ಇಟ್ ಈಸಿ. ಇಟ್ ಟೇಕ್ಸ್ 2 minutes ನಮ್ಮ ಅಪ್ಪಂಗೆ ಕಮಿಷನರ್ ಫೋನ್ ಮಾಡಿ ಮತ್ತೊಬ್ರಿಗೆ ಫೋನ್ ಮಾಡಿ ಅವ್ನ್ ಯಾರು ಹಾಕಿದ್ನೋ ಅವ್ರನ್ನ ಜೈಲ್ ತೆಗ್ದು ಹಾಕಕ್ಕೆ. ನೆಕ್ಸ್ಟ್ ಟೈಮ್ ಇಂದ ನಾನು ಅದೇ ಅನ್ಕೊಂಡೆ, ನನ್ನ ಅಸಿಸ್ಟೆಂಟ್ ಹೇಳಿ ಛತ್ರಿ ಇಡಿಸ್ಬಿಡ್ತೀನಿ, ಏನ್ ವಿಡಿಯೋ ತಗೊಂತೀರಾ ತಗೊಳ್ಳಿ. ಡಾಟರ್ ಆಫ್ SK ಉಮೇಶ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಮನೇಲಿ ಬಂದಾಗ ಹೇಗಿರ್ತಿದ್ರು? ಅಪ್ಪ ವಾಸ್ ವೆರಿ ಕ್ಲಿಯರ್. ಪ್ರೊಫೆಷನ್ ಅಂಡ್ ಪರ್ಸನಲ್ ಲೈಫ್ ವಾಸ್ ವೆರಿ ಸೆಪರೇಟ್. ಇವಾಗ ಹೇಳ್ತಾರೆ ಅಪ್ಪಂಗ್ ತುಂಬಾ ಆ ಪಾಯಿಂಟ್ ಅಲ್ಲಿ ಅವ್ರ ಕೇಸ್ದು ಭಯ ಆಗಿದ್ದು ಅಂತಂದ್ರೆ ದಂಡುಪಾಳ್ಯ ಗ್ಯಾಂಗ್ ಕೇಸ್ ಮಾಡ್ಬೇಕಾದ್ರೆ. ಎನ್ಕೌಂಟರ್ ಮಾಡಿದ್ರು ಒಬ್ರನ್ನ ಹೊಸೂರ್ ಆನೇಕಲ್ ಹತ್ರ. ಆ ವಿಷಯನೂ ಗೊತ್ತಿಲ್ಲ. ಅವರು ವೀರಪ್ಪನ್ ಕೇಸಲ್ಲೂ ಇದ್ರು, ಆ ಬೆಟಾಲಿಯನ್ ಅಲ್ಲೂ ಇದ್ರು. ಅವಾಗ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ರು. ಪ್ರತಿ ಆಯುಧ ಪೂಜೆಗೂ ಹೋಗ್ತಾ ಇದ್ದೆ ಸ್ಟೇಷನ್ಗೆ. ಯಾಕಂದ್ರೆ ನನ್ಗೆ ಏನ್ ಇಷ್ಟ ಅಂದ್ರೆ ಗನ್ಗಳ್ ನಿಲ್ಸಿ ಅದಕ್ಕೆ ನಿಂಬೆಹಣ್ಣು ಹಾಕಿರೋರು, ಅದನ್ನೆಲ್ಲ ನೋಡಕ್ ಬಹಳ ನಂಗೆ ಇಷ್ಟ ಇರೋದು. ಅಪ್ಪ ವಾಸ್ ದ ಬಿಗ್ಗೆಸ್ಟ್ ಶೆಲ್ಟರ್. ಅಂದ್ರೆ ಆ ಶೆಲ್ಟರ್ ನ ಅಮ್ಮ ಲೈಕ್ ಅ ಪಿಲ್ಲರ್ ಶಿ ಹೆಲ್ಡ್ ಇಟ್ ಟುಗೆದರ್. ಒನ್ ಗುಡ್ ಫ್ರೆಂಡ್ ದಟ್ ಐ ಹ್ಯಾವ್ ಇನ್ ದ ಇಂಡಸ್ಟ್ರಿ. ಧನಂಜಯ್ ಆ ಲಿಸ್ಟ್ ಅಲ್ಲಿ ಅವ್ರು ಇರ್ತಾರೆ. ಭಾಷೆ ಕಲಿಬೇಕು. ಶನಿಲ್ ಗುರು ಅವರು, ಇವರು ನಮ್ಮೂರಿನ ರವಿ ಅಣ್ಣ. ಶನಿಲ್ ಗೌರು ಅವರು ನನ್ಗೆ ವರ್ಕ್ಶಾಪ್ ತಗೋತಾ ಇದ್ರು ಆ ಟೈಮಲ್ಲಿ. ನೆವರ್ ಎಕ್ಸ್ಪೆಕ್ಟೆಡ್ ವಾಟ್ ಕಾಂತಾರ ವುಡ್ ಬಿಕಮ್. So I will always touch my heart and soul and say ಆ ಸಿನಿಮಾ ಇಲ್ಲ ಅಂದಿದ್ರೆ it would have been impossible for this journey to happen. ಈ ತರ ನಿಮ್ಮ ಹೆಸರು ಕೇಳಿದಾಗ ಕಾಂಟ್ರವರ್ಸೀಸ್ ರೂಮರ್ಸ್ ಅಲ್ಲಿ how it will affect you? ಇಲ್ಲಿ ಯಾರು 100% ನೀವು ಇವತ್ತು ಒಬ್ರು ಒಂದೇ ಒಂದ್ ಮನುಷ್ಯನ ಬಗ್ಗೆ ಈ ಜಗತ್ ಮಾತಾಡಿಲ್ಲ ಅಂತ ತೋರಿಸ್ಬಿಟ್ಟು. In this world everybody is a sinner. We just choose what sins we are comfortable with and talk about the rest. I'm very careful with choosing my battles. But if you push me into the battle, I will sure as hell win the battle, but I will destroy you also in the process. ನಾನು ಇದುವರೆಗೂ ಒಂದು ಸತಿನೂ ನನ್ನ ಜೀವನದಲ್ಲಿ ಏನೇ ಆಗಿದ್ರು ನಾನು ಹೋಪ್ ಕಳ್ಕೊಳ್ಳಲ್ಲ. ಹೆಲೋ ಸಪ್ತಮಿ ಗೌಡ ಅವರೇ, ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್ ಟು ಖಡಕ್ ಟಾಕ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಅನ್ಫಿಲ್ಟರ್ಡ್ ಖಡಕ್ ಕಾನ್ವರ್ಸೇಷನ್ಗೆ ಆರ್ ಯು ರೆಡಿ? ಎಸ್ ಐ ಆಮ್. ಮೊದಲನೇದಾಗಿ ಅಂದ್ರೆ ಕೆಲವೊಂದು ಹೆಸರುಗಳು ಕೇಳಿದಾಗ ಸಿಕ್ಕಾಪಟ್ಟೆ ಯುನೀಕ್ ಅಂತ ಅನ್ಸುತ್ತೆ. ನಂಗೆ ನಿಮ್ ಹೆಸರು ಕೇಳಿದಾಗ ಯಾವಾಗ್ಲೂ ಹಂಗೆ ಅನ್ಸುತ್ತೆ, ಸಪ್ತಮಿ ಗೌಡ. ಸಪ್ತಮಿ ಇಸ್ ನಾಟ್ ಸೋ ರೆಗ್ಯುಲರ್ ನೇಮ್, ಅಂದ್ರೆ ಎಲ್ಲರೂ ಇಟ್ಕೊಂಡಿದ್ದಾರೆ ಅಂತ. ನಿಮ್ ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಈ ತರದ ನೇಮ್ಸ್ ಗಳನ್ನ ಮತ್ತೆ ಕೇಳಿದ್ರಾ, ಇಲ್ಲ ಒಂದೇ ನೇಮ್ ಇರ್ತಿತ್ತು? ಇಲ್ಲ, ನಂದೊಬ್ಳದೇ ಆಯ್ತು. ಸೊ ಬೋತ್ ಮೈ ಸಿಸ್ಟರ್ ಅಂಡ್ ಐ ತುಂಬಾ ನಾಟ್ ಸೋ ರೆಗ್ಯುಲರ್ ನೇಮ್ಸ್. ಅವಳ ಹೆಸರು ಉತ್ತರೆ ಅಂತ. ಸೊ ಅಪ್ಪ ವಾಸ್ ವೆರಿ ಪರ್ಟಿಕ್ಯುಲರ್. ಸೊ ನಾನು ಅಪ್ಪನ್ ಲಕ್ಕಿ ನಂಬರ್ 7 ಅಂಡ್ ದೆನ್ ನಾನು ಹುಟ್ಟಿದ ದಿನ ಸಾಟರ್ಡೆ. ಸೊ ಇಟ್ಸ್ ಕನ್ಸಿಡರ್ಡ್ ಲೈಕ್ ದ 7th day of the week. ಅಂಡ್ ಅಪ್ಪಂಗ್ ವೈಟ್ ಕಲರ್ ಇಷ್ಟ. ಸೊ 7 ಬಣ್ಣ ಸೇರಿದ್ರೆ ಬಿಳಿ ಬಣ್ಣ ಅಂತಾರೆ. ಸೊ that's why. And then 7 continents, 7 mountains, Saptarishi. So he said no, 7 is a very nice auspicious number and ಅವ್ರಿಗೂನು ಲಕ್ಕಿ ನಂಬರ್. ಸೊ ಅದಕ್ಕೋಸ್ಕರ ಸಪ್ತಮಿ ಅಂತ ಹೆಸರಿಟ್ಟಿತ್ತು. ಯೂಶಲಿ ಫಿಲ್ಮ್ ಬಂದ್ಮೇಲೆ ಹೆಸರೆಲ್ಲ ಚೇಂಜ್ ಮಾಡ್ಕೋತಾರೆ, ನೀವು ಮಾಡ್ಕೊಳ್ಳೋ ಪ್ರಯತ್ನಕ್ಕೆ ಹೋಗಿಲ್ವಾ? ಇಲ್ಲ, ಅಂದ್ರೆ ಯೋಚನೆನೂ ಬರ್ಲಿಲ್ಲ ಚೇಂಜ್ ಮಾಡ್ಬೇಕು ಅಂತ. ಇಟ್ ನೆವರ್ ಕ್ರಾಸ್ಡ್ ಮೈ ಮೈಂಡ್ ಯಾವತ್ತೂನು. ಹೇಗಿರುತ್ತೆ ನಿಮ್ಮ ಡೈಲಿ ರೊಟೀನು ಬೀಯಿಂಗ್ ಆನ್ ಆಕ್ಟ್ರೆಸ್?
ಶೂಟಿಂಗ್ ಇದ್ದಾಗ ಬೇರೆ ತರ, ಪ್ರಮೋಷನ್ಸ್ ಇದ್ದಾಗ ಬೇರೆ ತರ, ನಾರ್ಮಲ್ ಆಗಿದ್ದಾಗ ಬೇರೆ ತರ. ಇಟ್ ಆಲ್ ಡಿಪೆಂಡ್ಸ್ ಆಕ್ಚುಲಿ. ಫ್ರೆಂಡ್ಸ್ ಮೀಟ್ ಮಾಡೋಕ್ ಹೋಗ್ತಾ ಇದ್ದೀನಿ ಅಂದ್ರೆ ಇನ್ನೊಂದ್ ತರ ಇರುತ್ತೆ. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ವಾಟ್ ದಟ್ ಡೇ ಲುಕ್ಸ್ ಲೈಕ್ ಅಷ್ಟೇ. ಇವಾಗ ಶೂಟಿಂಗ್ ಇದ್ದಿದ್ದ ದಿನ ಯೂಶಲಿ ಮಾರ್ನಿಂಗ್ ಶೂಟ್ ಇತ್ತು ಅಂದ್ರೆ, ಡೇ ಶೂಟ್ ಇತ್ತು ಅಂದ್ರೆ ಯೂಶಲಿ 6 o'clock ರೆಡಿ ಸ್ಟಾರ್ಟ್ ಆಗ್ತೀವಿ. ಅಥವಾ 6 o'clock ಶಾರ್ಟ್ ಇರಬೇಕು, ಫಸ್ಟ್ ಶಾರ್ಟ್ ಇದೆ ಅಂದ್ರೆ 4:30 ಸ್ಟಾರ್ಟ್ ಆಗುತ್ತೆ. ಸೊ ಡಿಪೆಂಡ್ಸ್ ಅದು ಹೇಗೆ ಅಂತ. ಸೊ ನಾರ್ಮಲಿ 6 o'clock ರೆಡಿ ಆಗಕ್ಕೆ ಸ್ಟಾರ್ಟ್ ಆದ್ರೆ ಬೈ 7:30 8 ಫಸ್ಟ್ ಶಾರ್ಟಿಗೆ ರೆಡಿ ಇರ್ತೀನಿ. ಸೊ ಅದಾದ್ಮೇಲೆ ಇಟ್ಸ್ ಅನ್ ಎಂಟೈರ್ ಡೇ 6:30 7 o'clock. ಎಸ್ಪೆಷಲಿ ಸಮ್ಮರ್ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ಲೈಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇರುತ್ತೆ ನಮ್ಗೆ. ಸೊ ಯೂಶಲಿ 6:30 7 ಪ್ಯಾಕಪ್ ಆಗುತ್ತೆ. ಅಂಡ್ ದೆನ್ ಶೂಟಿಂಗ್ ಮಾಡೋ ಪ್ರೊಸೆಸ್ ಅಲ್ಲಿ ನಮ್ಗೆ ಯಾವತ್ತೂ ಸುಸ್ತು ಅನ್ಸಲ್ಲ. ಯಾವಾಗಾದ್ರೂ ರೆಡಿಯಾಗಿ ಕುತ್ಕೊಂಡ್ಬಿಡ್ತೀವಲ್ಲ ಅವಾಗ ಸುಸ್ತ ಅನ್ಸುತ್ತೆ. ಸೊ ಶೂಟಿಂಗ್ ಮಾಡೋ ಪ್ರೊಸೆಸ್ ಅಲ್ಲಿ ಏನು ಗೊತ್ತಾಗಲ್ಲ, ಊಟದ ಟೈಮ್ ಗೊತ್ತಾಗಲ್ಲ, 3 ಗಂಟೆಗೆ ಬ್ರೇಕ್ ಕೊಟ್ಟರು ಏನು ಗೊತ್ತಾಗಲ್ಲ. ಸೊ ಅದಾದ್ಮೇಲೆ 7 o'clock ಆದ್ಮೇಲೆ ಯೂಶಲಿ ಶೂಟಿಂಗ್ ಮಾಡಿದ್ರು ಬಿಟ್ಟಿದ್ರು ಒಂದು 15-20 minutes ವಾಕ್ ಮಾಡ್ತೀನಿ. ಎಲ್ಲೇ ಯಾವ್ದೇ ಹೋಟೆಲ್ ಎಲ್ಲೇ ಇದ್ರು ಒಂದು 15-20 minutes ವಾಕ್, ಜಸ್ಟ್ ಟು ಗೆಟ್ ಇಟ್ ಔಟ್ ಆಫ್ ದ ಸಿಸ್ಟಮ್. ಅವತ್ತು ಏನೇ ನಡೆದಿದ್ರು ಶೂಟಿಂಗ್ ಅಲ್ಲಿ ಜಸ್ಟ್ ಹ್ಯಾವ್ ಟು ಟೇಕ್ ಇಟ್ ಔಟ್ ಆಫ್ ದ ಸಿಸ್ಟಮ್ ಅಷ್ಟೇ. ಸೊ ಅದಾದ್ಮೇಲೆ ತುಂಬಾ ಅವತ್ತು ಏನಾದ್ರೂ ಇಟ್ ಇಸ್ ವೆರಿ ಟೈರಿಂಗ್ ಅಂದ್ರೆ ಡಿನ್ನರ್ ಮಾಡ್ತೀನಿ. ಇಲ್ಲ ಅಂದ್ರೆ ಅಭ್ಯಾಸ ಇಲ್ಲ ನನ್ಗೆ. ರಿಸ್ಟ್ರಿಕ್ಟ್ ಅಂತಲ್ಲ, ನನ್ಗೇನಾಗುತ್ತೆ ಡಿನ್ನರ್ ತಿಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತುಂಬಾ ಒಂಥರ ಹಿಂಸೆ ನನ್ಗೆ. ಸೊ ಇಫ್ ಇಟ್ ಇಸ್ ವೆರಿ ಅರ್ಲಿ ಇನ್ ದ ಮಾರ್ನಿಂಗ್ ಶೂಟ್ ಇದ್ರೆ ಏನಾದ್ರೂ ಅರೌಂಡ್ 10 o'clock ಯೂಶಲಿ ತಿಂತೀನಿ. ಇಲ್ಲ ಅಂದ್ರೆ ಲಂಚ್, ಡೈರೆಕ್ಟ್ ಲಂಚ್. ಸೊ ಮೈ ಲಂಚ್ ಇಸ್ ಅ ವೆರಿ ವೆರಿ ಬಿಗ್ ಮೀಲ್. ಸೊ ನನ್ಗೆ ಆ ರೆಸ್ಟ್ರಿಕ್ಷನ್ ಇಲ್ಲ, ಇಟ್ಸ್ ಅ ವೆರಿ ಬಿಗ್ ಮೀಲ್. ಅದಾದ್ಮೇಲೆ 6 o'clock 6:30 ಏನಾದ್ರೂ ಒಂದು ಸ್ನಾಕ್ ಐ ತಿಂತೀನಿ. ಸೊ ಯೂಶಲಿ ದಟ್ ಇಸ್ ವಾಟ್ ಐ ಡೂ. ವೆಕೇಶನ್ಸ್ ಅಥವಾ ಸ್ಪೆಷಲ್ ಒಕೇಶನ್ಸ್ ಇದ್ರೆ ಮಾತ್ರ ಐ ಟೆಂಡ್ ಟು ಬ್ರೇಕ್ ದಟ್ ಅಷ್ಟೇ. ಇಲ್ಲ ಅಂದ್ರೆ ದಟ್ ಇಸ್ ವಾಟ್ ಐ ಯೂಶಲಿ ಫಾಲೋ. ಸೊ ತುಂಬಾ ಒನ್ ಮೀಲ್ ಅಂಡ್ ಒನ್ ಸ್ನಾಕ್ ಯೂಶಲ್. ಸೊ ಅವತ್ತು ತುಂಬಾ ಸುಸ್ತಾಗಿದ್ರೆ ಮಾತ್ರ ಡಿನ್ನರ್. ಆಮೇಲೆ ವಾಪಸ್ ಐ ಜಸ್ಟ್ ಫ್ರೆಶನ್ ಅಪ್, ದೆನ್ ನಿದ್ದೆ. ನನ್ಗೆ ಶೂಟಿಂಗ್ ಇರೋ ಟೈಮಲ್ಲಿ ಆ ಪ್ರೊಸೆಸ್ ನನ್ಗೆ ಇಷ್ಟ. ಯಾಕಂದ್ರೆ ಒಂಥರ ನನ್ಗೆ ವಾಪಸ್ ನಾನು ಚೈಲ್ಡ್ಹುಡ್ ಸ್ವಿಮ್ಮಿಂಗ್ ಮಾಡ್ತಾ ಇದ್ನಲ್ಲ, ಅದು ಟೈಮ್ ಟೇಬಲ್ ಇರೋದು ಅದೇ ರೀತಿ ಪ್ರೊಸೆಸ್ ಅನ್ಸುತ್ತೆ ಶೂಟಿಂಗ್. ಪ್ರಮೋಷನ್ ಶೂಟಿಂಗ್ ಇಂತ ಎಕ್ಸಾಸ್ಟಿಂಗ್ ಅದು. ಇಟ್ಸ್ ಅ ವೆರಿ ಎಕ್ಸಾಸ್ಟಿಂಗ್ ಪ್ರೊಸೆಸ್. ಅನ್ಕೋತಾರೆ ಏನ್ ರೆಡಿ ಆಗ್ಬಿಟ್ಟು ಕೂತ್ಕೊಂಡು ಮಾತಾಡೋದು ಅಂತ. ಕಂಟಿನ್ಯೂಸ್ಲಿ ಮೈಂಡ್ ಓಡ್ತಾ ಇರುತ್ತೆ. ಯು ಹ್ಯಾವ್ ಟು ಥಿಂಕ್ ಕ್ರಿಯೇಟಿವ್ಲಿ. ಸಿನಿಮಾ ಬಗ್ಗೆ ಮಾತಾಡ್ಬೇಕು, ಏನೋ ಒಂದ್ ವಿಷಯ ಮುಟ್ಟಿಸ್ಬೇಕು ಜನರಿಗೆ. ಪ್ರಮೋಷನ್ ಇಸ್ ವೆರಿ ವೆರಿ ಹೆಕ್ಟಿಕ್ ಪ್ರೊಸೆಸ್. ಇಟ್ಸ್ ಅ ವೆರಿ ಹೆಕ್ಟಿಕ್ ಪ್ರೊಸೆಸ್. ಅಂಡ್ ಫ್ರೆಂಡ್ಸ್ ಜೊತೆ ಅಂತ ಬಂದಾಗ ಅಥವಾ ಕಸಿನ್ಸ್ ಫ್ರೆಂಡ್ಸ್, ಇಟ್ಸ್ ದ ನನ್ಗೆ ಸ್ಕೂಲಲ್ಲಿ ಪಿಕ್ನಿಕ್ ಕರ್ಕೊಂಡ್ ಹೋಗ್ತಾರಲ್ಲ, ಅವಾಗ ಹಿಂದಿನ ದಿನಾನೇ ರೆಡಿಯಾಗಿ ನಾಳೆ ಇದು ತಗೊಂಡ್ ಹೋಗ್ಬೇಕು ಆ ತರ ಫೀಲಿಂಗ್ ನಂಗೆ ಇವತ್ವರೆಗೂ ನನ್ನ ಫ್ರೆಂಡ್ಸ್ ಕಸಿನ್ಸ್ ಮೀಟ್ ಮಾಡ್ತೀನಿ. ನನ್ಗೆ ನನ್ನ ಸರ್ಕಲ್ ಇವತ್ತು ಏನಿದೆ, ವೆರಿ ವೆರಿ ಗ್ರೇಟ್ಫುಲ್ ಫಾರ್ ಎವ್ರಿ ಸಿಂಗಲ್ ಪರ್ಸನ್ ಆ ಸರ್ಕಲ್ ಅಲ್ಲಿ ಇರೋರು ಎಲ್ರಿಗೂ. ನಂಗೆ ಯೂಶಲಿ ಇಂಡಸ್ಟ್ರಿಲ್ ಜಾಸ್ತಿ ಜನ ಯಾರು ಸ್ನೇಹಿತರಿಲ್ಲ, ಅಥವಾ ನಾನು ಭೇಟಿ ಮಾಡಲ್ಲ ಯಾರನ್ನೂ. ಸೊ ನಂಗೆ ಔಟ್ಸೈಡ್ ದಟ್ ಇಂಡಸ್ಟ್ರಿನೇ ನಂಗೆ ಸರ್ಕಲ್ ಅಲ್ಲಿ ಫ್ರೆಂಡ್ಸ್ ದಟ್ ಐ ಕಂಟಿನ್ಯೂಸ್ಲಿ ಮೀಟ್. ಅಥವಾ ನಾನು ಆಚೆ ಹೋಗೋದಾಗಿರ್ಬೋದು, ನನ್ನ ವೆಕೇಶನ್ಸ್ಗೆ ಹೋಗೋದಾಗಿರ್ಬೋದು, ಎಲ್ಲ ನನ್ನ ಕಸಿನ್ಸ್ ಆ್ಯಂಡ್ ಫ್ರೆಂಡ್ಸೇನೆ. ಸೊ ವಿ ಜಸ್ಟ್ ಹ್ಯಾವ್ ಸಚ್ ಅ ಗುಡ್ ಟೈಮ್, ಟಚ್ ವುಡ್, ಥ್ಯಾಂಕ್ ಗಾಡ್. ಸೊ ನನಗೆ ದಟ್ ಇಸ್ ಲೈಕ್, ನನ್ಗೆ ಅದು ಒಂದು ದಿನ ಇಫ್ ಐ ಸ್ಪೆಂಡ್ ವಿತ್ ದೆಮ್ ಅಲ್ಲ, 1 month ಐ ಆಮ್ ಗುಡ್ ಟು ಗೋ. ಫುಲ್ ಚಾರ್ಜ್, ಗುಡ್ ಟು ಗೋ. ಆಕ್ಟರ್ಸ್ ಆದ್ಮೇಲೆ ಇಲ್ಲ ಆಕ್ಟರ್ ಆದ್ಮೇಲೆ ಫ್ರೆಂಡ್ ಸರ್ಕಲ್ಗಳು ಬದಲಾಗುತ್ತೆ. ಆಮೇಲೆ ಅವರು ಟೈಮ್ ಕೊಡಕ್ ಆಗ್ತಿರಲ್ಲ, ಅಥವಾ ಓಕೆ ಅವ್ರು ನೋಡುವಂತಹ ರೀತಿನೂ ಸ್ಟಾರು ಹೆಂಗಪ್ಪ ಅನ್ನೋದೆಲ್ಲ ಆಗುತ್ತೆ. ಆ ತರ ಚೇಂಜ್ ಕೂಡ ಆಯ್ತಾ ಅಥವಾ ಇಲ್ಲ? ಎಲ್ಲೂ ಆಗ್ಲಿಲ್ಲ. ನಾನು ಲೈಕ್ ಐ ಸೆಡ್ ತುಂಬಾ ಕಾನ್ಶಿಯಸ್ ಆಗಿ ಡಿಸಿಷನ್ ಮಾಡಿದೆ ನಾನು. ದಟ್ ನನ್ನ ಫ್ರೆಂಡ್ ಸರ್ಕಲ್ ಇಂಡಸ್ಟ್ರಿಯಿಂದ ಇಟ್ ವಿಲ್ ಬಿ ಕೊಲೀಗ್ಸ್ ಅಷ್ಟೇ. ಫ್ರೆಂಡ್ಸ್ ಅಂತ ಕನ್ಸಿಡರ್ ಮಾಡ್ಬಿಟ್ಟು ಮಾತಾಡ್ಬೇಕು ಅಂದ್ರೆ ಐ ಥಿಂಕ್ ಪ್ರಾಬಬ್ಲಿ 2 or 3 people ಹೇಳ್ಬೋದು ಅಷ್ಟೇ ಇಂಡಸ್ಟ್ರಿಯಿಂದ. ಅಥವಾ ಅವ್ರ ಜೊತೆ ಇಟ್ಸ್ ನಾಟ್ ಲೈಕ್ ಹ್ಯಾಂಗ್ ಔಟ್ ಮಾಡ್ತೀನಿ ಅಂತನೂ ಅಲ್ಲ, ಅಟ್ಲೀಸ್ಟ್ ಮಾತಾಡೋದಕ್ಕೆ ಇಂಡಸ್ಟ್ರಿ ವಿಷಯದ ಬಗ್ಗೆನೋ ಅಥವಾ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋದಕ್ಕೆ, ಅದಕ್ಕೆ ಐ ಕ್ಯಾನ್ ನೇಮ್ 2-3 people ಅಷ್ಟೇ. ಅದು ಬಿಟ್ಟು ನಂಗೆ ಇವಾಗ ಕಾಲ್ ಮಾಡ್ಬಿಟ್ಟು ಐ ವಾಂಟ್ ಟು ಹ್ಯಾಂಗ್ ಔಟ್, ಲೆಟ್ಸ್ ಗೋ ಔಟ್ ಫಾರ್ ಲಂಚ್, ಅವ್ರು ಎಲ್ಲಾದ್ರೂ ಈ ಜಾಗಕ್ಕೆ ಹೋಗೋಣ ಅಂದ್ರೆ
ಇಟ್ಸ್ ನೆವರ್ ದೆಮ್. ವೆರಿ ಕಾನ್ಶಿಯಸ್ಲಿ ಐ ಮೇಡ್ ದಟ್ ಡಿಸಿಷನ್. ಯಾಕಂದ್ರೆ ನಂಗೆ ಕೆಲ್ಸನೂ ಅದೇ, ಮಾತಾಡೋದು ಅದೇ. ಇಟ್ಸ್ ಸಮಥಿಂಗ್ ದಟ್ ಐ ಡಿಡ್ ನಾಟ್ ವಾಂಟ್ ಟು ಡೂ. ಸೊ ಅದಕ್ಕೋಸ್ಕರ ಲಿಟಲ್ ಅವೇ ಫ್ರಮ್ ದಟ್. ಸೊ ಇವತ್ತು ನಾವು ವೆನ್ ಎವರ್ ಸೊ ಎಲ್ರು ಅನ್ಕೊಂತಾರೆ ಕಸಿನ್ಸ್ ಅಂತ ಹೇಳ್ತೀನಲ್ಲ, ಬ್ಲಡ್ ಕಸಿನ್ಸ್ ಅಂತಾನೆ. ಲೈಕ್ ಇವನ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇವನ್ ಐ ಸೇ ಕಸಿನ್ಸ್, ಎವ್ರಿಬಡಿ ಥಿಂಕ್ಸ್ ಇವ್ರೆಲ್ರು ನನ್ಗೆ ಲೈಕ್ ಬ್ಲಡ್ ರಿಲೇಟೆಡ್ ಅಂತ. ಇಟ್ಸ್ ನಾಟ್ ದಟ್. ನನ್ಗೆ ನಾನ್ ಚಿಕ್ಕ ವಯಸ್ಸಿಂದಾನು ನಮ್ಮಪ್ಪ ಅವರಪ್ಪ ಫ್ರೆಂಡ್ಸ್. ಸೊ ನಾನ್ ಹುಟ್ಟಿದ ದಿನದಿಂದ ಟಿಲ್ ಟುಡೇ ವಿ ಬಿನ್ ಫ್ರೆಂಡ್ಸ್. ಸೊ ನಾನ್ ಹುಟ್ಟಿದ ದಿನದಿಂದ ದೇವ್ ಬಿನ್ ದೇರ್. ಸೊ ಅದು ಇಟ್ಸ್ ಬಿಕಮ್ ಲೈಕ್ ದೇರ್ ಫ್ಯಾಮಿಲಿ ಇವತ್ತು. ಸೊ ದಟ್ಸ್ ವೈ ನಾನು ಎಲ್ಲೇ ಹೋದ್ರು ಮೈ ಬ್ರದರ್, ಮೈ ಸಿಸ್ಟರ್, ನನ್ ಕಸಿನ್ ಅಂತ ನಾನು ಇಂಟ್ರೊಡ್ಯೂಸ್ ಮಾಡೋದೇ ಅದಕ್ಕೆ. ಇಟ್ಸ್ ಇನ್ ಮೈ ಬ್ಲಡ್ ಟುಡೇ. ಇಟ್ಸ್ ನಾಟ್ ದಟ್ ದೇ ಆರ್ ಬ್ಲಡ್, ಬಟ್ ದೇ ಆರ್ ಬ್ಲಡ್, ಆ ತರ. ಹೇಗಿತ್ತು ಚೈಲ್ಡ್ಹುಡ್ ಬೀಯಿಂಗ್ ಡಾಟರ್ ಆಫ್ SK ಉಮೇಶ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್? ಫುಲ್ಲು ಒಂಥರ ಪೇಪರ್ಸ್ ಎಲ್ಲ ಅವ್ರದ್ದೇ ಹೆಸರು ಬರ್ತಿತ್ತು, ರೆಬೆಲ್ನೆಸ್ ಎಲ್ಲ ಹಿಂಗಿರ್ತಿತ್ತಲ್ಲ. ಮನೇಲಿ ಬಂದಾಗ ಹೇಗಿರ್ತಿದ್ರು? ಆಕ್ಚುಲಿ ನಮ್ಗದು ವಿಷಯನೇ ನಮ್ ತನಕ ಬರ್ತಾ ಇರ್ಲಿಲ್ಲ. ಸೊ ಅಪ್ಪ ವಾಸ್ ವೆರಿ ಕ್ಲಿಯರ್. ಪ್ರೊಫೆಷನ್ ಅಂಡ್ ಪರ್ಸನಲ್ ಲೈಫ್ ವಾಸ್ ವೆರಿ ಸೆಪರೇಟ್. ಅವ್ರ ಕಾಲು ಅಷ್ಟೇ ಬಂದ್ರೆ ಅವ್ರ ವಾಕಿ ಟಾಕಿ ಇರೋದು. ಸೊ ವಾಕಿ ಟಾಕಿ ಮನೆಗೆ ಬಂದಿದ ತಕ್ಷಣ ಮ್ಯೂಟ್ ಅಲ್ಲಿರೋದು, ಅಂದ್ರೆ ಲೋಯೆಸ್ಟ್ ವಾಲ್ಯೂಮ್ ಸೆಟ್ಟಿಂಗ್ ಅಲ್ಲಿರೋದು. ಅಂಡ್ ಕಾಲ್ಸು ಅಷ್ಟೇ, ಅಕಸ್ಮಾತ್ ತುಂಬಾ ಇಂಪಾರ್ಟೆಂಟ್ ಇತ್ತು ಬಂತು ಅಂದ್ರೆ ಮನೆಯಿಂದ ಆಚೆ ಹೋಗಿ ಆ ಕಾಲ್ ತಗೋತಾ ಇದ್ದಿದ್ದವ್ರು. ಯಾವತ್ತು ಮನೆ ಒಳಗಡೆ ಕೂತ್ಕೊಂಡು ಅವ್ರ ಕೇಸ್ ಬಗ್ಗೆ ಆಗ್ಲಿ ಯಾವ್ದ್ರ ಬಗ್ಗೆನೂ ಮಾತಾಡ್ತಾ ಇರ್ಲಿಲ್ಲ ಅವರು. ಸೊ ನಮ್ಗೆ ಯಾವ್ದೇ ರೀತಿ ಗೊತ್ತೂ ಆಗ್ತಾ ಇರ್ಲಿಲ್ಲ ಏನ್ ನಡೀತಾ ಇದೆ ಅಂತ. ಸೊ ಈ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅನ್ನೋದ್ರದ್ದು ಹೀಟ್ ನಿಮ್ಗೆ ಗೊತ್ತಾಗಿದ್ ಯಾವಾಗ? ಇವಾಗ ಆಕ್ಚುಲಿ ವೆರಿ ರೀಸೆಂಟ್ಲಿ ಅಪ್ಪ ಯಾವಾಗ ಮಾತಾಡಕ್ ಶುರು ಮಾಡಿದ್ರು ಅವ್ರದ್ದು ಕೇಸಸ್ ಬಗ್ಗೆ ಎಲ್ಲ, ಗೌರಿ ಶಕಿ ಚಾನೆಲ್ ಅಲ್ಲಿ, ಅವಾಗ ವಿ ವರ್ ಲೈಕ್ ಅಂದ್ರೆ ಆಚೆ ಹೋಗ್ತಾ ಇದ್ವಿ. ಇವಾಗ ನಾನ್ ಇಂಡಸ್ಟ್ರಿ ಬಂದ್ಮೇಲೆ ಸಾಕಷ್ಟು ಜನ ಬಂದ್ ಮಾತಾಡೋರು, ಇಲ್ಲಿ ನಿಮ್ ತಂದೆ ಜೊತೆ ಕೆಲಸ ಮಾಡಿದೀವಿ, ಆತರ ಆಫೀಸರ್ ನಾವ್ ಯಾವತ್ತೂ ಕೆಲಸ ಮಾಡಿಲ್ಲ, ಅದೆಲ್ಲ ನಾನು ಕೇಳಿಸ್ಕೊಂತ ಇದ್ದೆ. ಅಥವಾ ನಮ್ಮಪ್ಪ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದು, ರೀತಿ, ಅವ್ರು ಟ್ರೀಟ್ ಮಾಡ್ತಾ ಇದ್ದಿದ್ ರೀತಿ ಆಗಿರ್ಬೋದು, ಅದನ್ನೆಲ್ಲ ಬೆಳ್ಕೊಂಡ್, ಅಂದ್ರೆ ವೆನ್ ವಿ ವರ್ ಗ್ರೋಯಿಂಗ್ ಅಪ್ ಅದನ್ನೆಲ್ಲ ನೋಡಿದೀನಿ. ಡ್ರೈವರ್ಸು ಅಷ್ಟೇ, ನಮ್ಗೆ ಎಲ್ಲಾ ಡ್ರೈವರ್ ಅಂಕಲ್ಸು ಫ್ರೆಂಡ್ಸು ನಮ್ಗೆ. ಯಾಕಂದ್ರೆ ಅಪ್ಪ ಊಟಕ್ಕೆ ಬಂದ್ರೆ ಸಮ್ಮರ್ಸ್ ಎಸ್ಪೆಷಲಿ ನಮ್ಗೆ ಅವಾಗ ಸ್ವಿಮ್ಮಿಂಗ್ ಇನ್ನು ಎಕ್ಸ್ಟ್ರಾ, ಬಟ್ ಲಂಚ್ ಟೈಮ್ ಅಲ್ಲಿ ಸ್ಕೂಲ್ ಇರ್ತಾರಲ್ಲ, ಮನೇಲೆ ಇರ್ತಾ ಇದ್ವಲ್ಲ, ಅವಾಗ ಅಪ್ಪ ಏನಾದ್ರು ಊಟಕ್ಕೆ ಬಂದಾಗ ನಾವೆಲ್ಲ ಡ್ರೈವರ್ ಅಂಕಲ್ ಜೊತೆ ಕ್ರಿಕೆಟ್, ಬ್ಯಾಡ್ಮಿಂಟನ್ ಎಲ್ಲ ಆಡ್ತಾ ಇದ್ವಿ. ಅವರು ಅಪ್ಪನ ಜೊತೆ ಊಟಕ್ಕೆ ಕೂತ್ಕೊಳಕ್ ಬರ್ತಾ ಇರ್ಲಿಲ್ಲ. ಅಪ್ಪಂಗೆ ತುಂಬಾ ಕೋಪ ಬರೋದದು, ಏನಕ್ಕೆ ನನ್ನ ಜೊತೆ ಕುತ್ಕೊಂಡು ಊಟ ಮಾಡಲ್ಲ ಅಂತ. ಸರ್ ಹೆಂಗ್ ಸರ್ ಕುತ್ಕೊಳ್ಳೋದು ಅಂತ. ಸೊ ನಾನ್ ನೋಡಿದೀನಿ ಎಷ್ಟು ಬೈದು ಒಬ್ರಿಗೆ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡಿಸಿದ್ರು ಅದನ್ನೆಲ್ಲ. ಸೊ ಅವ್ರಿಗೆಲ್ಲ ಅದು ಒಂಥರ ಗೌರವ ಇತ್ತು ಅಪ್ಪನ ಮೇಲೆ. ಇಲ್ಲ ಆಮೇಲೆ ನಮ್ ಫ್ಯಾಮಿಲಿ ಮೇಲೆ ಆಗಿರ್ಬೋದು. ಇಲ್ಲಿ ಸ್ವಿಮ್ಮಿಂಗ್ ಎಷ್ಟೊಂದ್ ಜನ ಇವತ್ತು ನಾಪ್ಕ ಇದೆಯಾ ನಿಮ್ಮನ್ನೆಲ್ಲ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗಿದ್ವಿ ಒಂದ್ಸತಿ ಅಂತ ಇವಾಗ್ಲೂ ಹೇಳ್ತಾರೆ. ಸೊ ಐ ಫೀಲ್ ನಮ್ಗೆ ಅಷ್ಟೇ ಗೊತ್ತಾಗ್ತಾ ಇದ್ದಿದ್ದು ಹೊರತು ಕೇಸ್ ಬಗ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅಪ್ಪಂದ್ ಏನೇ ಟೆನ್ಷನ್ ಇದ್ರೆ ಅಮ್ಮ ತಗೊಳ್ಳೋರು ಆ ಪಾಯಿಂಟ್ ಅಲ್ಲಿ. ಇವಾಗ ಹೇಳ್ತಾರೆ ಅಪ್ಪಂಗ್ ತುಂಬಾ ಆ ಪಾಯಿಂಟ್ ಅಲ್ಲಿ ಅವ್ರ ಕೇಸ್ದು ಭಯ ಆಗಿದ್ದು ಅಂತಂದ್ರೆ ದಂಡುಪಾಳ್ಯ ಗ್ಯಾಂಗ್ ಕೇಸ್ ಮಾಡ್ಬೇಕಾದ್ರೆ. ಯಾಕಂದ್ರೆ ಅಪ್ಪ ತುಂಬಾ ಕ್ಲೋಸ್ ಆಗಿ ನೋಡಿದ್ರು ಹೇಗೆ ಒಂದು ಫ್ಯಾಮಿಲಿನ ಅವ್ರು ಅಟ್ಯಾಕ್ ಮಾಡ್ತಾರೆ, ಅಥವಾ ಹೇಗೆ ಅಲ್ಲೇ ಕನ್ಸ್ಟ್ರಕ್ಷನ್ಗೆ ಅಂತ ಬಂದು ಸೇರ್ಕೊಂಡು 1 ತಿಂಗಳು ವಾಚ್ ಮಾಡಿ ಹೇಗೆ ಒಂದು ಮನೆ ದರೋಡೆ ಮಾಡ್ತಾರೆ, ಅಥವಾ ಬರೀ ಒಂದು ಚೇನ್ಗೋಸ್ಕರ ಕೊಲೆ ಮಾಡಿ ಹೋಗ್ತಾರೆ, ಅದನ್ನೆಲ್ಲ ತುಂಬಾ ನೋಡಿದ್ರು. ಸೊ ಅಪ್ಪ ತುಂಬಾ ಕ್ಲಿಯರ್ ಆಗಿ ಹೇಳಿದ್ರು, ಯಾರೇ ಮನೆಗೆ ನೀರ್ ಕೇಳ್ಕೊಂಡ್ ಬಂದ್ರೆ ಏನೇ ಬಂದ್ರು, ಇವತ್ತವರೆಗೂ ನಮ್ಮ ಮನೇಲಿ ಮೇನ್ ಡೋರ್ ಪಕ್ಕ ಕಿಟಕಿ ಇದೆ, ಆ ಕಿಟಕಿಲೇ ಫಸ್ಟ್ ಮಾತಾಡಿಸಿ ಯಾರು ಅಂತ ತಿಳ್ಕೊಳ್ಳಿ, ಹಾಗೆ ಡೋರ್ ಓಪನ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಅಂತ. ಸೊ ಅದು ನಮ್ಮಮ್ಮ ಈ ಕಾರಣಕ್ಕೆ ಅಂತ ಹೇಳಿರ್ಲಿಲ್ಲ, ಅಪ್ಪ ಇದಕ್ಕೆ ಹೇಳಿದ್ದಾರೆ ಅಂತ. ಅಮ್ಮ ಹೇಳಿದ್ದು ಸೇಫ್ಟಿ ರೀಸನ್ಸ್ಗೆ, ಯಾರೇ ಬಂದ್ರು ನೀವು ಮನೇಲಿದ್ರೆ ಫಸ್ಟ್ ಕಿಟಕಿಲ್ ತೆಗೆದು ಮಾತಾಡಿಸಿ ಅವ್ರಿಗೆ ನೀರ್ ಬೇಕಾ ಏನ್ ಬೇಕಾ ಕೊಡಿ, ಬಟ್ ಫಸ್ಟ್ ಏನು ಎತ್ತ ಅಂತ, ಚಿಕ್ಕ ಮಕ್ಳಲ್ವಾ ಡೋರ್ ತೆಗ್ದು ಬಿಡ್ತೀವಿ ಅಂತ. ಸೊ
ಆ ವಿಷಯನೂ ಗೊತ್ತಾಗಿಲ್ಲ. ಆಮೇಲೆ ಒಂದ್ಸತಿ ಒಂದು ದೊಡ್ಡ ಎನ್ಕೌಂಟರ್ ಮಾಡಿದ್ರು ಒಬ್ರನ್ನ ಹೊಸೂರು ಆನೇಕಲ್ ಹತ್ರ, ಆ ವಿಷಯನೂ ಗೊತ್ತಿಲ್ಲ. ಅಂಡ್ ಆ ಎನ್ಕೌಂಟರ್ ಅಲ್ಲಿ ಅಪ್ಪನ ಜೊತೆ ಹೋಗಿದ್ದು ಎಷ್ಟೊಂದು ಅವ್ರ ಕೊಲಿಗೊಬ್ರಿಗೆ ಇಲ್ಲಿ ಕಟ್ ಮಾಡ್ಬಿಟ್ಟಿದ್ರು. ಸೊ ಅವ್ರ ಆಕ್ಚುಲಿ ಅವಾಗ ತುಂಬಾ ಕನೆಕ್ಟಿವಿಟಿನೂ ಇರ್ಲಿಲ್ಲ, ಫೋನ್ಸ್ ಆಗ್ಲಿ ಮತ್ತೊಂದಾಗ್ಲಿ. ಸೊ ಅವ್ರ ವೈಫು ಈ ತರ ಹಿಂಗಾಗಿದೆ, ಎಲ್ರಿಗೂ ಹೊಡೆದ್ಬಿಟ್ಟಿದ್ದಾನೆ ಅಂತ ಹೇಳಿದಾಗ ಯಾವ್ದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಲ್ಲ ಅಮ್ಮಂಗೆ, ಏನ್ ನಡೆದಿದೆ ಏನು ಅಂತ. ಬೆಳಗ್ಗೆ ಅಪ್ಪ ಕಾಲ್ ಮಾಡಿ, ಇಲ್ಲ ನನಗೇನು ಆಗಿಲ್ಲ, ಅವನ್ನ ಎನ್ಕೌಂಟರ್ ಆಗಿದೆ, ಬರೀ ಅವ್ರಿಗೆ ಮಾತ್ರ ಅವ್ನು ಹೊಡೆದಿದ್ದು, ಇನ್ನೆಲ್ಲರೂ ವಿ ಆರ್ ಆಲ್ ಸೇಫ್ ಅನ್ನೋವರೆಗೂ ಅಮ್ಮಂಗೆ ಇನ್ನೇನು ಗೊತ್ತಿಲ್ಲ. ಅಂಡ್ ಅದೂನು ನಮ್ಮ ಅಮ್ಮಂಗ್ ನಮ್ ತನಕ ಬರ್ತಾ ಇರ್ಲಿಲ್ಲ. ಸೊ ಅಮ್ಮ ವಾಸ್ ಲೈಕ್ ಸೇಫ್ಟಿ ನೆಟ್ ನಮ್ಗೆ. ಅಂಡ್ ಅಪ್ಪನೂ ಅಷ್ಟೇ, ಅವ್ರು ಯಾವತ್ತೂ ಲೈಕ್ ಐ ಸೆಡ್ ಪ್ರೊಫೆಷನ್ನ ಮನೆ ಒಳಗಡೆ ತರ್ತಾ ಇರ್ಲಿಲ್ಲ. ಅವರು ವೀರಪ್ಪನ್ ಕೇಸಲ್ಲೂ ಇದ್ರು, ಆ ಬೆಟಾಲಿಯನಲ್ಲೂ ಇದ್ರು. ಅವಾಗ ಮಾದೇಶ್ವರ ಬೆಟ್ಟಕ್ಕೆ ಹೋಗಿದ್ರು. ಅಮ್ಮ ಹೇಳ್ತಾರೆ, ನನ್ನ ತಂಗಿ ಜಸ್ಟ್ 2000 ಅಲ್ಲಿ ಹುಟ್ಟಿದ್ದು, ಸೊ ಶಿ ವಾಸ್ ಜಸ್ಟ್ ಬಾರ್ನ್. ಆವಾಗಲೇ ಅಪ್ಪ ಹೋಗಿದ್ದು, ಶಿ ವಾಸ್ ಜಸ್ಟ್ ಅ ಫ್ಯೂ ಮಂತ್ಸ್. ಅವಾಗ ಅಪ್ಪ ಒಂದಿನ ಬಂದ್ಬಿಟ್ಟು ನನ್ನ ಡ್ಯೂಟಿಗೆ ಹಾಕಿದ್ದಾರೆ, ನಾನು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ ಹೇಳಿದ್ದಂತೆ. ಸೊ ರಾತ್ರಿ ಅಂಡ್ ಅಮ್ಮ ಇಸ್ ಲೈಕ್, ನನ್ಗೆ ಇಷ್ಟು ಚಿಕ್ಕ ಮಕ್ಳಿದ್ದಾರೆ, ನಾನು ಏನ್ ಮಾಡ್ಲಿ. ಸೊ ಅಪ್ಪ ಜಸ್ಟ್ ಲೆಫ್ಟ್. ಅವ್ರಿಗೆ ಅವ್ರ ಕೆಲ್ಸದ ಮೇಲೆ ಭಾಳ ಅಂದ್ರೆ ಭಾಳ ಪ್ರೀತಿ ಇವತ್ವರ್ಗುನು. ಸೊ ಅವ್ರಿಗಿಲ್ಲ, ನಾನು ಹೋಗ್ಬೇಕು, ನಾನು ಹೋಗ್ತಾ ಇದ್ದೀನಿ ಅಂತ ಅಪ್ಪ ಹೊರಟ್ರು. ಸೊ ಅವಾಗ ದ ಎಂಟೈರ್ ಥಿಂಗ್ ಅಮ್ಮನೇ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು. ಸೊ ನಮ್ಗೇನಂದ್ರೆ ಅಮ್ಮ ವಾಸ್ ಲೈಕ್ ಅಪ್ಪ ವಾಸ್ ದ ಬಿಗ್ಗೆಸ್ಟ್ ಶೆಲ್ಟರ್. ಅಂದ್ರೆ ಆ ಶೆಲ್ಟರ್ನ ಅಮ್ಮ ಲೈಕ್ ಅ ಪಿಲ್ಲರ್ ಶಿ ಹೆಲ್ಡ್ ಇಟ್ ಟುಗೆದರ್. ಯಾಕಂದ್ರೆ ನಾವು ಅಪ್ಪ ಎಷ್ಟು ಕೆಲಸ ಮಾಡ್ತಾ ಇದ್ರು, ಅವ್ರಿಗೆ ಅಷ್ಟು ಪ್ರೀತಿ ಇತ್ತು ಅವ್ರ ಕೆಲ್ಸದ ಮೇಲೆ. ಅಪ್ಪ ಫಸ್ಟ್ ಯಾವ್ದೇ ಸ್ಟೇಷನ್ ಟ್ರಾನ್ಸ್ಫರ್ ಆದ್ರು ಅವ್ರು ಫಸ್ಟ್ ಮಾಡ್ತಾ ಇದ್ದಿದ್ದು ಗಾರ್ಡನ್. ಅವ್ರಿಗೇನಂದ್ರೆ ಯಾವ್ದೇ ಪೊಲೀಸ್ ಸ್ಟೇಷನ್ ಎಂಟ್ರ್ ಆದ್ರೆ ಕಾಮನ್ ಪೀಪಲ್ಲು ಇದಕ್ ಹೋಗ್ಬೋದಪ್ಪ, ಇವ್ರನ್ನ ಮಾತಾಡ್ಸ್ಬೋದು ಪೊಲೀಸರನ್ನ ಅಂತ ಅನ್ನಿಸ್ಬೇಕು. ಧೂಳ್ ಹಿಡ್ದಿರೋ ಸೀಸ್ ಆಗಿರೋ ಗಾಡಿಗಳು ಮತ್ತೊಂದು ಅದೇ ಕಾಣಿಸ್ತಾ ಇದ್ರೆ, ಅಂದ್ರೆ ಪೊಲೀಸ್ ಸ್ಟೇಷನ್ ಪೇಂಟ್ ಆಗಿಲ್ಲ, ಗಲೀಜಿದ್ರೆ ಅವ್ರಿಗೆ ಎಂಟ್ರಾಗಕ್ಕೆ ಭಯ ಆಗುತ್ತಲ್ಲ ಫಸ್ಟ್ಲಿ. ಅದನ್ನ ಹೋಗಿಸ್ಬೇಕು ಅಂತ ಫಸ್ಟ್ ಮಾಡ್ತಾ ಇದ್ದಿದ್ದೆ ಗಾರ್ಡನ್. ಆಚೆ ಫುಲ್ ಗಾರ್ಡನ್ ಮಾಡ್ಸೋರು, ಅದೆಲ್ಲ ಪೇಂಟಿಂಗ್ ಕೆಲಸ, ಹಳೇದ್ ಕೇಸ್ಗಳು ಏನೇನಿತ್ತು ಅದನ್ನೆಲ್ಲ ತೆಗ್ಸಿ ಅದೆಲ್ಲ ಮಾಡೋರು. ಸೊ ನಾನು ಹೋಗ್ತಾ ಇದ್ದೆ, ಪ್ರತಿ ಆಯುಧ ಪೂಜೆಗೂ ಹೋಗ್ತಾ ಇದ್ದೆ ಸ್ಟೇಷನ್ಗೆ. ಯಾಕಂದ್ರೆ ನನ್ಗೆ ಏನ್ ಇಷ್ಟ ಅಂದ್ರೆ ಗನ್ಗಳ್ ನಿಂಗ್ ನಿಲ್ಸಿ ಅದಕ್ ನಿಂಬೆಹಣ್ಣು ಹಾಕಿರೋರು, ಎಲ್ಲ ಫುಲ್ ಗನ್ಗಳ್ ನಿಂಗ್ ಚುಚ್ಚಿ ನಿಲ್ಸಿರೋರು, ಅದನ್ನೆಲ್ಲ ನೋಡಕ್ ಬಹಳ ನಂಗೆ ಇಷ್ಟ ಇರೋದು. ಸೊ ನಾನು ಎವ್ರಿ ಆಯುಧ ಪೂಜೆ ಹೋಗ್ತಾ ಇದ್ದೆ. ಸೊ ನನ್ಗೇನಂದ್ರೆ ನಾನು ಬಂದಿದ್ದೆ ಎನ್ವೈರನ್ಮೆಂಟೇ ಅದು. ಅವಾಗ ಮುಂಚೆ ಚೀತಾ ಇರೋದು. ಸೊ ನಾನು ಚೀತಾ ಗಾಡಿಲೂ ಕೂತಿದ್ದೀನಿ, ಚೇತಕ್ ಗಾಡಿಲೂ ಕೂತಿದ್ದೀನಿ. ಸೊ ಅಂದ್ರೆ ನನ್ಗೆ ಎಷ್ಟು ಜನ ಕಾನ್ಸ್ಟೇಬಲ್ಗಳಾಗಿರ್ಬೋದು, SIಗಳಾಗಿರ್ಬೋದು, ಸ್ಟೇಷನ್ ಅಲ್ಲಿ ಇರೋರಾಗಿರ್ಬೋದು, ಯಾರ್ದು ರ್ಯಾಂಕ್ಸ್ ಗೊತ್ತಿಲ್ಲ ನನ್ಗೆ. ಚಿಕ್ಕವಳಿದ್ದಾಗ ಒಬ್ರದ್ದು ಇವ್ರು ಈ ರ್ಯಾಂಕು ಆ ರ್ಯಾಂಕು, ಇವ್ರ ಡ್ರೈವರು ಮತ್ತೊಂದು ಏನೂ ಗೊತ್ತಿಲ್ಲ. ಬಟ್ ಎಲ್ರೂನು ಮಾತಾಡ್ತಾ ಇದ್ರೆ ಅವ್ರೆಲ್ರೂ ನನ್ನ ಜೊತೆ ಆಟ ಆಡೋರು. ಸೊ ನನ್ಗೆ ಯಾವತ್ತೂ ಪೊಲೀಸ್ ಅವ್ರಂದ್ರೆ ಅಥವಾ ಪೊಲೀಸ್ ಅವ್ರ ನೋಡಿದ್ರೆ ಆ ಭಯ ಅನ್ನೋದಿರ್ಲಿಲ್ಲ. ಸೊ ನನ್ಗೆ ಯಾವತ್ತೇ ಯಾರಾದ್ರೂ ಬಂದು ಕೇಳಿದಾಗ ಪೊಲೀಸ್ ಅವ್ರಂದ್ರೆ ಯಾಕಂದ್ರೆ ನನ್ನ ತಂದೆನ್ ನೋಡಿದೀನಲ್ಲ ನಾನು, ಅವ್ರ ಆಫೀಸಲ್ಲಿ ಬೇರೆ, ಹೌದು 100% ಅವ್ರ ಕೆಲ್ಸದಲ್ಲಿ, ಮನೇಲಿ ಹಂಗಿರ್ತಾ ಇರ್ಲಿಲ್ಲ. ಫ್ರಮ್ ದೇರ್ ಟು IT, ಹೌದು, ಆಕ್ಸೆಂಚರ್ ವರ್ಕ್ ಮಾಡ್ತಿದ್ರಿ. ಆನಂತರ ಬೇರೆ ಕಡೆ ಹೋಗಿ ಹೈಯರ್ ಸ್ಟಡೀಸ್ ಮಾಡ್ಬೇಕು ಅನ್ನೋದು ಆಗ್ತಿತ್ತು. ದೆನ್ ಲ್ಯಾಟರಲ್ ಶಿಫ್ಟ್ ಟು ಫಿಲ್ಮ್ ಇಂಡಸ್ಟ್ರಿ. ಅಲ್ಲಿ ತುಂಬಾ ಸರ್ಟೈನಿಟಿ, ಅಂದ್ರೆ ತುಂಬಾ ಆರಾಮ್ ಜೀವನ, ಕಂಫರ್ಟಬಲ್ ಲೈಫ್. ಅಥವಾ ಓದೋದ್ರಲ್ಲೂ ಚೆನ್ನಾಗಿದ್ರಿಂದ ಅದನ್ನು ಆರಾಮಾಗಿ ಮಾಡ್ಬೋದು. ಇಟ್ ಇಸ್ ವೆರಿ ಅನ್ಸರ್ಟೈನ್ ಬೀಯಿಂಗ್ ಅನ್ ಆಕ್ಟ್ರೆಸ್ ಇನ್ KFI. ಈ ನಿರ್ಧಾರ ಅಥವಾ ಈ ಲ್ಯಾಟರಲ್ ಶಿಫ್ಟ್ ಆಗೋದಕ್ಕೆ ಮೆಂಟಲಿ ಎಷ್ಟು ಪ್ರಿಪೇರ್ ಆದ್ರಿ, ಎಷ್ಟು ಟೈಮ್ ತಗೊಂಡ್ರಿ? ನಾನು ಲೈಕ್ ಪರ್ಸ್ನಲಿ ಐ ಡೋಂಟ್ ಥಿಂಕ್ ಮಚ್, ಐ ಜಸ್ಟ್ ಗೋ ವಿತ್ ದ ಫ್ಲೋ. ನನಗೆ ಯಾವತ್ತೇ ಏನಾದ್ರೂ ತುಂಬಾ ಯೋಚನೆ ಮಾಡಿ ಗಾಬರಿಯಾಗಿ ಅದನ್ನೆಲ್ಲ ಮಾಡಿದ್ರೆ ಇಟ್ ಡಸ್ ನಾಟ್ ವರ್ಕ್. ಐ ಜಸ್ಟ್ ಗೋ ವಿತ್ ದ ಫ್ಲೋ ಆಫ್ ಥಿಂಗ್ಸ್. ಹೇಗೆ ಬರ್ತಾ ಇದೆ, ನನಗೆ ಇಷ್ಟ ಆಗ್ತಾ ಇದೆಯಾ, ಇಷ್ಟ ಆಗ್ತಾ ಇಲ್ವೋ, ಅಷ್ಟೇ. 2 things that I go on. Do I like it? Do I not like it? ಇದು ನಂಗೆ ಖುಷಿ ಕೊಡ್ತಾ ಇದೆಯಾ, ಕೊಡ್ತಾ ಇಲ್ವಾ, ಎರಡೇ. ದಟ್ ಈಸ್ ಮೈ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಪ್ರಾಬಬ್ಲಿ. ಸೊ ಆವಾಗ ಇಂಜಿನಿಯರಿಂಗ್ ಜಸ್ಟ್ ಆಕ್ಚುಲಿ ನಾನು ಸೂರಿ ಸರ್ನ ಮುಂಚೆ ನೋಡಿದ್ದೆ.
ಯಾಕಂದ್ರೆ ದುನಿಯಾ ಟೈಮ್ ಆಗಿರ್ಬೋದು, ಕೆಂಡಸಂಪಿಗೆ ಟೈಮ್ ಆಗಿರ್ಬೋದು, ಸೂರಿ ಸರ್ ಭಾಳ ಅಪ್ಪನ ಜೊತೆ ಅವ್ರಿಗೆ ಒಡನಾಟ ಇತ್ತು. ಸೊ ಅವ್ರು ಬರೋರು, ಮನೆಗೆ ಬರೋರು, ಸ್ಕ್ರಿಪ್ಟ್ ಡಿಸ್ಕಷನ್ಗೆ ಬರೋರು, ಅಥವಾ ಏನೋ ಒಂದು ಈ ವೆಪನ್ ತೋರಿಸ್ಬಾರ್ದ ಅನ್ನೋ ಡಿಸ್ಕಷನ್ಸ್ಗೆಲ್ಲ ಭಾಳ ಸೂರಿ ಸರ್ ಬರೋರು ಮನೆಗೆ. ನನ್ಗೆ ಅವಾಗ ಬಾಯ್ ಕಟ್ ಇತ್ತು, ಸ್ವಿಮ್ಮಿಂಗ್ ಮಾಡ್ತಾ ಇದ್ನಲ್ಲ. ಸೊ 10th ಸ್ಟ್ಯಾಂಡರ್ಡ್ವರೆಗೂ ನಂಗೆ ಬಾಯ್ ಕಟ್ಟೆ. ನಿಮ್ಗೆ ಎಷ್ಟು ಕೂದಲಿದೆ ಅಷ್ಟೇ ಇರ್ತಾಯಿತ್ತು. ಮುಂದೆ ನಿಮ್ಗೆ ಅಷ್ಟಾದ್ರೂ ಇದೆ, ನಂಗೆ ಅಷ್ಟು ತೀರ್ತಾ ಇರ್ಲಿಲ್ಲ. ಕ್ಲೀನಾಗಿ ತೆಗ್ಸ್ಬಿಟ್ಟಿರೋರು ಬಸ್ ಕಟ್ತಾರ. ಸೊ ಬೇಜಾರಾಗ್ತಿರ್ಲಿಲ್ವಾ? ಏನ್ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ, ಬೇರೆ ಹುಡುಗರೆಲ್ಲ ಯೋಚನೆ ಮಾಡ್ತಾ ಇರ್ಲಿಲ್ಲ, ಏನು ಯೋಚನೆ ಇರ್ಲಿಲ್ಲ ಅವಾಗ ಅದೆಲ್ಲ ಅದ್ರ ಬಗ್ಗೆ. ಓದಿದ್ ಹುಡ್ಗಿರ್ ಸ್ಕೂಲ್ ಅಲ್ವಾ. ಸೊ ನನ್ಗೇನ್ ಖುಷಿ ಅಂದ್ರೆ ಎಲ್ಲಾ ಹುಡ್ಗರ್ ಪಾಟು ನನ್ಗೆ ಬರುತ್ತೆ. ಯಾವ್ದೇ ಸ್ಕೂಲ್ ಪ್ಲೇಲಿ ರಜನಿಕಾಂತ್ ಇಂದ ಹಿಡ್ದು ಎಲ್ಲ ಯಾವ್ದು ಹುಡ್ಗರು ಇದಾರೆ ಅದೆಲ್ಲ ನಾನೇ ಮಾಡ್ತಾ ಇದ್ದಿದ್ದು. ಸೊ ನನಗೆ ಆ ಖುಷಿ. ಯಾಕಂದ್ರೆ ಹುಡುಗಿರ್ ರೋಲ್ಗೆ ಜಾಸ್ತಿ ಕಾಂಪಿಟೇಷನ್, ಹುಡುಗರ ರೋಲ್ ಕಾಂಪಿಟೇಷನೇ ಇರ್ತಾ ಇರ್ಲಿಲ್ವಲ್ಲ. ಮೀಸೆ ಬರೆಯೋರು, ಕೂದಲು ಚಿಕ್ಕದಿದೆ, ಲುಂಗಿನೋ ಏನೋ ಒಂದು ಹಾಕಿ ಕಳಿಸ್ತಾ ಇದ್ರು. ಸೊ ನನ್ಗೆ ಅದೆಲ್ಲ ಲೈಕ್ ಐ ಸೆಡ್, ನಾನು ಜಾಸ್ತಿ ಯೋಚನೆ ಮಾಡಲ್ಲ ಅದ್ರ ಬಗ್ಗೆ ಎಲ್ಲ. ಸೊ ಆ ಯೋಚನೆ ಇರಲಿಲ್ಲ. ಅದಾದಮೇಲೆ ನಂದು ಫಸ್ಟ್ PU ಸೆಕೆಂಡ್ PU ಆಯಿತು. ಇಂಜಿನಿಯರಿಂಗ್ ಅವಾಗಲೂ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ. ಇಂಜಿನಿಯರಿಂಗ್ ಅಲ್ಲೂ 2018 ಕಂಪೆಟೇಟಿವ್ ಸ್ವಿಮ್ಮಿಂಗ್ ಮಾಡಿದ್ದು ನಾನು. ಸೊ 2018 ಮುಂಚೆ ಯಾವುದೋ ಒಂದು ಆಫರ್ ಬಂದಿತ್ತು. ಬಟ್ ಮನೇಲಿ ದೇ ವರ್ ವೆರಿ ಪರ್ಟಿಕ್ಯುಲರ್, ಇಲ್ಲ ಅಕಾಡೆಮಿಕಲಿ ಯು ಹ್ಯಾವ್ ಟು ಫಿನಿಶ್ ಆ್ಯಂಡ್ ಗೆಟ್ ಅ ಡಿಗ್ರಿ. ಅದಾದಮೇಲೆ ವಿಚ್ ಎವರ್ ಪಾತ್ ಯು ಚೂಸ್ ಅದ್ರ ಮೇಲೆ ನಾವು ನೋಡೋಣ ಅಂತ. ಸೊ ಇಂಜಿನಿಯರಿಂಗ್ ಮುಗ್ದಿತ್ತು. ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಆಕ್ಸೆಂಚರ್ಗೆ ಸೆಲೆಕ್ಟು ಆಗಿದ್ದೆ. ಆ ಪ್ರೋಸೆಸ್ ಅಲ್ಲಿ ಅಷ್ಟರಲ್ಲಿ ನನ್ನ ಫ್ರೆಂಡ್ ಮೃದುಲಾ ಅಂತ GRE ಬರ್ದಿದ್ಲು. ಸೊ ಅವಳು ಆರ್ಕಿಟೆಕ್ಟು. ಸೊ ಅವಳು ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ಗೆ ಅಂತ GRE ಬರ್ದಿದ್ಲು. ಸೊ ಐ ಸೆಡ್ ಓಕೆ, ನಾನು GRE ಬರಿತೀನಿ. IELTS ಬರ್ದಿದ್ದೆ, GRE ಬರಿಬೇಕಿತ್ತು. ಸೊ GREನೂ ಬರ್ದೆ. ಆಮೇಲೆ GRE ಕ್ಲಾಸಸ್ಗೆ ಹೋಗೋ ಟೈಮ್ ಪ್ರೋಸೆಸ್ ಅಲ್ಲಿ ಸೂರಿ ಸರ್ ಪಾಪ್ಕಾರ್ನ್ ಮಂಕಿ ಟೈಗರ್ ಬರ್ದಿದ್ದಿತ್ತು. ಸೊ ಆ ಟೈಮಲ್ಲಿ ಅಪ್ಪನ್ ಬಂದು ನನಗೆ ಇದು ಎಂಟೈರ್ ಕಾನ್ವರ್ಸೇಷನ್ ನನಗೇನು ಗೊತ್ತಿಲ್ಲ. ಆಮೇಲೆ ಗೊತ್ತಾಗಿದೆ. ಅಪ್ಪನ್ ಬಂದು ಕೇಳಿದ್ದಾರೆ. ಅಪ್ಪ ಆಮೇಲೆ ಹೋಗಿ ಅಪ್ಪ ಅಮ್ಮ ಇಬ್ರು ಕತೆ ಕೇಳಿ, ಸರ್ ಅವಳ ಕೈಲಿ ಆಗುತ್ತೆ, ಅವಳಿಗೆ ಇಫ್ ಇಟ್ ಇಸ್ ಪಾಸಿಬಲ್ ಅವಳನ್ನ ನೀವು ಮಾಡಿಸಿ ಅಂತ ಅವ್ರು ಕೇಳಿರೋದು. ಬಿಟ್ವೀನ್ ನನ್ನ ಫಸ್ಟ್ ಡೇ ಆಫ್ ಜಾಬ್ ಆಕ್ಸೆಂಚರ್ಗೂ ಒಂದು ನನ್ನ ಗ್ರಾಜುಯೇಟ್ ಆದ್ಮೇಲೂ ಗ್ಯಾಪ್ ಇರುತ್ತಲ್ಲ, ಅವಾಗ ನಾನು ಫುಲ್ ಚಿಲ್ ಮಾಡ್ತಾ ಇದ್ದೆ ಮನೇಲಿ. ಹೆಂಗಿದ್ರು ಕೆಲಸ ಸ್ಟಾರ್ಟ್ ಆಗುತ್ತೆ ಇವಾಗ, ನೋಡೋಣ ಕೆಲಸ ಏನಾಗುತ್ತೆ ಅಂತ. ಸೊ ಫುಲ್ ಚಿಲ್ ಮಾಡ್ತಾ ಇದ್ದೆ. ಒಂದಿನ ಬೆಳಿಗ್ಗೆ ಎದ್ದು ನೀರು ಕುಡ್ದು ಎಲ್ಲ ಚೆಲ್ಕೊಂಡಿದ್ರೆ ಸೂರಿ ಸರ್ ಬಂದ್ರು. ಬಾಗ್ಲು ತೆಗ್ದೆ, ನಾರ್ಮಲ್ ಏನೋ ಡಿಸ್ಕಷನ್ಗೆ ಬಂದಿದ್ದಾರೆ ಅಂತ. ನನ್ ಕರೆದ್ರು. ನಾನು ಹಾ ಸರ್ ಅಂತ ಅಂದೆ. ಅವಾಗ ಆಕ್ಚುಲಿ ಸೂರಿ ಅಂಕಲ್ ಅಂತ ಕರೀತಾ ಇದ್ದೆ. ಅಂಕಲ್ ಅಂತಂದೆ. ಇಲ್ಲಿ ನಿಂತ್ಕೊಳ್ಳಮ್ಮ ಅಂತಂದ್ರು. ಇಲ್ಲಿ ನಿಂತ್ಕೊಂಡೆ. ನಿನ್ಗೆ ಏನ್ ಇಷ್ಟನೋ ಮಾತಾಡು ಅಂದ್ರು. ಕ್ಯಾಮ್ರಾ ಆನ್ ಮಾಡಿದ್ರು. ಏನ್ ಇಷ್ಟನೋ ಮಾತಾಡು ಅಂದ್ರು. ಅವಾಗ ನಾನು ಮತ್ತು ನನ್ನ ಕಸಿನ್ ಸಿಸ್ಟರ್ ಇಬ್ಬರೇ ಗ್ರೀಸಿಗೆ ಪ್ಲಾನ್ ಮಾಡ್ತಾ ಇದ್ವಿ. 10 days ಟ್ರಿಪ್. ವೀಸಾ ಅಪ್ಲೈ ಮಾಡಿದ್ದೆ, ಶೆಂಗನ್ ವೀಸಾ. ಸೊ ಅದ್ರ ಬಗ್ಗೆ ನಂಗೆ ಏನೇನು ಇಷ್ಟನೋ ಎಲ್ಲ ಮಾತಾಡಿದೆ. ಹತ್ರ ಬ್ಲ್ಯಾಕ್ ಕಲರ್ ಏನಾದ್ರು ಬಟ್ಟೆ ಇದೆಯಾ ಅಂದ್ರು. ಇದೆ ಅಂತಂದೆ. ಹಾಕೊಂಡ್ ಬರ್ತೀಯ ಅಂದ್ರು. ಹೋದೆ, ಚೇಂಜ್ ಮಾಡ್ದೆ, ಪಟ್ ಅಂತ ಹಾಕೊಂಡ್ ಬಂದೆ. ಹಿಂಗ್ ನಿಂತ್ಕೋ, ಅಲ್ಲಿ ನಿಂತ್ಕೋ, ಬ್ಯಾಲ್ಕನಿ ಒಂದಿಷ್ಟು ಫೋಟೋ ತೆಗೆದ್ರು. ನಮ್ಮ ಅಪ್ಪನ ನೋಡ್ದೆ. ನಮ್ಮ ಅಪ್ಪ ಸುಮ್ಮನೆ ಹಿಂಗಂದ್ರು, ಐಡಿಯಾನೂ ಇಲ್ಲ. ಆಮೇಲೆ ನೆಕ್ಸ್ಟ್ GRE ಕ್ಲಾಸಸ್ ನಡೀತಾ ಇತ್ತು. ಅವಾಗ GRE ಕ್ಲಾಸ್ಗಳಲ್ಲಿ ಕೂತಿದ್ದೆ. ಅವಾಗ ನಮ್ಮಪ್ಪ ಮೆಸೇಜ್ ಮಾಡಿದ್ರು, ಸೂರಿ ಸರ್ ವಾಂಟ್ಸ್ ಯು ಟು ಡೂ ರೋಲ್ ಇನ್ ಹಿಸ್ ಮೂವಿ. ಐ ಸೆಡ್ ಓಕೆ, ಆರ್ ಯು ಓಕೆ ಅಂದ್ರು. ಐ ಆಮ್ ಓಕೆ, ಐ ಸೆಡ್ ಓಕೆ, ಐ ಆಮ್ ಓಕೆ ಅಂತ. ಹಿ ಸೆಡ್ ಓಕೆ, ವಿ ವಿಲ್ ಡಿಸ್ಕಸ್, ಕಮ್ ಹೋಮ್ ಅಂತ ಅಂದ್ರು. ಸರಿ ಆಯ್ತು ಅಂತ ಮನೆಗೆ ಹೋದೆ. ಹೇಳಿದ್ರು ನಮ್ಮಪ್ಪ ಈ ಥರ ಮಾಡ್ತಾರಂತೆ. ಹಂಗನ್ಬಿಟ್ಟು ನೀನು ಬೇರೆ ಡಿಸ್ಟ್ರಾಕ್ಷನ್ಸು ಡಿವಿಯೇಷನ್ಸ್ ಏನೂ ಇಲ್ಲ, ಯು ಡೂ ದಿಸ್, ನೋಡೋಣ ನಿನ್ಗೆ ವೇರ್ ಲೈಫ್ ವಿಲ್ ಟೇಕ್ ಯು, ನೋಡೋಣ. ಬಟ್ ದಟ್ ಡಸಂಟ್ ಮೀನ್ ನಿನ್ GRE ಕ್ಲಾಸಸ್ ನಿಲ್ಸೋದು ಅಥವಾ ಓದೋದು ಅದೆಲ್ಲ ಅಲೌವ್ ಇಲ್ಲ. ಅವ್ರು ಯಾವ ಶೂಟಿಂಗ್ ಕರೀತಾರೆ, ನಿನ್ ಕೆಲ್ಸಕ್ಕೆ ಕರೆದ್ರೆ ನಿಂಗೆ ಡೇಟ್ ಆಫ್ ಜಾಯ್ನಿಂಗ್ ಬಂದ್ರು ನೀನ್ ಹೋಗ್ಬೇಕು. ಸೂರಿ ಸರ್ ಕೆಲಸ ಅವ್ರು ಯಾವ ಶೂಟಿಂಗ್ ಕರೀತಾರೋ ಅವಾಗ ನೋಡ್ಕೊಳ್ಳೋಣ. ಮಾಡ್ತೀನಿ ಅಂತ ನಾನ್. ಸರಿ ಆಯ್ತು, ನನ್ಗೆ ಲೈಕ್ ಐ ಸೆಡ್ ಐ ಡೋಂಟ್ ಥಿಂಕ್ ಮಚ್. ಐ ಸೆಡ್ ಓಕೆ ಫೈನ್ ಅಂತ. ಕೆಲಸ ಸ್ಟಾರ್ಟ್ ಆಯ್ತು. ಮಧ್ಯದಲ್ಲಿ ಸರ್ ಶೂಟಿಂಗ್ ಕರೆದ್ರು. ಐ ವೆಂಟ್ ಶೂಟಿಂಗ್. ಆ ಪ್ರೊಸೆಸ್ ಅಲ್ಲಿ GREನೂ ಓದಕ್ ಸ್ಟಾರ್ಟ್ ಮಾಡಿದ್ದೆ. ಅದು ಬರ್ದೆ. GRE ಬರ್ದು ಸ್ಕೋರ್ ಆಚೆ ಬಂದ ತಕ್ಷಣ ಅವತ್ತು ಪಾಪ್ಕಾರ್ನ್ದು ಫಸ್ಟ್ ಸಾಂಗ್ ರಿಲೀಸು. ಹನುಮಾನ್ ಕೈಂಡ್ ಹಾಡ್ದಿದಾರೆ ಅದನ್ನ, ಮಾದೇವ. ಅದು ಫಸ್ಟ್, ಅದು ಅವತ್ ರಿಲೀಸು. ನನ್ಗೆ ಅದೆಲ್ಲ ಹೊಸದು. ನಂಗೆ ಏನ್ ನಡೀತಾ ಇದೆ, ಈ ತರ ಎಲ್ಲ ಆಗುತ್ತಾ, ಹಿಂಗೆಲ್ಲ ಆಗುತ್ತಾ ಅಂತ ನಂಗೆ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ನನ್ಗೆ. ಸೊ GRE ಸ್ಕೋರು ಬಂದಿತ್ತು. ಐ ಗಾಟ್ ಇನ್ ಅ ಗುಡ್ ಸ್ಕೋರ್.
ನಮ್ಮ ಮನೆ ಹತ್ರ ಒಂದು ಕನ್ಸಲ್ಟೆನ್ಸಿ ಏಜೆನ್ಸಿ ಇದೆ, ಅಲ್ಲಿಗೆ ಅಪ್ಲೈಯೂ ಮಾಡಿದ್ದೆ ನಾನು. ಈ ತರ ಸ್ಕೋರು ನಂದು IELTS ಈ ಸ್ಕೋರು, GRE ಈ ಸ್ಕೋರು, ದಿಸ್ ಇಸ್ ವೇರ್ ಐ ವಾಂಟ್ ಟು ಗೋ, ಅದಕ್ಕೆಲ್ಲ ರೆಡಿ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಅಷ್ಟೊತ್ತು ಸರ್ ಶೂಟಿಂಗ್ ಕರೆದ್ರು ಸೂರಿ ಸರ್. ಸರಿ ಅಂತ ಫಸ್ಟ್ ಡೇ ಶೂಟಿಂಗ್ ಹೋದೆ. ಫಸ್ಟ್ ಡೇ ಶಾರ್ಟ್ ನಂದು ದೇವ್ರ ಮನೆ ಮುಂದೆ ಕೂತ್ಕೊಂಡು ಫೋನ್ ತೆಗಿಯೋದು. ದಟ್ಸ್ ದ ಫಸ್ಟ್ ಶಾರ್ಟ್ ಅವ್ರು ತೆಗ್ದಿದ್ ನಂದು. ಅವಾಗ ಸೂರಿ ಸರ್ ಕರೆದ್ರು, ಅವ್ರ ಕಾಸ್ಟ್ಯೂಮ್ ಅಂತ ಕೊಟ್ರು, ನಾನು ಹಾಕೊಂಡೆ. ಅದರಲ್ಲಿ ಆಲ್ರೆಡಿ ಮ್ಯಾರಿಡ್ ಅಲ್ಲ ಸೀನಾ ಅನ್ನೋ ಕ್ಯಾರೆಕ್ಟರ್ಗೆ. ಸೊ ತಾಳಿ ಕೊಟ್ರು, ನಮ್ಮಮ್ಮ ಹಿಂಗ್ ನೋಡ್ದೆ, ಸುಮ್ಮನೆ ಹಾಕೋ ಅಂದ್ರು. ಹಾಕೊಂಡೆ, ಕಾಲುಂಗ್ರ ಕೊಟ್ರು. ಯಾರೋ ಬೇರೆ ಬೆರಳು ಕಾಲುಂಗ್ರ ಹಾಕೊಂತ ಇದ್ದೆ. ಅವ್ರು ಬಂದ್ರು ಕಾಸ್ಟ್ಯೂಮ್, ಮೇಡಮ್ ಈ ಬೆರಳಿಗಲ್ಲ ಈ ಬೆರಳಿಗೆ ಹಾಕೊಳ್ಳಿ ಅಂದ್ರೆ ನನಗೇನು ಗೊತ್ತು, ನೀವು ಹೇಳ್ಬೇಕು ತಾನೇ. ನಂಗೆ ಐ ಹ್ಯಾಡ್ ಅಬ್ಸಲ್ಯೂಟ್ಲಿ ನೋ ಐಡಿಯಾ. ಸರ್ ಕರೆದ್ರು, ಫಸ್ಟ್ ಶಾರ್ಟು ಕೂತ್ಕೊಂಡು ಸರಿ ಫಸ್ಟ್ ಶಾರ್ಟ್ ರೋಲ್ ಮಾಡಿದ್ರು ಸೂರಿ ಸರ್ ಕ್ಯಾಮ್ರಾನ. ಅದು ಆ ಮನೇಲಿ ಶೂಟ್ ಮಾಡ್ತಾ ಇದ್ವಲ್ಲ, ಆಚೆಯಿಂದ ಸನ್ಲೈಟ್ ಅಂದ್ರೆ ಈವ್ನಿಂಗ್ ಸನ್ಸೆಟ್ ಶಾಟ್ ಅಂತ ತೆಗಿಯೋಕ್ಕೋಸ್ಕರ ಆಚೆಯಿಂದ ಲೈಟ್ ಹಾಕಿದ್ರು. ಅವ್ರ ಆಕ್ಷನ್ ಅನ್ನೋದಕ್ಕೂ ಅವ್ರ ಮನೆ ಹಾಕಿದಿದ್ ಗ್ಲಾಸ್ ರಪ್ ಅಂತ ಹೊಡಿತು, ಗ್ಲಾಸ್ ಬ್ರೇಕಿಂಗ್. ನಾನು ಓ ವಾವ್ ನೈಸ್, ತುಂಬಾ ಒಳ್ಳೆ ಸೈನ್ ಇದು. ಗ್ಲಾಸ್ ತಿಳಿಸೆ ಬ್ರೇಕ್ ದ ಸೀಲಿಂಗ್ ಅಂತ, ಲೈಕ್ ದಟ್ ಐ ಬ್ರೋಕನ್ ದ ಸೀಲಿಂಗ್, ಫಸ್ಟ್ ಶಾಟ್ ಇದು ಅಂತ. ಆಮೇಲೆ ಅದಾಯ್ತು, ಆ ಶಾರ್ಟ್ ಆಯ್ತು. ನಮ್ಮಮ್ಮಂಗೆ ಇನ್ನೂ ಧನಂಜಯ್ ಅವ್ರ ಜೊತೆ ನೆಕ್ಸ್ಟ್ ಕಾಂಬಿನೇಷನ್ ಸೀನ್ ಇತ್ತು. ಧನಂಜಯ್ ಅವ್ರನ್ನ ಅವಾಗ ಸರ್ ಅಂತಾನೆ ಕರಿತಾ ಇದ್ದಿದ್ದು. ಆಮೇಲೆ ಸೂರಿ ಸರ್ ನಂಗೆ ಆಮೇಲೆ ಹೇಳ್ಕೊಟ್ರು ಒಂದಿನ, ಇನ್ಮೇಲಿಂದ ನೀನು ಸೂರಿ ಅಂಕಲ್ ಅಂತ ಹೇಳ್ಬಾರ್ದು, ಇನ್ಮೇಲಿಂದ ಸೂರಿ ಸರ್ ಅಂತ ಕರಿಬೇಕು ಅಂತ. ನಾನು ಸರಿ ಅಂಕಲ್ ಇಲ್ಲ ಸರ್ ಅಂತ, ನಾನು ಆಯ್ತು ಸರಿ ಸರ್ ಅಂತ. ಆಮೇಲೆ ಧನಂಜಯ್ ಅವ್ರು ಬಂದು, ಧನಂಜಯ್ ಅವ್ರನ್ನು ಅವಾಗ ಸರ್ ಅಂತಾನೆ ಕರಿತಾ ಇದ್ದು. ಸರ್ ಹಾಯ್ ಸರ್. ಧನಂಜಯ್ ಅವ್ರು ಸರಿ ಆಯ್ತು. ಅವ್ರ ಪಾಪ ಶಾರ್ಟಲ್ಲಿ ಇರಲಿಲ್ಲ, ಸಜೆಷನ್ಗೆ ನಾನೇ ನಿಂತ್ಕೋತೀನಿ ಅಂತ ನಿಂತ್ಕೊಂಡ್ರು. ಅದೇ ಇದು ಮುಸ್ಕ್ ತೆಗಿತೀರಲ್ಲ ಆ ಶಾರ್ಟ್. ನಂಗೆ ಡೈಲಾಗ್ ಬರ್ಕೊಟ್ರು ಸೂರಿ ಸರ್. ಸರಿ ಆಯ್ತು ಹೇಳ್ತೀನಿ. ನನ್ಗೆ ನಂಗೆ ಅರ್ಥ ಗೊತ್ತಿಲ್ಲ, ಏನಕ್ಕೆ ಹೇಳ್ತಾ ಇದ್ದೀನಿ, ಏನು ಈ ಸಿಚುವೇಶನ್ ಈ ತರ ಹೇಳ್ಬೇಕು, ಇದ್ರ ಹಿಂದೆ ಇದಾಗಿದೆ, ಮುಂದೆ ಇದಾಗುತ್ತೆ ಅಂತ ಸೂರಿ ಸರ್ ನಂಗೆ ಹೇಳಿದ್ರು. ಓಕೆ, ಸಿಚುವೇಶನ್ ನನ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಇದನ್ನ ಈ ವ್ಯಕ್ತಿಗೆ ಹೇಳ್ತಾ ಇದೀಯ ಅಂದ್ಬಿಟ್ಟು ಧನಂಜಯ್ ಅವ್ರ ಮುಂದೆ ನಿಂತಿದ್ರು. ಅವ್ರಿಗೆ ಹೇಳ್ತೀಯಾ ಅಂತ. ಸರಿ ಸರ್ ಅಂತ ಹೇಳಿದೆ. ನಮ್ಮ ಅಪ್ಪ ಅಮ್ಮ ಹಿಂದೆ ಶಾರ್ಟಲ್ಲಿ ಅಲ್ಲೇ ಕೂತಿದ್ದಾರೆ. ಆಯ್ತಾ, ನನಗೆ ಏನು ಇಲ್ಲ, ಕೊಟ್ಟರು ನಾನು ಹೇಳ್ಬೇಕು, ನಾನು ಹೇಳ್ತೀನಿ. ದಟ್ ವಾಸ್ ಜಸ್ಟ್ ದ ಇನ್ನಸೆನ್ಸ್ ದಟ್ ಐ ಹ್ಯಾಡ್ ಅಟ್ ದಟ್ ಪಾಯಿಂಟ್. ಜಾಸ್ತಿ ಏನು ಅದು ಏನಕ್ಕೆ ಹೇಳಿಸ್ತಾ ಇದ್ದಾರೆ, ಈ ಪದ ಹೇಳಿದ್ರೆ ರಿಲೀಸ್ ಆದ್ರೆ ನನ್ಗೆ ಅದೇನು ಗೊತ್ತಿಲ್ಲ ಅಲ್ಲ, ನಾನು ನೆಕ್ಸ್ಟ್ ಹೇಗೆ ಕಂಟಿನ್ಯೂ ಮಾಡ್ತೀನಿ ಅನ್ನೋದು ಗೊತ್ತಿಲ್ವಲ್ಲ ಈ ಇಂಡಸ್ಟ್ರಿಲಿ. ಸೊ ಈ ಜರ್ನಿನೇ ಗೊತ್ತಿಲ್ವಲ್ಲ. ಸೊ ಅದಕ್ಕೆ ಇದು ಹೇಳ್ತೀನಿ, ಏನಾಗುತ್ತೆ, ರಿಲೀಸ್ ಆಗುತ್ತೆ, ಜನರು ನೋಡ್ತಾರೆ, ಅಲ್ಲಿವರೆಗೂ ನನ್ನ ಥಾಟ್ ಪ್ರೊಸೆಸ್ ಇಲ್ಲ. ದಟ್ ಒಂದಿಷ್ಟು ಜನ ನೋಡ್ತಾರೆ ನಾನು ಹಿಂಗೆ ಮಾತಾಡೋದು ಅದೆಲ್ಲ ಅನ್ನೋದು ನಂಗೇನು ಥಾಟ್ ಪ್ರೊಸೆಸ್ ಇಲ್ಲ. ಸೊ ಸೂರಿ ಸರ್ ಕೊಟ್ಟರು, ಡೈಲಾಗ್ ಆಯಿತು. ಅಮ್ಮಂಗೆ ಅವಾಗ ಸೂರಿ ಸರ್ನ ಕೇಳಿದ್ರು, ಸರ್ ಇವಳು ಆ್ಯಕ್ಟ್ ಮಾಡ್ತಾಳ ಸರ್ ಅಂತ ಅಮ್ಮ ಕೇಳಿದ್ರು. ಸೂರಿ ಸರ್, ಮೇಡಮ್ ನನಗೇನಾದರೂ ಹುಚ್ಚ, ಬೆಂಗಳೂರಿಂದ ಮೈಸೂರವರೆಗೂ ಇವಳಿಗೆ ಆಗಲಿಲ್ಲ ಅಂದರೆ ಇಲ್ಲಿವರೆಗೂ ನಾನು ಕರ್ಕೊಂಡು ಬರೋದಕ್ಕೆ ಅಂತ ಅಂದಿದ್ರು. ಆಮೇಲೆ ಅಮ್ಮ ಏನೂ ಕೇಳಿಲ್ಲ ಸೂರಿ ಸರ್. ಆಯ್ತು ಸರ್ ನೀವು ಹೇಳಿದ್ರೆ ಅವಳು ಸರಿ ಓಕೆ ಅಂತ. ಸೊ ದ ಪ್ರೋಸೆಸ್ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಆಮೇಲೆ ಆಲ್ಮೋಸ್ಟ್ 9 months ಆಯ್ತು ಆಕ್ಸೆಂಚರಲ್ಲಿ ಕೆಲಸ ಮಾಡಿದೆ. ಶೂಟಿಂಗು ಆಯ್ತು, ಎಲ್ಲ ಆಯ್ತು, ಮಾಡಿದೆ. 9 months ಕೆಲಸ ಮಾಡಿದೆ. ಪ್ರಾಬ್ಲಿ 9th month ಅಷ್ಟರಲ್ಲಿ ನನಗೆ ಐ ರಿಯಲೈಸ್ ದಟ್ ಐ ವಿಲ್ ನೆವರ್ ಸರ್ವೈವ್ ಇನ್ ಅ ಜಾಬ್ ಲೈಕ್ ದಿಸ್. ಇಟ್ ಈಸ್ ವೆರಿ ಸ್ಟೇಬಲ್, ಯಾಕಂದ್ರೆ ಎವ್ರಿ ಮಂತ್ ಸ್ಯಾಲರಿ ಬರುತ್ತೆ, ಯು ನೋ ವಾಟ್ ಯು ಆರ್ ಡೂಯಿಂಗ್ ಎಲ್ಲ. ಬಟ್ ನನಗೆ ದಟ್ process I did not enjoy. Like I said, ನನ್ಗೆ ಆ ಕ್ವೆಶ್ಚನ್, am I enjoying this or am I not? ಅಬ್ಸಲ್ಯೂಟ್ಲಿ ನಾಟ್ ಎಂಜಾಯಿಂಗ್ ದಿಸ್. ಅದಕ್ಕಿಂತ ಮುಂಚೆ ಹೇಳಿದ್ದೆ ನಮ್ಮ ಅಮ್ಮಂಗೆ ನಾನು ಬಿಡ್ತೀನಿ ಇನ್ನೊಂದು ತಿಂಗಳು ಅಂತ ಹೇಳಿದ್ರು. ಇವ್ರಿಗೆ ಹೇಳಿದ್ರೆ ನಂಗೆ ಇನ್ನೊಂದು ತಿಂಗಳು ಹೋಗಿ ಪೇಪರ್ಸ್ ಹಾಕ್ದೆ. ಐ ಪುಟ್ ಇನ್ ದ ಪೇಪರ್ಸ್. ಮನೆಗೆ ಬಂದೆ, ಐ ಸೆಡ್ ನಾನು ಕೆಲಸ ಬಿಟ್ಟೆ ಅಷ್ಟೇ. ಅದರಲ್ಲಿ ಬೋನಸ್ ಕೊಟ್ಟಿದ್ರು ಆಕ್ಸೆಂಚರ್ ಅವರ ಟೈಮಲ್ಲಿ. ಸೊ ನನಗೆ ಒಂದು ಸೇಫ್ಟಿ ನೆಟ್ ಅಂತಿದೆ, ಒಂದಿಷ್ಟು ದುಡ್ಡಿದೆ, ಸೊ ಬೋನಸ್ಸು ಬಂದಿದೆ, ಇಟ್ಸ್ ಫೈನ್ ನೋಡೋಣ ಅಂತ. ಅದಾಯ್ತು. ಪಾಪ್ಕಾರ್ನ್ ಕೆಲಸ ಬಿಟ್ಟಾದ್ಮೇಲೆ ನಾನು ದೇ ಕಾಂಟ್ ಫೋರ್ಸ್ ಮೀ ಎಲ್ಲ ಹೋಗು ಅಂತ. ಸರಿ ಆಯ್ತು. ಆಮೇಲೆ ಪಾಪ್ಕಾರ್ನ್ ಫೆಬ್ಬಲ್ಲಿ ರಿಲೀಸ್ ಆಯ್ತು. ರಿಲೀಸ್ ಆಗಿ 20 daysಗೆ ಲಾಕ್ಡೌನ್. 2020 ಲಾಕ್ಡೌನ್ ಸ್ಟಾರ್ಟ್ ಆಯ್ತು. ನನಗೆ US ಹೋಗೋಕ್ಕಾಗಲ್ಲ GRE ಮಾಡೋಕ್ಕೆ.
ಇಲ್ಲೂ ಏನು ನಡೀತಾ ಇಲ್ಲ. ಆಯ್ತು, ಇನ್ನೇನು, ಯಾರು ಏನು ಹೇಳಕ್ಕಾಗಲ್ಲ, ಇಡೀ ವರ್ಲ್ಡ್ ಸ್ಟಾಪ್ ಅಲ್ಲಿದೆ, ನಾನು ಇನ್ನೇನು ಅಂತ. ಅವಾಗ ಐ ಬಿಕೇಮ್ ಫ್ರೆಂಡ್ಸ್. ಅಷ್ಟರಲ್ಲಿ ಅಮೃತ ವಾಸ್ ಮೈ ಗುಡ್ ಫ್ರೆಂಡ್ ಬ್ಯಾಕ್ ದೆನ್. ಸೊ ಅವಾಗ ಅಮೃತ ಅಂಡ್ ಧನಂಜಯ್ ಅಂಡ್ ಎವ್ರಿಬಡಿ ವಿ ಬಿಕೇಮ್ ಫ್ರೆಂಡ್ಸ್. ಅಂಡ್ ಅವರೆಲ್ಲ JP ನಗರ ಸುತ್ತಮುತ್ತ, ಮನೆ ಸುತ್ತಮುತ್ತನೇ ಇದ್ದಿದ್ದ ಅವಾಗ ಅವರೆಲ್ಲ. ಸೊ ಅವಾಗ ಲಾಕ್ಡೌನ್ ಅಲ್ಲಿ ರೋಡೆಲ್ಲ ಖಾಲಿ ಅಲ್ಲ, ರೋಡಲ್ಲೆಲ್ಲ ನೀವು ರೋಡಲ್ಲೂ ಕ್ರಿಕೆಟ್ ಆಡ್ಬೋದಾಗಿತ್ತು, ರೋಡಲ್ಲೂ ಬ್ಯಾಡ್ಮಿಂಟನ್ ಆಡ್ಬೋದಾಗಿತ್ತು. ಸೊ ಎಲ್ರು ಒಟ್ಟಿಗೆ ಜಿಮ್ಗೆ ಹೋಗ್ತಾ ಇದ್ವಿ. ಅವಾಗ ಐ ಬಿಕೇಮ್ ಫ್ರೆಂಡ್ಸ್ ವಿತ್ ಧನಂಜಯ್. ಅವಾಗ ಐ ಥಿಂಕ್ one of those friends that ನಾನು ಹೇಳ್ನಲ್ಲ, that I can count and say is one good friend that I have in the industry. ಧನಂಜಯ್ will be, ಆ ಲಿಸ್ಟ್ ಅಲ್ಲಿ ಅವ್ರು ಇರ್ತಾರೆ. ಯಾವತ್ತೇನಾದ್ರೂ ಕಾಲ್ ಮಾಡಿ ಮಾತಾಡ್ಬೋದು, ಹೇಳ್ಬೋದು. something is ನನ್ಗೆ ಗೊತ್ತಾಗ್ತಾ ಇಲ್ಲ ಇಂಡಸ್ಟ್ರಿಲಿ ಇದು ಹೌ ದಿಸ್ ವರ್ಕ್ಸ್ ಅಂತಂದ್ರೆ, ಐ ಕ್ಯಾನ್ ಪಿಕ್ ಅಪ್ ದ ಫೋನ್ ಎನಿ ಡೇ ಅಂಡ್ ಕಾಲ್ ಅಂಡ್ ಆಸ್ಕ್ ಹೌ ಡಸ್ ದಿಸ್ ವರ್ಕ್, ಇದು ಹೀಗೇನಾ, ಏನು, somebody that I can talk to. Yes. ಸೊ ಆ ಇನ್ನೋಸೆನ್ಸ್ ಇಂದ ಪಾಪ್ಕಾರ್ನ್ ಮಂಕಿ ಟೈಗರ್ ಆಗಿತ್ತು. ಹೌದು. ಅಂಡ್ ಒಂದ್ ಮಟ್ಟಿಗೆ ಸಕ್ಸಸ್ ಕೊಡ್ತು. ಅದಾದ್ಮೇಲೆ ಬೇರೆ ಫಿಲ್ಮ್ಸ್ ಗಳನ್ನ ಮಾಡ್ಕೊಂಡ್ ಬಂದ್ರಿ. ಕಾಂತಾರ ವಾಸ್ ಅಗೇನ್ ಆ ಇನ್ನೋಸೆನ್ಸ್ ನ ಇನ್ನು ದೊಡ್ಡ ಲೆವೆಲ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದು ವಿತ್ ಬಿಗ್ ಕ್ಯಾನ್ವಾಸ್. ಅಂಡ್ ಅದರಲ್ಲಿ ಪ್ರಾಬಬ್ಲಿ ಆಕ್ಟಿಂಗ್ ದ ವೇರಿಯೇಷನ್ಸ್ ಆಗಿರ್ಬೋದು, ಟು ರೀಚ್ ವೈಡರ್ ಆಡಿಯನ್ಸ್ ಎಲ್ಲವೂ ಆಯ್ತಲ್ಲ. ಆ ಇನ್ನೋಸೆನ್ಸ್ ಮತ್ತೆ ಇದು ಬ್ಲಾಸ್ಟ್ ಆಗಿದ್ ರೀತಿ ಹೆಂಗಿತ್ತು? ಅಂಡ್ ಅಗೇನ್ ನಾನು ಏನೋ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಕರೆದ್ರು ಮೂಗ್ ಚುಚ್ಚಿಸ್ಬೇಕು ಅಂದಾಗ್ಲೂ ಅಷ್ಟೇ, ನೆಕ್ಸ್ಟ್ ಸಿನಿಮಾ ಅದೇನು ಇಲ್ಲ, ಚುಚ್ಚಿಸ್ಬೇಕಾ, ಸರಿ ಚುಚ್ಚಿಸೋಣ, ಆಗ್ಲೂ ಇನ್ಸ್ಟಿಂಕ್ಟಿವ್ ಆಗಿ ಓಕೆ ಏನು ಇಲ್ಲ ಮಾಡೋಣ ಅಷ್ಟೇ. ಎರಡ್ ಕಡೆನೂ ಚುಚ್ಚಿಸ್ಬೇಕಾ? ನನ್ಗೆ ಅಮ್ಮ ಮುಂಚೆಯಿಂದ ಹೇಳೋರು ಚುಚ್ಚು ಮೂಗ್ ಚುಚ್ಚು ಅಂತ. ನೀನೇ ಚುಚ್ಚು, ನಾನ್ ಯಾಕೆ ಚುಚ್ಚಿಸ್ಕೊಳ್ಳಿ ಅಂತಿದ್ದೆ. ಇವಾಗ ಚುಚ್ಚು ಎರಡ್ ಕಡೆನೂ ಚುಚ್ಚು ಅಂತ. ಯಾವತ್ತೋ ಒಂದಿನ ಹೋದ್ವಿ, ಅಲ್ಲೇ ಮಂಗ್ಳೂರಲ್ಲೇನೆ ಮಣಿಪಾಲ್ ಹೋದ್ವಿ. ಮಣಿಪಾಲಲ್ಲಿ ಎರಡ್ ಕಡೆ ಗನ್ ಶಾಟ್ ಮಾಡಿದ್ರು, ಕಳ್ಸಿದ್ರು ಅಷ್ಟೇ. ಐ ವಾಸ್ ಲೈಕ್ ಓಕೆ, ಮಾಡಿದ್ರು. ಇವಾಗ ನೆಕ್ಸ್ಟ್ ಸಿನಿಮಾ ಭಾಷೆ ಕಲಿಬೇಕು. ಶನಿಲ್ ಗುರು ಅವರು ಸೊ ಶನಿಲ್ ಗುರು ಅವರು ನನ್ಗೆ ವರ್ಕ್ಶಾಪ್ ತಗೋತಾ ಇದ್ರು ಆ ಟೈಮಲ್ಲಿ. ಸೊ ಅವರೊಂದಿಷ್ಟು ಅವ್ರ ಭಾಷೆಯಲ್ಲಿ ಮಾತಾಡ್ಸೋದು, ಆ ಸ್ಲ್ಯಾಂಗಲ್ಲಿ ಮಾತಾಡ್ಸೋದು, ಸೀನ್ಸು ಪ್ರತಿಯೊಂದನ್ನು ಅವ್ರು ವರ್ಕ್ಶಾಪ್ ಮಾಡಿಸೋರು. ಸೊ ಆ ವರ್ಕ್ಶಾಪಲ್ಲಿ ಮತ್ತೆ ಇನ್ನೊಂದು ಏನಾಯ್ತು ಅಂದರೆ ಹೆಲ್ಪ್ ಆಯಿತು. ಆ ಪ್ರೊಸೆಸಲ್ಲಿ ನಾನು ತುಂಬ ಅಲ್ಲಿದ್ದೆ, ಕುಂದಾಪುರದಲ್ಲೇ ಇದ್ದೆ ನಾನು. ಸೊ ಅವ್ರು ಮಾತಾಡ್ತಾ ಇದ್ದಿದ್ದು ತುಂಬಾ ಕೇಳಿಸ್ಕೊಂಡೆ. ಯಾವಾಗ್ಲೂ ನೀವು ಯಾವ್ದಾದ್ರು ಒಂದ್ ಜಾಗದಲ್ಲಿ ಅವ್ರು ಮಾತಾಡೋದ್ ಕೇಳಿಸ್ಕೊಂಡ್ರೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದು ನೀವು ಕೇಳಿಸ್ಕೊಬೇಕು, ಕಲಿಬೇಕು ಅಂತಂದ್ರೆ ಯಾರು ಮಾತಾಡ್ತಾರೋ ಅವ್ರನ್ನ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ನಿಮ್ಗೆ ಆ ಪದಗಳಾಗಿರ್ಬೋದು, ಸ್ಲ್ಯಾಂಗ್ ಆಗಿರ್ಬೋದು, ಅದು ಯೂಶಲಿ ಇಲ್ ಸ್ಟಾರ್ಟ್ ಸಿಟ್ಟಿಂಗ್ ಇನ್ ಯರ್ ಮೈಂಡ್. ಸೊ ಅದಾಗಕ್ ಸ್ಟಾರ್ಟ್ ಆಯ್ತು. ಅಂಡ್ ಶೂಟಿಂಗು ಅಷ್ಟೇ, ನಾನು ಅಲ್ಲೂನು ಅಷ್ಟೇ ಇಡೀ ಸೆಟ್ ಜೊತೆ ಮಾತಾಡ್ತಾ ಇದ್ದೆ. ಇವತ್ತವರೆಗೂ ನಂಗೆ ಆರ್ಟ್ ಡಿಪಾರ್ಟ್ಮೆಂಟು, ನಾವು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್, ಪ್ರತಿಯೊಬ್ರು ಎಲ್ಲರ ಜೊತೆನೂ ಮಾತಾಡಿದ್ದೀನಿ ನಾನು. ನಾವು ಕ್ಯಾರವ್ಯಾನ್ ಅಣ್ಣನೂ ಬಿಡ್ತಾ ಇರ್ಲಿಲ್ಲ, ಅವ್ರನ್ನೂ ಮಾತಾಡಿಸ್ತಾ ಇದ್ದೆ. ಎಲ್ಲ ಏಡೀಸು ಎಲ್ಲರ ಜೊತೆ ಮಾತಾಡ್ಕೊಂಡು ಖುಷಿಯಿಂದ ಶೂಟಿಂಗ್ ಮಾಡಿದ್ದು. ಅದು ಆ ಪ್ರೋಸೆಸ್ ಎಂಜಾಯ್ ಮಾಡಿದ್ವಿ. ಅಂಡ್ ನನ್ಗೆ ಲೈಕ್ ನೆವರ್ ಎಕ್ಸ್ಪೆಕ್ಟೆಡ್ ವಾಟ್ ಕಾಂತಾರ ವುಡ್ ಬಿಕಮ್. ಇವತ್ತು ಇಟ್ ಬಿಕೇಮ್ ಅ ಹ್ಯೂಜ್ ಫ್ರಾಂಚೈಸಿ ಇನ್ ಇಟ್ಸ್ ಓನ್ ಸೆಲ್ಫ್. ಎಲ್ರು ಕಾಯ್ತಾರ ಸಿನಿಮಾಗೋಸ್ಕರ. ಆವತ್ತು ನಾವು ಶೂಟ್ ಮಾಡ್ಬೇಕಾದ್ರೆ ಅಥವಾ ರಿಲೀಸಿಗೆ ಬಂದಿದ್ದ ದಿನ, ಫಸ್ಟ್ಲಿ ಇಟ್ ವಾಸ್ ಅನ್ ಔಟ್ ಅಂಡ್ ಔಟ್ ಕನ್ನಡ ಸಿನಿಮಾ ಅಷ್ಟೇ. ಇಟ್ ವಾಸ್ ನಾಟ್ ಅ ಪ್ಯಾನ್ ಇಂಡಿಯಾ ಸಿನಿಮಾ. 1 ವಾರ ಅಥವಾ 2 ವಾರ ಆದ್ಮೇಲೆ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಕನ್ವರ್ಟ್ ಆಗಿದ್ದು. ಬಟ್ ಅಲ್ಲಿವರೆಗೂ ಅದು ಕನ್ನಡ ಸಿನಿಮಾ ಅಂತಾನೆ ಪ್ರಮೋಟ್ ಮಾಡ್ತಾ ಇದ್ದಿದ್ದು. ಸೊ ಆ ಪ್ರೊಸೆಸಲ್ಲಿ ನಮ್ಮ ಏಡೀಸ್ ಎಲ್ಲ, ಅಯ್ಯೋ ಸರ್ ಇವಳು ಚಿಕ್ಕ ಮಗು ಥರ ಮಾತಾಡ್ತಾಳೆ, ಇವಳು ಇಂಟರ್ವ್ಯೂಸ್ ಕರ್ಕೊಂಡು ಹೋಗೋದು ಹೆಂಗೆ ಅಂತ. ಅದಕ್ಕೆ ಬೇರೆ ಇಂಟರ್ವ್ಯೂಸಲ್ಲಿ ಹಿಂಗೆ ಮಾತಾಡಬೇಕು ಅಂತ. ನಾನು ಸರಿ ಆಯಿತು, ನಾನು ಮಾತಾಡ್ತೀನಿ ಅಂತ. ಒಂದೊಂದ್ಸತಿ ಇಂಟರ್ವ್ಯೂಸಲ್ಲಿ ಏನಾದರೂ ಹೇಳಿದಾಗ ಎಲ್ಲರೂ ಶಾಕ್ ಆಗೋರು, ನಿಜವಾಗ್ಲೂ ಸಪ್ತಮಿ ಮಾತು ಹೇಳಿದ್ರ ಅಂತ. ತುಂಬಾ ಫುಲ್ಲು ಪ್ರೊಫೌಂಡ್ ಥಾಟ್ಸ್ ಎಲ್ಲ ಹೇಳ್ತಾ ಇದ್ದೀರಲ್ಲ ಅಂತ. ಸೊ ಆ ಪ್ರೊಸೆಸಲ್ಲಿ ಐ ಲರ್ನ್ಡ್ ಅ ಲಾಟ್. 2 years ಏನಾಯ್ತು, ಐ ಗಾಟ್ ಟು ಲರ್ನ್ ಅ ಲಾಟ್. ಅಂದ್ರೆ ಟೀಮ್ ವರ್ಕ್ ಇಸ್ ಇಂಪಾರ್ಟೆಂಟ್. ಅದ್ರ ಜೊತೆ ಒಂದು ಪಾತ್ರ ಆಗ್ಬೇಕು. ಆ ಪ್ರೋಸೆಸ್ ಅಲ್ಲಿ ನೀವು ಆ ಪಾತ್ರ ಆಗ್ಬೇಕು. ಅವಾಗ ಐ ಥಿಂಕ್ ಇವಾಗ ಏನಾಗುತ್ತೆ, ಐ ಅಂಡರ್ಸ್ಟ್ಯಾಂಡ್ ಇಟ್ಸ್ ನಾಟ್ ಎವ್ರಿಬಡಿ ಅಲ್ಲ. ಇವಾಗ ಒಂದೊಂದ್ಸತಿ 3 ಸಿನಿಮಾ ಶೂಟಿಂಗ್ ಮಾಡ್ತಾ ಇರ್ತೀವಿ, ಸ್ವಿಚ್ ಆಗ್ತಾ ಇರ್ತೀವಿ ಕ್ಯಾರೆಕ್ಟರ್. ಇವತ್ತು ಆ ನೆಸೆಸಿಟಿ ಇದೆ, ಅದೂ ನಿಮ್ಗೆ ಎಬಿಲಿಟಿ ಇರಬೇಕು, ಸ್ವಿಚ್ ಆಗೋ ಕ್ಯಾರೆಕ್ಟರ್ ಎಬಿಲಿಟಿನೂ ಇರಬೇಕು. ಬಟ್ ಏನಂದ್ರೆ ಆ ಪ್ರೋಸೆಸ್ ಅಲ್ಲಿ ನಂಗೆ ಅಷ್ಟು ಫುಲ್ 1 ವರ್ಷ ಏನಿತ್ತು, ಅಷ್ಟು ವರ್ಷ ನಾನು ಲೀಲಾಗೆ ಇದ್ದಿದ್ದು. ಆ ಊರಲ್ಲೇ ಇದ್ದೆ, ಆ ಊಟನೇ ಮಾಡ್ತಾ ಇದ್ದೆ, ಕುಂದಾಪುರದಲ್ಲೇ ಇರ್ತಾ ಇದ್ವಿ.
ಮೀನು, ಆ ಸಾರು, ಆ ಗಂಜಿ, ಅದೇ. ಸೊ ಆ ಪ್ರೊಸೆಸ್ ಅಲ್ಲಿ ನಮ್ಗೆ ವಿ ಬಿಕೇಮ್ ಒನ್ ಅಮಂಗ್ ದೆಮ್. ಸೊ ದಟ್ ಹೆಲ್ಪ್ಡ್ ಅ ಲಾಟ್ ಅನ್ಸುತ್ತೆ. ಇವತ್ತು ತುಂಬಾ ಜನ ಹೋಗಿದ ತಕ್ಷಣ ತುಳುಲ್ ಮಾತಾಡಿಸ್ತಾರೆ. ನಂಗೆ ತುಳು ಬರಲ್ಲ, ಅವ್ರಿಗೆ ಮಂಗ್ಳೂರವಳು ಅಂತ ತುಳುಲ್ ಮಾತಾಡಿಸ್ತಾರೆ. ಸೊ ಐ ಥಿಂಕ್ ದಟ್ ಈಸ್ ಒನ್ ಥಿಂಗ್ ನನ್ಗೆ. ಅಂಡ್ ಆ ಸ್ಪೇಸು ಅಷ್ಟೇ ಅದು ಕ್ರಿಯೇಟ್ ಮಾಡ್ಕೊಡ್ತು. ಅಂಡ್ ಲೈಕ್ ಅಂದ್ರೆ ನಾನು ಅದೇ ಹೇಳೋದು, ಇಟ್ ಇಸ್ ನಾಟ್ ಅನ್ ಈಸಿ ಇಂಡಸ್ಟ್ರಿ. ನೀವು ಅವಾಗ್ಲೇ ಕೇಳಿದ್ರಿ, ಇಟ್ ಇಸ್ ನಾಟ್ ಅನ್ಸರ್ಟನ್ ಇಂಡಸ್ಟ್ರಿ. ಇಟ್ ಇಸ್ ನಾಟ್ ದಟ್ ಇವಾಗ ಎವ್ರಿ ಮಂತ್ ನಿಮ್ಗೆ ಇವಾಗ ವರ್ಕಿಂಗ್ 9 to 5 ನಿಮ್ಗೆ ಗೊತ್ತು ಎಂಡ್ ಆಫ್ ದ ಮಂತ್ ಈ ಸ್ಯಾಲ್ರಿ ಬರುತ್ತೆ ಅಂತ. ಬಟ್ ಇನ್ ದಿಸ್ ಇಂಡಸ್ಟ್ರಿ ಯು ಡು ನಾಟ್ ನೋ ಯಾವಾಗ ಬರುತ್ತೆ, ಏನೋ ನಿಮ್ಗೆ ಐಡಿಯಾ ಇರಲ್ಲ, ಏನೂ ಗೊತ್ತಿರಲ್ಲ ಅಲ್ಲ. ಸೊ ಇಟ್ ಈಸ್ ಅ ವೆರಿ ಅನ್ಸರ್ಟನ್ ಇಂಡಸ್ಟ್ರಿ. ಬಟ್ ನಾ ಅದೇ ಹೇಳ್ದಂಗೆ ಒಂಥರ ಮೊಂಡ್ ಧೈರ್ಯ ಅಷ್ಟೇ ನನ್ನಲ್ಲಿ. ಇವತ್ವರೆಗೂ ಇರೋದು ಅದೇ, ಆ ಮೊಂಡ್ ಧೈರ್ಯ ಅಷ್ಟೇ. ಪ್ರಾಬಬ್ಲಿ ಅದೇ ಯುನೋ ಆ ಸ್ಟೇಜ್ ಕೊಡ್ತು. ಅಂಡ್ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ದಟ್ ಸಿನಿಮಾ. ಯಾಕಂದ್ರೆ ಇವತ್ತು ನನಗೆ ಏನೇ ಮೊಂಡ್ ಧೈರ್ಯ ಏನೇ ಇದ್ರೂ ಆ ಸಿನಿಮಾ ಆಗಿರ್ಲಿಲ್ಲ ಅಂದ್ರೆ ಐ ವುಡ್ ಸ್ಟಿಲ್ ಬಿ ಸಂಬಡಿ ಹೂ ಸ್ಟಿಲ್ ಸ್ಟ್ರಗ್ಲಿಂಗ್ ಅಲ್ವಾ. ಇಟ್ ವುಡ್ ಹ್ಯಾವ್ ಮೈ ಟ್ರೆಜೆಕ್ಟ್ರಿ, ಅಥವಾ ನನ್ನ ಸಿನಿಮಾ ಏನ್ ಜರ್ನಿ ಇದೆ, ನಾನು ಏನೇನ್ ಸಿನಿಮಾ ಮಾಡ್ಕೊಂಡ್ ಬಂದೆ, ಅಥವಾ ಯಾರ್ಯಾರ ಜೊತೆ ಇವತ್ತು ನಂಗೆ ಒಂದು ರೂಮಲ್ಲಿ ಇವತ್ತು ಒಂದು ಮೀಟಿಂಗ್ ಬೇಕು, ಇವ್ರ ಜೊತೆ ಮಾತಾಡ್ಬೇಕು ಅಂತಂದ್ರೆ ಇವತ್ತು ಒಂದ್ ಸ್ವಲ್ಪ ಇಟ್ಸ್ ಮಚ್ ಈಸಿಯರ್. ಅದು ಸಿಗ್ತಾ ಇರ್ಲಿಲ್ಲ, ಅದು ಆಗ್ತಾ ಇರ್ಲಿಲ್ಲ ಇಫ್ ದಟ್ ಸಿನಿಮಾ ಡಿಂಟ್ ಹ್ಯಾಪನ್. ಸೊ ಐ ವಿಲ್ ಆಲ್ವೇಸ್ ಟಚ್ ಮೈ ಹಾರ್ಟ್ ಅಂಡ್ ಸೋಲ್ ಅನ್ಸೆ ಆ ಸಿನಿಮಾ ಇಲ್ಲ ಅಂದಿದ್ರೆ ಇಟ್ ವುಡ್ ಬಿನ್ ಇಂಪಾಸಿಬಲ್ ಫಾರ್ ದಿಸ್ ಜರ್ನಿ ಟು ಹ್ಯಾಪನ್ ಈ ತರ. ಅಂಡ್ ಇತ್ತೀಚೆಗೆ ಸಪ್ತಮಿ ಗೌಡ ಅವರು ತುಂಬಾ ಸುದ್ದಿಯಲ್ಲಿರೋದು ಪಾಪರಾಜಿ ವಿಷಯದಲ್ಲಿ. ಅಸಭ್ಯವಾಗಿ ಡಿಫ್ರೆಂಟ್ ಆಂಗಲ್ಸ್ ಇಂದ ವಿಡಿಯೋಸ್ಗಳನ್ನ ಕ್ಯಾಪ್ಚರ್ ಮಾಡ್ತಿರೋದಾಗಿರ್ಬೋದು, ಅದನ್ನ ಪ್ರಮೋಷನ್ ಹೆಸರಿನಲ್ಲಿ ಯುಟಿಲೈಸ್ ಮಾಡಿ ಅಪ್ ಮಾಡ್ತಿರೋದಾಗಿರ್ಬೋದು, ಆಲ್ ದೀಸ್ ಥಿಂಗ್ಸ್. ಸೊ ಇದು ಒಂದು ಸ್ಟ್ರೈಕಿಂಗ್ ಪಾಯಿಂಟ್ ಇರುತ್ತೆ, ಒಂದು ಟ್ರಿಗರಿಂಗ್ ಪಾಯಿಂಟ್ ಇರುತ್ತೆ. ಅದನ್ನ ಮಿತಿ ಮೀರಿದಾಗಲೇ ಅಫ್ಕೋರ್ಸ್ ಯಾರು ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯ. ವಾಟ್ ವಾಸ್ ದ ಬಿಹೈಂಡ್ ದ ಸೀನ್ ಈ ವಿಷಯದಲ್ಲಿ, ಏನಾಯ್ತು, ನೀವು ಯಾಕೆ ರಿಯಾಕ್ಟ್ ಮಾಡಬೇಕು ಅಂತ ಅನ್ಕೊಡೋ ಕಾಲ್ ತೊಗೊಂಡಿದ್ದು? ನಾನು ತುಂಬ ವಿಷಯ ಐ ಡೋಂಟ್ ಇನ್ಸ್ಟೆಂಟ್ಲಿ ರಿಯಾಕ್ಟ್ ಫಾರ್ ಅ ಲಾಟ್ ಆಫ್ ಥಿಂಗ್ಸ್. ಎಲ್ಲದಕ್ಕೂ ಟೈಮ್ ಬರಬೇಕು. ಪೇಷನ್ಸ್ ಸಮ್ಟೈಮ್ಸ್ ಹೆಲ್ಪ್ಸ್. ಇನ್ಸ್ಟೆಂಟ್ ಆಗಿ ರಿಯಾಕ್ಟ್ ಮಾಡಿಬಿಟ್ರೆ ಆ ವಿಷಯ ಅಲ್ಲಿ ಡ್ರಾಪ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ತುಂಬ ಸತಿ ಐ ವೇಟ್ ಫಾರ್ ದ ರೈಟ್ ಟೈಮ್ ಟು ಸ್ಪೀಕ್. ಅದು ಯಾವುದೇ ವಿಷಯ ಆಗಿರ್ಬೋದು. ಇಟ್ ಕುಡ್ ಟೇಕ್ ಅ ಇಯರ್, ಇಟ್ ಕುಡ್ ಟೇಕ್ 4 years, ಇಟ್ ಕುಡ್ ಟೇಕ್ 5, 6, ಹೌ ಮೆನಿ ಎವರ್ ಲಾಂಗ್ ಇಯರ್ಸ್. ಐ ವಿಲ್ ವೇಟ್, ಬಟ್ ವೆನ್ ದ ಟೈಮ್ ಇಸ್ ರೈಟ್ ಐ ವಿಲ್ ಟಾಕ್. ನನಗೆ ಐ ಹ್ಯಾವ್ ಬಿನ್ ನೋಟಿಸಿಂಗ್ ದಿಸ್ ಪರ್ಸನಲಿ ಕ್ವೈಟ್ ಸಮ್. ಐ ಹ್ಯಾವ್ ನೋಟಿಸ್ ದಿಸ್. ಈ ಇಶ್ಯೂ ಆದ್ಮೇಲೆ ಯಾರೋ ಕಮೆಂಟ್ ಹಾಕಿದ್ರು, ಯಾರೋ ಅಲ್ಲ ಬೇಜಾನ್ ಜನ ಹಾಕಿದ್ದಾರೆ. ಐ ಡೋಂಟ್ ಯೂಶಲಿ ರೀಡ್. ಯಾರೋ ಕಳ್ಸಿದ್ರು. ನಾನು ಅದಕ್ಕೆ ಹೇಳಿದ್ದು, ಲೈಕ್ ದಿಸ್ ವಿಷಯ ಇಫ್ ವಿ ಟಾಕ್ ಅಬೌಟ್ ಇಟ್, ದೀಸ್ ಆರ್ ದ ಕೈಂಡ್ ಆಫ್ ಕಮೆಂಟ್ಸ್ ಯು ವಿಲ್ ಗೆಟ್ ಸೇಯಿಂಗ್ ದಟ್ ಯು ಶುಡ್ ಡ್ರೆಸ್ ಲೈಕ್ ದಿಸ್, ಯು ಶುಡ್ ವೇರ್ ಅ ಸಾರಿ, ಮತ್ತೊಂದು ಆಲ್ ಆಫ್ ದಟ್. ಅವಾಗ ಯಾರು ಝೂಮ್ ಮಾಡ್ತಾರೆ? ಎಕ್ಸಾಕ್ಟ್ಲಿ, ನಾನು ಕಮೆಂಟ್ಸ್ ಓದ್ತಾ ಇದ್ದೆ ಅದರಲ್ಲಿ. ಈಗ ಸಾಯಿ ಪಲ್ಲವಿ ಫುಲ್ ಸೀರೆ ಉಟ್ಕೊಂಡ್ ಬರ್ತಾರೆ, ಅವ್ರಿಗೆ ಯಾರು ಈ ತರದೆಲ್ಲ ಮಾಡಲ್ಲ ಅಂತ ನಿಮಗ್ ಮಾಡ್ತಿದ್ದಾರೆ ಅಂತಂದ್ರೆ ನೀವ್ ಆ ತರ ಬಟ್ಟೆ ಹಾಕೊಂಡ್ ಬರ್ತಿದ್ದಾರೆ, ಮಾಡ್ತಿದ್ದಾರೆ, ಮಾರಲ್ ಪೊಲೀಸಿಂಗ್ ಅಲ್ವಾ. ಸೊ ಮೈ ಕ್ವೆಶ್ಚನ್ ಇಸ್, ಸಾಯಿ ಪಲ್ಲವಿ ಅವರು ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರದ್ದು ವೆಕೇಶನ್ ಪಿಕ್ಸ್ ಹಾಕಿದ್ರು. ಎಲ್ಲಾ ಆ ವೆಕೇಶನ್ ಪಿಕ್ಸ್ ನ ದೇ ಮೇಡ್ ಇಟ್ ಇನ್ ಟು AI ಅಂಡ್ ಮೇಡ್ ಇಟ್ ಲುಕ್ ಲೈಕ್ ಶಿ ಇಸ್ ವೇರಿಂಗ್ ಅ 2-piece ಸ್ವಿಮ್ಮಿಂಗ್ ಕಾಸ್ಟ್ಯೂಮ್. ಸೊ ವಾಟ್ ಆರ್ ಯು ಗೋಯಿಂಗ್ ಟು ಟೆಲ್? ಅದಕ್ಕೇನು ಹೇಳ್ತೀರಾ? ನಿಮ್ಮ ಮನಸ್ಸು ಒಳ್ಳೇದಿದ್ರೆ, ಅವ್ರು ಯಾರೋ ಹೇಳಿದ್ರಲ್ಲ ಅಷ್ಟೇ, ಆಯ್ತಾ? ಸೊ ಇಟ್ ಇಸ್ ನಾಟ್, ಯು ಡೋಂಟ್ ಮಾರಲ್ ಪೊಲೀಸ್. ಇವತ್ತು ವಿ ಆರ್ ಅಟ್ ದಿಸ್ ಸ್ಟೇಜ್ ಇನ್ ದಿಸ್ ಸೆಂಚುರಿ, ಯು ಆರ್ ಸ್ಟಿಲ್ ಮಾರಲ್ ಪೊಲೀಸಿಂಗ್. ಅವ್ರು ಯಾರೋ ಐ ಟೋಲ್ಡ್ ಯು ಸೀರೆ ವಿಷಯ ಅಂತ. ದ ಫಸ್ಟ್ ಟೈಮ್ ಐ ನೋಟಿಸ್ ದಿಸ್ ವಾಸ್ ವೆನ್ ಐ ವಾಸ್ ವೇರಿಂಗ್ ಅ ಸಾರಿ. ನಾನು ಕ್ಯಾರವ್ಯಾನ್ ಇಂದ ಇಳಿತಾ ಇದ್ದೀನಿ, ಇಳಿಬೇಕಾದ್ರೆ ಅವ್ರ ಫೋನ್ಸ್ ಎಲ್ಲ ಈ ಆಂಗಲ್ಗೆ ಹೋಯ್ತು. ಇವಾಗ ನಾನು ಕ್ಯಾರವ್ಯಾನ್ ಸ್ಟೆಪ್ಸ್ ಆರ್ ಸ್ಟೀಪ್ ಅಲ್ವಾ, ಹಿಂಗ್ ಇಳಿಬೇಕಾದ್ರೆ ನಾನು ಹಿಂಗ್ ಇಳಿತಾ ಇದ್ದೀನಿ ಅಂತ ಅಂದಾಗ ನೆಕ್ಸ್ಟ್ ಟೈಮ್ ಇಂದ ನಾನು ಅದೇ ಅನ್ಕೊಂಡೆ, ನನ್ನ ಅಸಿಸ್ಟೆಂಟ್ಗೆ ಹೇಳಿ ಛತ್ರಿ ಇಡಿಸ್ಬಿಡ್ತೀನಿ, ಏನ್ ವಿಡಿಯೋ ತಗೊಂತೀರಾ ತಗೊಳ್ಳಿ, ಇಲ್ಲ ಅಂದ್ರೆ ಹಾಲಿವುಡ್ ಬಾಲಿವುಡ್ ಅಲ್ಲಿ ಲೇಸರ್ ಬಿಡ್ತಾರೆ, ಲೇಸರ್ ಬಿಟ್ರೆ ಕ್ಯಾಮ್ರಾ ಗಾನ್ ಅಲ್ವಾ. ವೆನ್ ಐ ಆಮ್ ಗೆಟಿಂಗ್ ಡೌನ್, ಹಿಂಗ್ ಇಳಿತಾ ಇರ್ಬೇಕಾದ್ರೆ ನೀವ್ ಮೇಲ್ಗಡೆಯಿಂದ ತೆಗೆದ್ರೆ ಎನಿಥಿಂಗ್ ಇಸ್ ಸ್ಟಿಲ್ ವಿಸಿಬಲ್. ಯು ಆರ್ ಡೂಯಿಂಗ್ ದಿಸ್ ಆನ್ ಪರ್ಪಸ್. ಸೊ ನಾನು ಅದನ್ನ ಹೂಎವರ್ ಹೆಡ್ ಪುಟ್, ಐ ಸೆಡ್ ರಿಮೂವ್, ಇದನ್ನೆಲ್ಲ ತೆಗ್ಸಿ ಅಂತ.
I noticed that the first time. Then I said, I know it will happen again. ಆಯ್ತಾ? If I talk now, ಏನಾಗುತ್ತೆ, why I waited for things to unfold ಅಂದ್ರೆ, there has to be the right time for something to happen ಅಲ್ವಾ? ಸೊ ಐ ವಾಸ್ ಲೈಕ್ ಓಕೆ, ಇದು ಒಂದ್ಸತಿ ಆಯಿತು, ನಾನು ಪರ್ಸ್ನಲ್ ಆಗಿ ಯಾರ್ಯಾರು ತೆಗಿಬೇಕು ತೆಗೀರಿ ಅಂತ ಹೇಳಿದೆ. ಆಯಿತು ತೆಗಿತೀವಿ ಅಂತ ಹೇಳಿದ್ರು. ಇವ್ರದ್ದು ಬರೀ ಇನ್ಸ್ಟಾಗ್ರಾಮ್ ಅಲ್ಲ, ಯೂಟ್ಯೂಬ್, ಶಾರ್ಟ್ಸ್, ಫೇಸ್ಬುಕ್, ಮತ್ತೊಂದು ಎಲ್ಲ ಕಡೆ ಇವ್ರ ಪೇಜಸ್ ಇದೆ. ಎಲ್ಲ ಕಡೆಯಿಂದ ತೆಗಿತಾರಾ? ಇಲ್ಲ. ಆಯಿತಾ? ಇವತ್ತು ಇನ್ಸ್ಟಾಗ್ರಾಮಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ. ಒಬ್ರು ತೆಗ್ದ್ರೆ 100 ಜನ ಹಾಕಿರ್ತಾರೆ. ಯಾರು ಎಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರು ಅಂತ ನನಗೆ ಗೊತ್ತಿಲ್ಲ. ಆಯ್ತಾ? ಇವತ್ತು ಡೀಪ್ ಫೇಕ್ AI, ಯಾವ ವಿಡಿಯೋ ಎಲ್ಲಿ ಯೂಸ್ ಆಗ್ತಾ ಇದೆ ಅಂತ ನಮಗೆ ಹೆಂಗೆ ಗೊತ್ತು? ಇವ್ರು ಈ ವಿಡಿಯೋಸ್ ತೆಗ್ದಿದ್ದಾರೆ, ಅದು ಅವ್ರ ಫೋನಲ್ಲೇ ಇದೆಯಾ, ಬೇರೆ ಕಡೆ ಹೋಗಿದ್ಯಾ? ಇವಾಗ ಸೋಷಿಯಲ್ ಮೀಡಿಯಾಲಿರೋದು ಬೇರೆ, ಅವ್ರ ಫೋನಲ್ಲಿರೋದೆ. ಹೂ ಇಸ್ ಆನ್ಸರಬಲ್ ಟು ಆಲ್ ಆಫ್ ದಿಸ್? ಅದಾಯಿತು, ಸೀರೆ ಇದ್ದಾಯಿತು, ಮತ್ತೊಂದು ಇವೆಂಟಲ್ಲಿ ಇನ್ನೊಂದು ಸತಿ ಐ ಸೆಡ್ ಆ ಇವೆಂಟಲ್ಲಿ ಅವ್ರು ಹಾಕಿದ ಅಷ್ಟು ವಿಡಿಯೋಸ್ನ ಐ ಸಾ, ಯಾವುದೂ ಡಸ್ ನಾಟ್ ಗಿವ್ ಔಟ್ ಇನ್ಫಾರ್ಮೇಶನ್ ಅಬೌಟ್ ದ ಸಿನಿಮಾ ಐವ್ ಕಮ್ ಟು ಪ್ರಮೋಟ್. ಒಂದೂನು ಅದು ವರ್ಕ್ ಆಗಲ್ಲ ಅವ್ರಿಗೆ. ಆಯ್ತಾ? ವರ್ಕ್ ಆಗಲ್ಲ. ಆಯ್ತಾ? ಇವಾಗ ನಾನು ನಿಮ್ಮನ್ನೇ ಕೇಳ್ತೀನಿ, ನೀವು ಇಂದಿಷ್ಟು ವಿಡಿಯೋಸ್ ನೋಡ್ತೀರಾ, ನಿಮ್ಗೆ ರಿಲೀಸ್ ಡೇಟ್ ಆದ್ರೂ ನಿಮ್ ತಲೆಯಲ್ಲಿ ಉಳ್ಕೊಳ್ಳುತ್ತಾ? ಅಂಟಿಲ್ ಅಂಡ್ ಅನ್ಲೆಸ್ ಇಟ್ ಇಸ್ ಅ ಬಿಗ್ ಬ್ಲಾಕ್ ಬಸ್ಟರ್ ಸಿನಿಮಾ. ಇವತ್ತು Toxic has been pushed, but March 19th ಅನ್ನೋದು it was etched in our memory because it's toxic irrespective of any video coming. ಅಲ್ವಾ? ಅದು ಬಿಟ್ಟು ಬೇರೆ ರಿಲೀಸ್ ಡೇಟ್, ಇವತ್ತು ಒಂದಿಷ್ಟು ಸಿನಿಮಾ ರಿಲೀಸ್ ಡೇಟ್, ನೆಕ್ಸ್ಟ್ ರಿಲೀಸ್ ನಿಮ್ಗೆ ಯಾವ್ದು ಗೊತ್ತು? ಅಥವಾ ವಿಡಿಯೋಸ್ ನೋಡಿ ನಿಮ್ಗೆ ಗೊತ್ತಾ? ಪಪರಾಜಿ ನೋಡಿ ಆ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದೇನು ತಲೆಗೆ ಬರಲ್ಲ ಅಲ್ವಾ? ಅದಕ್ಕೆ ಆ ಇವೆಂಟು ಆಯ್ತು, ಕಾಯ್ದೆ. ನೆಕ್ಸ್ಟು ನಂದು ರೈಸ್ ಆಫ್ ಅಶೋಕ ಥಿಯೇಟರ್ ಫಸ್ಟ್ ಡೇ ಫಸ್ಟ್ ಶೋ ಸ್ಕ್ರೀನ್ ಪೂಜೆ ಮಾಡ್ತಾ ಇದೀವಿ. ಸ್ಕ್ರೀನ್ ಪೂಜೆ ಮಾಡಬೇಕಾದ್ರೆ ದೇವ್ರು ಎಲ್ಲಿಟ್ಟಿದ್ದಾರೆ. ಮೊನ್ನೆ ಚೇಂಬರ್ ಮೀಟಿಂಗಲ್ಲಿ ಅವ್ರು ಹೇಳಿದ್ರು, ಏನು ಮಾಡೋದು ಮ್ಯಾಮ್, ಇಲ್ಲಿಷ್ಟು ಜನ ಬೌನ್ಸರ್ಸ್ ನಿಂತಿದ್ರು, ನಾವೇನು ಮಾಡೋದು? ಅವ್ರು ಯಾವಾಗಲೂ ಸ್ಕ್ರೀನ್ ಪೂಜೆ ಮಾಡ್ತಾರೆ, ಸ್ಕ್ರೀನ್ ಕೆಳಗಡೆ ದೇವ್ರು ಇಟ್ಟಿದ್ರು, ಅದಕ್ಕೆ ನಾವು ಸ್ಟೇಜ್ ಹತ್ತಿದ್ವಿ ಅಂತ ಹೇಳಿದ್ರು. ಹೂಎವರ್ ಅವ್ರ ಕಡೆಯಿಂದ, ಪ್ಯಾಪರಾಜಿ, ಡಿಜಿಟಲ್ ಇನ್ಸ್ಟಾಗ್ರಾಮ್ ಚಾನೆಲ್ ಇಂದ ಸಂಬಡಿ ಸ್ಪೋಕ್ ಅಂಡ್ ಸೆಡ್, ನಾವು ಅದಕ್ಕೆ ಮೇಲ್ ಹತ್ತಿದ್ವಿ. ಫಸ್ಟ್ಲಿ ನಾನೇ ಪೂಜೆ ಮಾಡ್ಬೇಕಾದ್ರೆ ಚಪ್ಪಲಿ ಬಿಟ್ಟು ಪೂಜೆ ಮಾಡಿದ್ದೀನಿ. ಸೊ ನೀವು ದೇವ್ರಿಗಿಂತ ಮೇಲೆ ಚಪ್ಪಲಿ ಹಾಕೊಂಡು ನೀವೆಲ್ಲ ತೆಗಿತಾ ಇದ್ದೀರಾ. ಓಕೆ, ಇದನ್ನ ಯಾರು ಪ್ರಶ್ನೆ ಮಾಡಲ್ಲ, ಬಟ್ ಹೆಣ್ಮಕ್ಳನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ. ಓಕೆ ಫೈನ್, ಸರಿ, ಅದು ತಪ್ಪೇ ಇಲ್ಲ, ಒಪ್ಕೊಳ್ಳೋಣ. ನೀನು ಆ ವಿಡಿಯೋ ಹಾಕಬೇಕಾದ್ರೆ ಬೇರೆ ಯಾರೇ ಹೆಣ್ಮಕ್ಳದು, ಯಾರದೇ ಅವ್ರ ಫ್ಯಾಮಿಲಿದು ಹಾಕಿದ್ದಿದ್ರೆ ಅದು ಮುಜುಗರ ಬರುತ್ತೆ. ಇದು ಇಟ್ ವಿಲ್ ಕ್ರಿಯೇಟ್ ನ್ಯೂಸೆನ್ಸ್ ಆರ್ ಇಟ್ ಕುಡ್ ಮೇಕ್ ಸಂಬಡಿ ಫೀಲ್ ಅನ್ಕಂಫರ್ಟಬಲ್ ಅನ್ನೋದು ಕೂಡ ಕಾನ್ಷಿಯಸ್ನೆಸ್ ಇಲ್ವಾ? ಅದು ಸೆಲ್ಫ್ ಕಾನ್ಷಿಯಸ್ನೆಸ್ ಅಲ್ವಾ? ಅದನ್ನ ಬೇರೆ ಅವ್ರಿಗೆ ಅದು ಹೇಗೋ ಆಗೋಯ್ತು, ಹೇಗಾಗೋಗುತ್ತೆ? ಇವತ್ತು ಊಟದಲ್ಲಿ ಯಾವುದೋ ಒಂದು ಹಲ್ಲಿ ಬಿದ್ದಿದ್ರೆ ಹೇಗೋ ಆಗೋಯ್ತು ಅಂತ ತಿನ್ಬಿಡ್ತೀರಾ? ತಿನ್ನಲ್ಲ ತಾನೆ. ಅದು ಒಂದೇ ಸತಿ ಬಿದ್ದಿದ್ರು ಅದು ಹೇಗೆ ಒಂದೇ ಸತಿ ಹಾಕ್ಬಿಡ್ತೀರಾ ನೀವು? ಒಂದೇ ಸತಿ ತಾನೆ ಒಂಚೂರು ವಿಷ ಹಾಕೊಂಡು ಕುಡಿದು ಬಿಡೋಣ ಅಂತ ಕುಡಿದು ಬಿಡ್ತೀರಾ? ಹೌ ಕ್ಯಾನ್ ಯು ಡೂ? ಹೌ ಇಸ್ ಇಟ್ ಪಾಸಿಬಲ್ ಲೈಕ್ ದಟ್? ಆ್ಯಂಡ್ ಇಟ್ ಇಸ್ ನಾಟ್ ದ ಫಸ್ಟ್ ಟೈಮ್. ಮೈ ಪ್ರಾಬ್ಲಮ್ ಇಸ್, ಇಫ್ ಇಟ್ ವಾಸ್ ಫಸ್ಟ್ ಟೈಮ್ ಆದಾಗ ಐ ವೆಂಟ್ ಅಂಡ್ ಐ ಪರ್ಸನಲಿ ಗಾಟ್ ಇಟ್ ರಿಮೂವ್ಡ್ ಅಲ್ವಾ? ಐ ಡೋಂಟ್ ನೋ, ನಾನು ಹೇಳಿದ್ದು, ಬಟ್ ಐ ಸಾ ಅದಾದ್ಮೇಲೆ ಬೇರೆ ಚಾನೆಲ್ಸ್ ಅಲ್ಲೂ ವಾಪಸ್ ಬಂದಿದ್ದು ನಾನು ನೋಡಿದ್ದೀನಿ. ನಾನು ಅದನ್ನೇ ಹೇಳಿದ್ದು, ಫಸ್ಟ್ ಟೈಮ್ ಆದಾಗ ಸರಿ ತಪ್ಪು ಆಯಿತು ಸರಿ ಅಂತ ಹೇಳಿ ತೆಗೆಸ್ದೆ. ಸೆಕೆಂಡ್ ಟೈಮ್ ಆದಾಗಲೂ ಆಯಿತು ಸರಿ, ಒಂದಿಷ್ಟು ಜನಕ್ಕೆ ಇವ್ರಿಗೆ ಹೇಳಿದ್ದೀನಿ, ಇವ್ರಿಗೆ ಹೇಳ್ಬಿಟ್ಟು ತೆಗ್ಸೋಣ ಅಂತಲೂ ತೆಗೆಸ್ದೆ. 2 ಸತಿ ಆದಮೇಲೆ ಅದು ಮತ್ತೆ ಆದರೆ ಅದು ತಪ್ಪಲ್ಲ, ಅದು ಬೇಕು ಅಂತಾನೆ ನೀವು ಮಾಡ್ತಾ ಇರೋದು, ಪರ್ಪಸ್ಫುಲಿ ಯು ಆರ್ ಡೂಯಿಂಗ್ ಇಟ್. ಅದಾದಮೇಲೆ ತಪ್ಪು ಅಂತ ಗೊತ್ತಾದ್ಮೇಲೆ ಸಾರಿ ಹೇಳೋದೊಂದು, ಅದಕ್ಕೆ ನೀವು ಜಸ್ಟಿಫಿಕೇಶನ್ ಕೊಡ್ತೀರಲ್ಲ, ಅದು ಬೇರೆದು. ನಾನು ಹೌದು ತಪ್ಪಾಯ್ತು ಸಾರಿ ಅಂತ ಕೇಳ್ಬಿಟ್ಟೆ, ಅದು ಬೇರೆದು. ಬಟ್ ಜಸ್ಟಿಫಿಕೇಶನ್ ಕೊಡೋಕೆ ಬರಬೇಡಿ ಆ ವಿಷಯದ ಬಗ್ಗೆ. ಇಟ್ ಈಸ್ ರಾಂಗ್. ಡೋಂಟ್ ಲೆಟ್ ಇಟ್ ಹ್ಯಾಪನ್. ಸೊ ದಟ್ಸ್ ದ ರೀಸನ್. ನಾನು ಅವತ್ತು ಇಟ್ ವಾಸ್ ಅರೌಂಡ್ 2 o'clock in the night ನಾನು ಆ ವಿಡಿಯೋ ನೋಡಿದಾಗ ನಂಗೆ ತುಂಬ ಸಿಕ್ಕಾಬಟ್ಟೆ ಕೋಪ ಬಂತು. ಫಸ್ಟ್ಲಿ ನಾನು ಲೈಕ್ ಐ ಸೆಡ್, ನಾನು ತುಂಬ ಕಾಯ್ತೀನಿ ಏನಾದರೂ ಆದಾಗ ಮಾತಾಡೋದಕ್ಕೆ. ಯಾಕಂದರೆ ಒನ್ಸ್ ಐ ಚೂಸ್ ಮೈ ಬ್ಯಾಟಲ್ಸ್ ವೆರಿ ಕೇರ್ಫುಲಿ. ಆಯ್ತಾ? ಒನ್ಸ್ ಐ ಆಮ್ ಇನ್ ದ ಬ್ಯಾಟಲ್ ಫೀಲ್ಡ್, ಐ ವಿಲ್ ಮೇಕ್ ಶ್ಯೂರ್ ಐ ಫಿನಿಶ್ ದಟ್. ಐ ವಿಲ್ ಬ್ರಿಂಗ್ ಇಟ್ ಟು ಕ್ಲೋಜರ್, ಏನೇ ಆಗಿದ್ರು. ಆಯ್ತಾ?
ಸೊ ದಟ್ ವಾಸ್ ದ ರೀಸನ್ ಐ ಚೋಸ್ ಇಟ್. ಐ ಸೆಡ್ 2:00 in the night, ರಾತ್ರಿ ನನಗೆ ಯಾರ್ಯಾರು ಫೀಮೇಲ್ ಆಕ್ಟ್ರೆಸಸ್ ನನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇದ್ರು ಎಲ್ರಿಗೂ ಮೆಸೇಜ್ ಆಗ್ತಾ that this has happened to me. I want to know if it has happened. ನಿಮ್ಗೂ ಆಗಿದೆಯಾ ಈ ತರ ಅಂತ ಅಷ್ಟೇ. I want to know. This is the incident that took place. This is what has happened. Let me know. Everybody, ಎಷ್ಟು ಜನ they wrote back saying yes, it's happened. It's what this is. Most of them. About 97% of them wrote back saying ಹೌದು ಆಗಿದೆ. And ಅದು ಏನಾಗುತ್ತೆ, ಒಂದ್ಸತಿ ಯಾರೋ ನಿಮ್ಗೆ ನೀವು ಹಾಕಿರೋ ವಿಡಿಯೋಗೆ ಅದೇ ಆಕ್ಟ್ರೆಸ್ದು ಯಾವುದೋ ವಿಡಿಯೋ ಹಾಕಿದ್ರೆ ನೀವು ಅವ್ರಿಗೆ ಲೈಕ್ ಕೊಟ್ಟಿದ್ದು, ಆ ವಿಡಿಯೋ ನೋಡಿ ಲೈಕ್ ಕೊಟ್ಟಿದ್ರೆ ನಿಮ್ಗೆ ಯಾವುದು ಪರ್ಮಿಷನ್ ಇಲ್ಲ ನೆಕ್ಸ್ಟ್ ಟೈಮ್ ಹಾಕ್ಬೇಕಾದ್ರೆ ಅವ್ರ ಪರ್ಮಿಷನ್ ಇಲ್ಲದೆ ಹಾಕಕ್ಕೆ, ಲಾಸ್ಟ್ ಟೈಮ್ ಅವ್ರು ಇಷ್ಟಪಟ್ಟಿದ್ರು ಅದಕ್ಕೆ ಈ ಸತಿನೂ ನಾನು ಹಾಕ್ತೀನಿ ಅಂತ. ಇಟ್ ಡಸ್ ನಾಟ್ ವರ್ಕ್ ದಟ್ ವೇ ಅಲ್ವಾ, ಪಬ್ಲಿಕ್ ಪ್ರಾಪರ್ಟಿ ಅಲ್ವಲ್ಲ. ಸೊ ಅದಕ್ಕೋಸ್ಕರ ನಾನು ಇಷ್ಟು ಜನನ್ ಕೇಳಿದೆ. ಅದಾದ್ಮೇಲೆ 8:30 ಬೆಳಿಗ್ಗೆ ಅಷ್ಟರಲ್ಲಿ ಐ ಗಾಟ್ ಅ bunch of replies. ನಾನು ಹೇಳಿದೆ, ಸೊ ವಿ ವಿಲ್ ಸ್ಟ್ಯಾಂಡ್ ಅಪ್ ಟುಗೆದರ್ ಅಲ್ವಾ, ದಿಸ್ ಇಸ್ ಜಸ್ಟ್ ನಾಟ್ ಮೈ ಇಶ್ಯೂ. ಇದು ನನ್ನ ಇಶ್ಯೂ ಮಾತ್ರ ಅಲ್ಲ, ಇದು ಇಂಡಸ್ಟ್ರಿ ಇಶ್ಯೂ ಆಗ್ತಾ, ಇದು ಇಟ್ಸ್ ಅಫೆಕ್ಟಿಂಗ್ ಆಲ್ ಆಫ್ ಅಸ್. ಇವತ್ತು ಒಂದು ಸಿನಿಮಾ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದಾಗ ಖುಷಿಯಿಂದ ಹೋಗ್ಬೇಕು, ಭಯದಿಂದ ಹೋಗ್ಬಾರ್ದು. ಅಯ್ಯೋ ಇವತ್ತು ಯಾವ ವಿಡಿಯೋ ತೆಗಿಸ್ಬೇಕಪ್ಪ ಇವತ್ತು, ತುಂಬಾ ಸತಿ ಅನ್ಸುತ್ತೆ. ಇವತ್ತು ಏನಾಗುತ್ತೆ ಗೊತ್ತಾ, ಕಾರಿಂದ ಇಳಿಯಕ್ಕೂ ಬಂದಿಟ್ಟಾಗ ಕಾರಿಂದ ಇಳಿದು ನಾವು ಏನೋ ಅಡ್ಜಸ್ಟ್ ಮಾಡೋಷ್ಟೊಳಗ ಅಲ್ಲೊಂದು ವಿಡಿಯೋ ಬಂದು ಅಲ್ಲಿ ಆಗ್ಬಿಟ್ಟಿರುತ್ತೆ. ತುಂಬಾ ಕಾನ್ಶಿಯಸ್ಲಿ ಕ್ಯಾರಿ ಮಾಡಬೇಕು. ಹೌದು, ಅಂದ್ರೆ ಇವಾಗ ನಾನು ಇಳಿಬೇಕಾದ್ರೆ ನಾನು ಏನೋ ಬಟ್ಟೆ ಅಡ್ಜಸ್ಟ್ ಮಾಡ್ಕೊಂಡು ಇಳಿಯಕ್ಕೂ ನಮಗ್ ಟೈಮ್ ಇಲ್ಲ. ದಟ್ ಹೌ ಇಸ್ ದಟ್ಸ್ ನಾಟ್ ಕರೆಸ್ತಿರೋದೇನೆ ಸಿನಿಮಾ ಪ್ರಮೋಷನ್ ಉದ್ದೇಶಕ್ಕೆ, ದುಡ್ಡನ್ನ ಸ್ಪೇರ್ ಮಾಡಿ ಕರೆಸ್ತಿದೀರಾ. ನಾನು ಅದನ್ನು ಹೇಳ್ತೀನಿ, ಚಿತ್ರತಂಡ ಕರ್ಸ್ಬೇಕಾದ್ರೆ ಇಟ್ ಇಸ್ ಆಲ್ಸೋ ದೇರ್ ರೆಸ್ಪಾನ್ಸಿಬಿಲಿಟಿ ಟು ಪ್ರೊಟೆಕ್ಟ್ ದೇರ್ ಆಕ್ಟರ್ಸ್. ಪ್ರತಿಯೊಬ್ರು ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಇವಾಗ ನಾವು ಆಸ್ ಎ ಸಿನಿಮಾ ಟೀಮ್ ಪ್ರೊಡ್ಯೂಸರ್ಸ್ ಆಗಿ ನಾವು ಒಬ್ರು ಕರ್ಸ್ತಾರೆ ಸಿನಿಮಾ ಪ್ರಮೋಷನ್ ಆಗ್ಬೇಕು ಅಂತ ಕರ್ಸ್ಬೇಕಾದ್ರೆ ಇಟ್ ಈಸ್ ಆಲ್ಸೋ ದ ಟೀಮ್ಸ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ದೇರ್ ಆಕ್ಟರ್ಸ್. ಈ ತರ ಏನೋ ಆಗ್ತಾ ಇದೆ ಅಂತ ಅಂದಾಗ ಟು ಹೋಲ್ಡ್ ದ ಪರ್ಸನ್, PROs ಆಗಿರ್ಬೋದು, ಪೇಜಸ್ ಆಗಿರ್ಬೋದು, ಯಾರೋ ಮತ್ತೊಬ್ರನ್ನಾಗಿರ್ಬೋದು, ಟು ಹೋಲ್ಡ್ ದೆಮ್ ರೆಸ್ಪಾನ್ಸಿಬಲ್ ಅಂಡ್ ಟೆಲ್ ದೆಮ್ ಅವ್ರನ್ನ ಎಲ್ಲಿ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ದಟ್ ಹ್ಯಾಸ್ ಟು ಬಿ ಟೇಕನ್. ಅವ್ರ ಮೇಲೆ ಕಂಪ್ಲೇಂಟ್ ಆಗಿರ್ಬೋದಾ, ಮತ್ತೊಂದಾಗಿರ್ಬೋದಾ, ಪೇಜ್ ತೆಗ್ಸೋದಾಗಿರ್ಬೋದು, ಏನೋ ಒಂದ್ ಆಗ್ಬೇಕಲ್ಲ. ಇವತ್ತು ಯಾರಿಗೂ ಯಾರ ಮೇಲೂ ಭಯನೇ ಇಲ್ಲ, ಅವ್ರು ಮಾಡಿದ್ದೆ ಕರೆಕ್ಟ್ ಅಂತಂದ್ರೆ ಅದಕ್ಕೆ ಒಂದು ಸ್ಟ್ರೀಮ್ ಲೈನ್ ಇದನ್ನ ಯಾರು ಅಪ್ರೂವ್ ಮಾಡ್ಬೇಕು ಅನ್ನೋದಿಲ್ಲ, ಏನೂ ಇಲ್ಲ, ಯಾರು ಏನಾದ್ರೂ ಹಾಕೋಬಹುದು ಇವತ್ತು. ದಟ್ ಡಸ್ ನಾಟ್ ವರ್ಕ್ ಅಲ್ವಾ. ಅಫ್ಕೋರ್ಸ್ ದರ್ ಇಸ್, ಏನಕ್ಕೆ ಸೈಬರ್ ಕ್ರೈಮ್ ಹೋಗ್ಲಿಲ್ಲ, ಲಾಟ್ ಆಫ್ ಕ್ವೆಶ್ಚನ್ಸ್. ನೀವು ಸೈಬರ್ ಕ್ರೈಮ್ಗೆ ಹೋಗ್ಬೋದೈತಲ್ಲ ನಿಮ್ ಜೊತೆ ಆಗಿದ್ರೆ. ಸರ್ ನಾನು ಒಬ್ಳೇ ಹೋಗ್ಬೋದು, ಬಟ್ ಇದು ನನ್ನ ಒಬ್ಳಿಗೆ ಆಗಿರೋದಲ್ಲ, ತುಂಬಾ ಜನ ಹುಡುಗಿರಾಗಿದೆ ಇಂಡಸ್ಟ್ರಿಲಿ. ಎಲ್ರೂ ಸೈಬರ್ ಕ್ರೈಮ್ ಅವ್ರವ್ರೇ ಹೋಗ್ಬೋದಾ? ಹಂಗಾದ್ರೆ ಆಸ್ ಅನ್ ಇಂಡಸ್ಟ್ರಿ ನಾವ್ ಏನಾಗ್ತಾ ಇದೀವಿ, ಎಲ್ಲೋ ಒಂದ್ ಕಡೆ ಸಂವೇರ್ ವಿ ಹ್ಯಾವ್ ಟು ಗೋ ಟಾಕ್ ಅಲ್ವಾ. ಇಂಡಸ್ಟ್ರಿ ಇವಾಗ ನಮ್ದೇನು ಚೇಂಬರ್ ಇದೆ, ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್, ಅಲ್ಲಿಗೆ ಹೋದಾಗ ದೇರ್ ಹ್ಯಾಸ್ ಟು ಬಿ ಸಮ್ ಏನೋ ಒಂದು ಅಲ್ಲಿಂದ ಬಂದಾಗ ದೇ ನೋ ದಟ್ ಫಾರ್ ಶೋರ್ ಇದು ನೆಕ್ಸ್ಟ್ ಟೈಮ್ ಮಾಡಿದಾಗ ಇದು ತಪ್ಪು. ಅದಕ್ಕೆ ಇಮಿಡಿಯೇಟ್ಲಿ ಐ ಸೆಂಟ್ ಇಟ್ ಟು ಅ ಲಾಟ್ ಆಫ್ ಪೀಪಲ್. ಐ ಗಾಟ್ a lot of actors ಆಗಿರ್ಬೋದು, ಸೀನಿಯರ್ಸ್ ಆಗಿರ್ಬೋದು, ಸೀನಿಯರ್ ಆಕ್ಟರ್ಸ್, a lot of them gave their support. Then finally ಇದಾದ್ಮೇಲೆ I spoke to ತರುಣ್ ಸುಧೀರ್ ಸರ್, ಬಿಕಾಸ್ ಲೈಕ್ ಐ ಸೆಡ್, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನನ್ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು, ಆಯ್ತಾ. ದಿಸ್ ವಾಸ್ ವಾಟ್ ವಿ ಸ್ಟಾರ್ಟೆಡ್. ಆಫ್ಟರ್ ದಟ್ ಸಮ್ ಕ್ಲೋಜರ್ ಹ್ಯಾಸ್ ಟು ಹ್ಯಾಪನ್ ಅಲ್ವಾ. ಏನೋ ಒಂದು ಮೀನಿಂಗ್ ಹ್ಯಾಸ್ ಟು ಕಮ್ ಔಟ್ ಆಫ್ ಇಟ್ ಅಲ್ವಾ. ಇವತ್ತು ನಾನು ಏನೋ ಮಾತಾಡ್ಬಿಟ್ಟೆ, ಮಾತಾಡಕ್ಕೆ 100 ಜನ ಮಾತಾಡ್ತಾರೆ. That was not my intention at all. The first reason why the social media ದಲ್ಲಿ ಹಾಕಿದ್ದು ಅಂದ್ರೆ to know that all of these people are facing the same issues. Exactly, ಆಯ್ತಾ. Secondly, ಇದು ಬರೀ ನಮ್ಮ ಇಶ್ಯೂ ಅಂತಲ್ಲ, ದ ಇಂಡಸ್ಟ್ರಿ ಇಶ್ಯೂ. ಬಿಕಾಸ್ ಮೇಲ್ ಆಕ್ಟರ್ಸ್ ಆಗಿರ್ಬೋದು, ಫಿಮೇಲ್ ಆಕ್ಟರ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಇದನ್ನ ನೋಟಿಸ್ ಮಾಡಿದ್ದಾರೆ, ನೀವು ಮಾಡ್ತಾ ಇರೋ ತಪ್ಪು ಅನ್ನೋದು. ದಟ್ ವಾಸ್ ದ ಮೇನ್ ಇಂಟೆನ್ಷನ್. ಸೆಕೆಂಡ್ಲಿ, ನಾನು ಅದನ್ನ ತಗೊಂಡು ಹೋಗಿ ಐ ಕ್ಯಾನ್ ಶೋ ಇಟ್ ಟು ದ ಚೇಂಬರ್. ಇದು ನಾನು ಒಬ್ಳು ಇಶ್ಯೂ ಅಲ್ಲ ಸರ್, ಇದು ತುಂಬಾ ಜನ. ಅಂಡ್ ಯಾವ್ದು ಇವತ್ತು ನನ್ನ ಏಜ್ ಗ್ರೂಪ್ ಅವ್ರು ಮಾತ್ರ ಅಲ್ಲ, ಸೀನಿಯರ್ ಆಕ್ಟರ್ಸ್ಗೂ ಇದೆಲ್ಲ ದೇ ಫೇಸ್ಡ್. ಅವ್ರು ಏನೋ ಮಾತಾಡ್ತಾ ಇದ್ರೆ ಅದನ್ನ ತೆಗ್ದು ಹಾಕೋದು. ಅಂಡ್ ದೆನ್ ಟುಡೇ ಇವತ್ತು ಎನಿ ವಿಡಿಯೋ ಕ್ಯಾನ್ ಬಿ ರಿವರ್ಸ್ಡ್, ಸ್ಲೋಡ್, ಮೇಡ್ ಫಾಸ್ಟ್, ಮೇಡ್ ಸ್ಲೋ, ಎನಿಥಿಂಗ್ ಅಲ್ವಾ. ಸೊ ಇವತ್ತು ನಾನು ಅದನ್ನ ಇವಾಗ ನಾನು
ನೀವು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ, ನನಗೆ ತಲೆ ಸುತ್ತಾ ಇದೆ, ನಾನು ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಅಂತ ಅಂದಾಗ ನಾನು ಹಿಂಗೆ ಕೂತಿದ್ರೆ ಅದನ್ನ ವಿಡಿಯೋ ತಗೊಂಡು ಇಂಟರ್ವ್ಯೂ ಸಪ್ತಮಿ ಗೌಡ ಹೇಗೆ ಕೂತಿದ್ರು ಅಂತ ಹಾಕಿದ್ರೆ ಇಟ್ಸ್ ರಾಂಗ್ ಪರ್ಸ್ಪೆಕ್ಟಿವ್. ನನಗೆ ಅವತ್ತು ಹುಷಾರಿರ್ಲಿಲ್ಲ ಅಥವಾ ನನಗೆ ತಲೆ ಸುತ್ತಾ ಇದೆ ಅಂತ ನಾನು ಇವಾಗ ಎಲ್ಲ ಆಕ್ಟ್ರಸ್ದು ಆ ಥರ ನಾವು ಹೋಗಿ ಕೆಳಗಡೆ ಕಮೆಂಟಲ್ಲಿ ಬರ್ಕೊಂಡು ಕುತ್ಕೊಳಕ್ಕಾಗುತ್ತಾ ಪ್ರತಿ ವಿಡಿಯೋದಲ್ಲಿ? ಪರ್ಸ್ಪೆಕ್ಟಿವ್ ಚೇಂಜ್ ಆಗೋಯ್ತಲ್ಲ. ಹೂಸ್ ಆಸ್ಕಿಂಗ್, ಹೂಸ್ ಟಾಕಿಂಗ್ ಅಬೌಟ್ ಕ್ಯಾರೆಕ್ಟರ್ಲೆಸ್ ಮಾಡ್ಬಿಡುತ್ತೆ ಎಕ್ಸಾಕ್ಟ್ಲಿ. ಅಂಡ್ ಅದರಲ್ಲಿ ಆ ಕ್ಯಾಪ್ಷನ್ ಹಾಕೋದಾಗಿರ್ಬೋದು, ನಿಮಗೆ ವ್ಯೂಸ್ ಬೇಕು, ನಿಮಗೆ ಅದರಲ್ಲಿ ಎಂಗೇಜ್ಮೆಂಟ್ ಬೇಕು ಅಂತ ಬೇರೆಯವ್ರನ್ನ ಟಾರ್ನಿಶ್ ಮಾಡೋದು ತಪ್ಪು. ದಟ್ ಯು ಶುಡ್ ನಾಟ್ ಡೂ. ಇವಾಗ ವಿಡಿಯೋ ಚೆನ್ನಾಗೇ ಇತ್ತು, ಇಟ್ ಇಸ್ ಬ್ಯೂಟಿಫುಲಿ ಟೇಕನ್, ಸಂಬಡಿ ಇಸ್ ಡೂಯಿಂಗ್, ಸಂಬಡಿ ಇಸ್ ಅದ್ ನಡ್ಕೊಂಡೇ ಬರ್ತಾ ಇದಾರೆ, ಬಟ್ ಇಟ್ ಇಸ್ ಅ ಬ್ಯೂಟಿಫುಲಿ ಟೇಕನ್ ವಿಡಿಯೋ ಅಂದ್ರೆ ಹೂ ವಿಲ್ ಯಾರಿಗೆ ಪ್ರಾಬ್ಲಮ್ ಇರುತ್ತೆ? ಸುಮಾರು ಸಲ ಅವರು ಕೊಲಾಬರೇಷನ್ ಕೊಟ್ಟಿರ್ತಾರೆ, ಎಕ್ಸಾಕ್ಟ್ಲಿ. Only what are we saying? Do not shoot in an angle that can tarnish somebody. That is the problem. So adukoskara finally officially sent chamber complaint kotte, and in first time historyly there is a female president chamber ali, Jaimala ma'am. Or immediate agi she responded, she got on a call, Monday meeting karsidru, ella concerned PROs, ondishtu paps, producer, director, actors, media ellarnu karsidru. They made a meeting and then they gave, andre for me that was what was important. At the end of the day ನಾನು ಮಾತಾಡ್ಬಿಟ್ಟೆ ಮತ್ತೊಂದಾಯ್ತು ಅಲ್ಲ, ಇದು ನೆಕ್ಸ್ಟ್ ಟೈಮ್ ಆದ್ರೆ ಏನಾಗುತ್ತೆ ಅದು ಇಂಪಾರ್ಟೆಂಟ್ ಅಲ್ವಾ? ಅಂಡ್ ಫಾರ್ ದಟ್ ದೇ ಗೇವ್ ಅ ಸೊಲ್ಯೂಷನ್. ಅವ್ರು ಹೇಳಿದ್ರು, ನೆಕ್ಸ್ಟ್ ಟೈಮ್ ಇಂದ ನಾವು ಕರೆದು ಮೀಟಿಂಗ್ ಮಾಡೋದು ಮತ್ತೊಂದು ಮಾಡೋದು ಅದು ಯಾವುದು ನಡೆಯಲ್ಲ. ನೆಕ್ಸ್ಟ್ ಟೈಮು ಹೂ ಎವರ್ ಇಸ್ ಕನ್ಸರ್ನ್ಡ್ ಅವ್ರ ಜೊತೆ ಡೈರೆಕ್ಟ್ ಚೇಂಬರ್ ಕಡೆಯಿಂದಾನೆ, with the actress, whoever is in the picture, chamber ಕಡೆಯಿಂದಾನೆ with the help of the chamber we are going to go to the cyber crime. ಅದಾದ್ಮೇಲೆ ಬಂದು ಅಯ್ಯೋ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ರು, ನಮ್ಮ ಚಾನೆಲ್ ಹಿಂಗಿತ್ತು ಮತ್ತೊಂದು ಅಂತ ಬ್ಯಾನ್ ಆದ್ಮೇಲೆ ನಮ್ಮನ್ನ ಯು ಕೆನಾಟ್ ಮೇಕ್ ಅಸ್ ದ ಬ್ಯಾಡ್ ಪೀಪಲ್. ನಾವು ಆಗ್ಲೇ ಹೇಳಿದ್ದೀವಿ, ನಿಮಗೆ ಕನ್ಸೆಂಟ್ ಇದೆಯಾ, ನಿಮಗೆ ಪರ್ಮಿಷನ್ ಇದೆಯಾ ಆಕ್ಟ್ರೆಸ್ ಇಂದ ಆ ಥರ ವಿಡಿಯೋಸ್ನ ನೀವು ಹಾಕೊಳ್ಳೋಕೆ? ಹೂ ಆರ್ ವಿ ಟು ಕ್ವೆಶ್ಚನ್? ನಮ್ಗೆ ಯಾವ ಅಧಿಕಾರ ಇಲ್ಲ. ಇವತ್ತು ಯಾರು ಮೇಡಮ್ ಅವರೇ ಕರ್ಸ್ಕೊಂತಾರೆ, ಅವರೇ ಪರ್ಸ್ನಲ್ ನಾವು ಬರ್ತಾ ಇದ್ದೀವಿ ನೀವು ಬನ್ನಿ ಇಲ್ಲಿ ಅಂತ ಕರ್ಸ್ಕೊಂತಾರೆ. ಅದು ವೈಯಕ್ತಿಕ. ಯಾರು ಕರ್ಸ್ಕೊಂತಾರೋ ನೀವು ಅವ್ರ ವಿಡಿಯೋ ಹಾಕಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ಇದೆ. ಎಲ್ರದ್ದು ವಿಡಿಯೋ ಅದೇ ಥರ ಹಾಕಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ಇಲ್ಲ ಅಲ್ಲ. ದಟ್ ಈಸ್ ದ ಡಿಫ್ರೆನ್ಸ್. ದಟ್ ಈಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಅಂಡ್ ಯಾರು ಇವಾಗ ಬೇರೆ ತರದ ಆಂಗಲ್ ಅಲ್ಲಿ ಅಥವಾ ಅಸಭ್ಯ ಕಾಣೋ ವಿಡಿಯೋನ ಪ್ರಮೋಷನ್ಗೆ ಯೂಸ್ ಮಾಡಿ ಅಂತ ಐ ಡೋಂಟ್ ನೋ. ಇವನ್ ನನ್ಗೂ ಅದು ಗೊತ್ತಿಲ್ಲ. ಬಟ್ ಇಫ್ ದಟ್ ಈಸ್ ದಿಯರ್ ಜಸ್ಟಿಫಿಕೇಶನ್ ಅಂಡ್ ವ್ಯಾಲಿಡೇಷನ್, ಓನ್ಲಿ ಥಿಂಗ್ ವಿ ಕ್ಯಾನ್ ಸೇ ಇಸ್ ನಿಮ್ಮ ಹತ್ರ ಪರ್ಮಿಷನ್ ಇದ್ರೆ ನೀವು ಹಾಕೊಳ್ಳಿ, ನೀವು ಏನೇ ವಿಡಿಯೋ ಹಾಕೊಳ್ಳಿ. ಅದನ್ನ ಕೇಳೋದಕ್ಕೆ ಯಾರಿಗೂ ಅರ್ಹತೆ ಇಲ್ಲ, ಹಕ್ಕಿಲ್ಲ. ಬಟ್ ಇದು ಸಿನಿಮಾದು ಪ್ರಮೋಷನ್ ನಲ್ಲಿ ಭಾಗಿಯಾಗಿರೋದ್ರಿಂದ ಇವಾಗ ನಿಮ್ ಸಿನಿಮಾ ಪ್ರಮೋಷನ್ ಮಾಡ್ತಿರ್ತೀರಾ ಅಂದ್ರೆ ಡಿಜಿಟಲಿ ಅದಕ್ಕೆ ಮಾರ್ಕೆಟಿಂಗ್ ಮಾಡೋರು ಒಬ್ರು ಇರ್ತಾರೆ, ಪರ್ಸನಲಿ ಆ ಫಿಲ್ಮ್ದು PRO ಒಬ್ರು ಇರ್ತಾರೆ, ಎಲ್ಲರೂ ಇರ್ತಾರೆ. ಬಟ್ ದೀಸ್ ವಿಡಿಯೋಸ್ ಅವರೇ ಇವ್ರನ್ನ ಕರೆಸಿರ್ತಾರೆ, ಒಂದು ಟೀಮ್ ಅನ್ನ, ಒಂದಿಷ್ಟು ಜನ ಅಂತ. ಬಟ್ ಅವ್ರು ಅಪ್ರೂವ್ ಮಾಡದೆ ಇದು ಹೆಂಗ್ ಹೋಗುತ್ತೆ? ಅಥವಾ ಅದಕ್ಕೆ ದಟ್ ಇಸ್ ಮೈ ಕ್ವೆಶ್ಚನ್. ಅಪ್ರೂವ್ ಮಾಡದೆ ಹೇಗ್ ಹೋಗ್ತಾ ಇದೆ? ಇವಾಗ ಇಫ್ ಐ ಆಮ್ ದ ಆಕ್ಟರ್ ಇನ್ ಕ್ವೆಶ್ಚನ್, ಆ ವಿಡಿಯೋದಲ್ಲಿ ನನ್ನ ಕೇಳ್ದೇನೆ ಹೇಗ್ ಹೋಗುತ್ತೆ ಆ ವಿಡಿಯೋ? ದಟ್ ಈಸ್ ಐ ಆಮ್ ನಾಟ್ ಸಮ್ ಆಬ್ಜೆಕ್ಟ್ ಅಲ್ವಾ ಯೂಸ್ ಮಾಡೋದಕ್ಕೆ, ಶೂಟ್ ಮಾಡಿ ಹಾಕೋದಕ್ಕೆ. ಸರಿ ಹಾಕ್ತಾ ಇದ್ದೀರಾ ಅಂತಂದ್ರೆ ಇವತ್ತು ಅದನ್ನ ರಾಂಗ್ ವೇ ಅಥವಾ ರಾಂಗ್ ಆಂಗಲ್ ಶೂಟ್ ಮಾಡಿ ಹೇಗೆ ಹಾಕ್ತೀರಾ? ನಿಮ್ಗೆ ಕಾನ್ಶಿಯಸ್ನೆಸ್ ಇಲ್ವಾ? ಹಾಕಬಾರ್ದು, ಇಲ್ಲ ಇದು ತಪ್ಪಾಗುತ್ತೆ. ಯಾರೋ ದೇವ್ರ ಪೂಜೆ ಮಾಡ್ತಾ ಇದಾರೆ, ಅದನ್ನ ನಾನು ಇಮಿಡಿಯೇಟ್ ಆಗಿ ಝೂಮ್ ಮಾಡಿ ಹಾಕ್ತೀನಿ ಅಂತಂದ್ರೆ ನಿಮ್ ಕಾನ್ಶಿಯಸ್ನೆಸ್ ಎಲ್ಲಿದೆ? ದಟ್ ಈಸ್ ರಾಂಗ್ ಅಲ್ವಾ? ಹೌ ಕ್ಯಾನ್ ಯು ಡೂ ದಟ್? It all just comes down to that ಅಲ್ವಾ at the end of the day. ಯಾರನ್ನೋ ಒಬ್ಬರನ್ನ ಅಂದ್ರೆ ಒಂದು ಆಕ್ಟ್ರೆಸ್ ನಾಗ್ಲಿ ಎನಿಬಡಿ ಫಾರ್ ದಟ್ ಕೇಸ್ ಅವ್ರನ್ನ ಡಿಫೇಮ್ ಮಾಡಿ ನನ್ನ ಫಾಲೋವರ್ಸ್ ಜಾಸ್ತಿ ಮಾಡ್ಕೊಳ್ತೀನಿ. ವಾಟ್ ಇಸ್ ದಿಸ್ ಬಿಹೇವಿಯರ್? ಎಕ್ಸಾಕ್ಟ್ಲಿ. ಲೈಕ್ ಐ ಸೆಡ್, ಎಲ್ರೂ ನೀವು ಬದುಕ್ಬೋದು, ನಾವು ಬದುಕ್ಬೋದು. ನಾವೇನ್ ಪ್ಯಾಪ್ಸ್ ಮೇಲೆ ಬ್ಯಾನ್ ಮಾಡ್ಬೇಕು, ಮತ್ತೊಂದ್ ಮಾಡ್ಬೇಕು ಅಂತಲ್ಲ. ಯು ಆಲ್ಸೋ ಲಿವ್. ಮೇಕ್ ಇಟ್ ಅ ನೈಸ್ ಸೇಫ್ ಎನ್ವೈರನ್ಮೆಂಟ್. ಇವತ್ತು ನಮ್ಮನೆ ಒಳಗಡೆನೆ ನಾವು ಕಸ ಹಾಕೊಂಡು ಉಳ್ಕೊಳಕ್ಕಾಗುತ್ತಾ? ಇಲ್ಲ ಅಲ್ವಾ? ಯು ಮೇಕ್ ಇಟ್ ಅ ನೈಸ್ ಎನ್ವೈರನ್ಮೆಂಟ್, ಕ್ರಿಯೇಟ್ ದಟ್. ಇಲ್ಲ, ಗಿವ್ ದಟ್ ಸೇಫ್ಟಿ. ಇಲ್ಲ, ನಮ್ಮ ಆಕ್ಟ್ರೆಸಸ್ ಬರ್ತಾರೆ, ನಾವು ಅವ್ರನ್ನ ಚೆನ್ನಾಗಿ ತೋರಿಸ್ಬೇಕು. ಎಲ್ಲ ಇಂಡಸ್ಟ್ರಿಯವರು ನಮ್ಮ ಆಕ್ಟ್ರೆಸ್ ನೋಡಿ ಏನ್ ಚೆನ್ನಾಗಿದ್ದಾರೆ ಅಂತ ತೋರಿಸ್ಬೇಕು ಅಂತ ತೋರಿಸೋ ರೀತಿ ಬೇರೆ. ಇಲ್ಲ, ನಾನು ಈ ತರ ಸಾಂಗ್ ಹಾಕಿ ಈ ತರ ತೋರಿಸಿದ್ರೆ
ಹಿಂಗ್ ಎಂಗೇಜ್ಮೆಂಟ್ ಅದು ಬೇರೆ. ಇವತ್ತು ಯಾವುದೇ ಸಿನಿಮಾನು ಅಷ್ಟೇ, ನೀವೊಂದು ಸೀನ್ ಶೂಟ್ ಮಾಡಿದಾಗ ಆ ಸೀನ್ ಎಲಿವೇಟ್ ಆಗೋದು ಅಥವಾ ಅದಕ್ಕೆ ಬೇರೆ ಪರ್ಸ್ಪೆಕ್ಟಿವ್ ಬರೋದು ಮ್ಯೂಸಿಕ್ಕಿಂದ. ಹಾಗೇನೆ ಯಾವುದೋ ಒಂದು ವಿಡಿಯೋಗೆ ನೀವು ಶೂಟ್ ಮಾಡಿ ಯಾವುದೋ ಒಂದು ರೀತಿ ಒಂದು ಸ್ಲೀಸಿ ಮ್ಯೂಸಿಕ್ ಹಾಕಿದ್ರೆ ದಟ್ ವಿಡಿಯೋ ವಿಲ್ ಟರ್ನ್ ಔಟ್ ಟು ಲುಕ್ ಸ್ಲೀಸಿ. ಅದು ತುಂಬಾ ನೀಟಾಗಿರ್ಬೋದು, ಬಟ್ ಇಟ್ ವಿಲ್ ಗಿವ್ ದಟ್ ಇಮೇಜ್. The mood of the song. ಹೌದು, ಬೇರೆನೇ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಸೊ ಅದೆಲ್ಲಾನು ಯು ಶುಡ್ ಥಿಂಕ್ ಅಬೌಟ್ ಇಟ್. ಬಟ್ ಅದನ್ನೆಲ್ಲ ಯಾರು ಯೋಚನೆ ಮಾಡದೆ ಹಾಕೊಳ್ಳೋ ಬಟ್ಟೆ ಬಗ್ಗೆ ಮಾತ್ರ ಕಮೆಂಟ್ ಮಾಡಿದಾಗ ಅದು ಫೆಮಿನಿಸ್ಟ್ ವಾದ ಅಂತೆಲ್ಲ ಮಾತಾಡ್ತಾರೆ. ಅದಕ್ಕೆಲ್ಲ ಏನ್ ನನ್ಗೆ ಐ ಡೋಂಟ್ ಸಿ ದ ಫೆಮಿನಿಸಮ್, ಆಲ್ ಆಫ್ ದಟ್. ಇಟ್ ಆಲ್ ಸ್ಟಾರ್ಟೆಡ್, ಐ ಆಮ್ ನಾಟ್ ಈವನ್ ಗೋಯಿಂಗ್ ಟು ಕಮೆಂಟ್ ಆನ್ ದಟ್. ಆಯ್ತಾ, ಫಾರ್ ಮೀ ಲೈಕ್ ಯು ಕ್ಯಾನಾಟ್ ಹೇಟ್ ಅ ಜೆಂಡರ್. I cannot hate the male gender, you shouldn't hate the female gender. Gender hatred ಇರಬಾರ್ದು ಯಾವತ್ತೂ. ಅವಾಗ ಏನಾಗುತ್ತೆ, ಐ ಡೋಂಟ್ ನೋ ಹೌ ದ ವರ್ಲ್ಡ್ ಇಸ್ ಗೋಯಿಂಗ್ ಟು ಫಂಕ್ಷನ್. ಹೆಂಗೆ, ಹೌ ಆರ್ ಯು ಗೋಯಿಂಗ್ ಟು ಫಂಕ್ಷನ್ ಆಸ್ ಅ ಕಮ್ಯುನಿಟಿ? ಯು ಆರ್ ನಾಟ್ ಗೋಯಿಂಗ್ ಟು ಬಿ ಏಬಲ್ ಟು ಫಂಕ್ಷನ್ ಅಟ್ ಆಲ್. ಆ ಕಮ್ಯುನಿಟಿನೇ ಬಿದೋಗುತ್ತೆ. ನನಗೆ ಇವ್ರಂದ್ರೆ ಇಷ್ಟಲ್ಲ, ಯು ಕ್ಯಾನಾಟ್ ಹೇಟ್ ಅ ಜೆಂಡರ್ ಆಸ್ ಮಚ್. ಯು ಶುಡ್ ಹೇಟ್ ದ ಬಿಹೇವಿಯರ್ ಆಫ್ ದ ಪೀಪಲ್ ದೇರ್. ಆಯ್ತಾ, ಯು ಶುಡ್ ಟಾಕ್ ಅಬೌಟ್ ದ ಬಿಹೇವಿಯರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದು ಕರೆಕ್ಟ್ ಆಗಿದೆಯಾ, ಇದು ಕರೆಕ್ಟ್ ಆಗಿಲ್ವಾ ಅಂತ. ಅದನ್ನ ನೀವು ಜನರಲೈಸ್ ಮಾಡಿ ಇದು ಹುಡುಗರು ಇದು ಹುಡುಗಿರು ಅಂತ ನೀವು ಮಾತಾಡೋದು ತಪ್ಪಾಗುತ್ತೆ. ಯು ಕ್ಯಾನಾಟ್ ಟಾಕ್ ಲೈಕ್ ದಟ್. ಇವತ್ತು ಹಂಗಾದ್ರೆ ನನಗೆ, ಫಾರ್ ಮೀ ಇಟ್ ವಾಸ್ ಸಚ್ ಅ ಬಿಗ್ ವಿನ್, ಬಿಕಾಸ್ ನಾಟ್ ಜಸ್ಟ್ ಫೀಮೇಲ್ ಆಕ್ಟರ್ಸ್, ಮೇಲ್ ಆಕ್ಟರ್ಸ್ ಕೂಡ ಇದಕ್ಕೆ ಸಪೋರ್ಟ್ ಮಾಡಿ ನಿಂತ್ಕೊಂಡ್ರು. ದಟ್ ಈಸ್ ಫೆಮಿನಿಸಮ್ ಅಲ್ವಾ? ಬಟ್ ನಿಮ್ಗೆ ಅನ್ಸುತ್ತಾ, ಅಂದ್ರೆ ಪ್ಯಾಬ್ಸ್ದು ನಾನು ತುಂಬಾ ನೋಡ್ತೀನಿ. ಜಿಮ್ಮಿಂದ ಆಚೆ ಬರ್ತಿರ್ತಾರೆ, ಇಲ್ಲಾಂದ್ರೆ ಪ್ರೆಸ್ ಮೀಟ್ ಹೋಗ್ತಿರ್ತಾರೆ, ಹೊರಗೆ ಬರ್ತಿರ್ತಾರೆ, ಸಿನಿಮಾಯಿಂದ ಆಚೆ ಬರ್ತಿರ್ತಾರೆ. ಎಲ್ಲಾ ಕಡೆನೂ ಈ ವಿಡಿಯೋಸ್ ತೆಗೆದು ಹಾಕೋದ್ರಿಂದ ನಿಜವಾಗ್ಲೂ ಸಿನಿಮಾಗೆ ಜನ ಬರ್ತಾರ ಅಂತ ನನಗೆ ಪರ್ಸನಲಿ ಅನ್ಸಲ್ಲ. ಸಿ, ಇಟ್ ಇಸ್ ಅ ಪರ್ಸನಲ್ ಚಾಯ್ಸ್. ಐ ಡೋಂಟ್ ನೋ, ಪ್ರೊಡ್ಯೂಸರ್ಸ್ಗೆ ಅನ್ಸ್ಬೋದು, ಡೈರೆಕ್ಟರ್ಸ್ಗೆ ಅನ್ಸ್ಬೋದು, ಅದು ಸಿನಿಮಾ ತಂಡದ್ದು ಪ್ರಾಬಬ್ಲಿ. ಬಟ್ ನನಗೆ ಪರ್ಸ್ನಲಿ ಐ ಡೋಂಟ್ ಥಿಂಕ್ ಸೊ. ಐ ಡೋಂಟ್ ಥಿಂಕ್ ಅದನ್ನ ನೋಡಿ ಟಿಕೆಟ್ಸ್ ಕನ್ವರ್ಟ್ ಆಗ್ತಾ ಇದೆ ಅಂತ ನನಗನ್ಸಲ್ಲ, ಅಂತ ನನಗನ್ಸ್ತಾ ಇಲ್ಲ. ಅಥವಾ ಯಾರೋ ಪ್ಯಾಪ್ ವಿಡಿಯೋ ನೋಡಿ ಯಾವ್ದೋ ಡೈರೆಕ್ಟರ್ ಅಥವಾ ಪ್ರೊಡ್ಯೂಸರ್ ನನ್ನನ್ನು ಕರೆದು ನನಗೆ ಕೆಲಸ ಕೊಡ್ತಾರೆ ಅಂತ ನನಗೆ ಪರ್ಸನಲಿ ಡೆಫಿನೆಟ್ಲಿ ಅನ್ಸಲ್ಲ. ದಟ್ ಈಸ್ ಸಮಥಿಂಗ್ ದಟ್ ಐ ಡೋಂಟ್ ಬಿಲೀವ್ ಇನ್. ನೀವು ದುಡ್ಡು ಕೊಟ್ಟು ಹೌದು, ಹಂಗಾದ್ರೆ ಎಲ್ರು ಸೂಪರ್ ಸ್ಟಾರ್ ಆಗ್ಬಿಡ್ಬೇಕಿತ್ತಲ್ಲ. ಇವತ್ತು ಎಲ್ಲರೂ ಸೂಪರ್ ಸ್ಟಾರ್ಸ್ ಆಗ್ಬೇಕಿತ್ತಲ್ಲ. ಅದು ಯಾರ್ದು ನಮ್ದು ಎಲ್ರದ್ದು ಪ್ಯಾಪ್ ವಿಡಿಯೋಸ್ ಬರ್ತಾ ಇದೆ. ನಾವ್ ಎಲ್ರೂ ನಾವ್ ಇವತ್ತು ಏನ್ ಕ್ರೇಜಿ ಕೋಟಿ ಗಟ್ಲೆ ಇವತ್ತು ನಮ್ಮ ಹತ್ರ ಎಲ್ಲಾರ ಹತ್ರನು ಬ್ಯೂಟಿಫುಲ್ ಕಾರ್ಸ್, ದೊಡ್ಡ ದೊಡ್ಡ ಮನೆ, ಕೋಟಿ, ನಾವ್ ಪ್ರತಿ ಸಿನಿಮಾ ಕೋಟಿ ತಗೊಂತಾ ಇದೀವಿ ಅಂತ ಆಗ್ಬೇಕಿತ್ತಲ್ವಾ? ಇಟ್ ಡಸ್ ನಾಟ್ ವರ್ಕ್ ದಟ್ ವೇ. ನಿಮ್ ಸಿನಿಮಾ ಮಾಡಿರೋ ಹಿಂದಿನ ಸಿನಿಮಾ ಸಕ್ಸಸ್ ಆಗ್ತಾ ಇದೆಯಾ? ಜನ ನಿಮ್ಮನ್ನ ಇಷ್ಟ ಪಡ್ತಾ ಇದಾರಾ? ಅಟ್ ದಿ ಎಂಡ್ ಆಫ್ ದ ಡೇ ಸಿನಿಮಾ ಯಾರು ನೋಡೋದು? ಆಡಿಯನ್ಸ್ ನೋಡೋದು. ಆಡಿಯನ್ಸ್ಗೆ ಇಷ್ಟ ಆಗ್ತಾ ಇದೆಯಾ, ಇಷ್ಟ ಆಗ್ತಾ ಇಲ್ವಾ? ಅವ್ರು ಬರ್ತಾ ಇಲ್ವಾ? ಅದು ನಿಮ್ಗೆ ನೆಕ್ಸ್ಟ್ ನಿಮಗೆ ಕೆಲಸ ಕೊಡ್ಸುತ್ತೆ. ಅದನ್ನ ನಾನು ನಂಬ್ಕೊಂಡಿರೋದು. ನನಗೆ ಐ ಡೋಂಟ್ ನೋ ಇಫ್ ಇಟ್ ವರ್ಕ್ಸ್ ಅಪಾರ್ಟ್ ಫ್ರಮ್ ದಟ್. ಇಟ್ ಕುಡ್ ಆರ್ ಇಟ್ ಕುಡ್ ನಾಟ್. ಆಯ್ತಾ, ಬಟ್ ಇವತ್ತು ನಾನು ಮಾತಾಡ್ತಾ ಇರೋವರೆಗೂ ದಿಸ್ ಇಸ್ ವಾಟ್ ಐ ಬಿಲೀವ್ ಇನ್. ಆಯ್ತಾ, ನೀವು ನಿಮ್ಮ ಸೆಟ್ಟಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ. ಆರ್ ಯು ಬೀಯಿಂಗ್ ಕೋಆಪರೇಟಿವ್ ವಿತ್ ಯುವರ್ ಟೀಮ್? ಅವ್ರು ಹೇಳಿದ ಟೈಮಿಗೆ ನೀವು ಬರ್ತಾ ಇದ್ದೀರಾ? ಆರ್ ಯು ಡಿಸಿಪ್ಲಿನ್ಡ್ ಇನಫ್? ಇವತ್ತು ಒಂದು ಸಿನಿಮಾ ಟೀಮ್ ಕಷ್ಟಪಟ್ಟು 6 ಗಂಟೆಗೆ ಶಾರ್ಟ್ ಇದ್ದಾರೆ ಅಂತಂದರೆ ನೀವು 4:15 ಎದ್ದು ರೆಡಿಯಾಗಿ 6 ಗಂಟೆಗೆ ಬರ್ತಾ ಇದ್ದೀರಾ ಅಥವಾ 8 ಗಂಟೆಗೆ ಬರ್ತಾ ಇದ್ದೀರಾ? ಐ ಥಿಂಕ್ ಆಲ್ ದೀಸ್ ಫ್ಯಾಕ್ಟರ್ಸ್ ವಿಲ್ ಗೆಟ್ ಯು ವರ್ಕ್. ಯಾಕಂದರೆ ಇಲ್ಲಾಂದರೆ ಯು ಆರ್ ನಾಟ್ ಸಸ್ಟೈನಿಂಗ್. ಇವತ್ತು ಸರಿ, ನೀವು ಪ್ಯಾಪ್ ವಿಡಿಯೋ ನೋಡಿ ಯಾರೋ ಒಬ್ಬರು ನಿಮ್ಮ ವಿಡಿಯೋ ನೋಡಿ ನಿಮ್ಮನ್ನು ಸಿನಿಮಾ ಕೊಟ್ಟರು, ನಿಮ್ಮ ಡಿಸಿಪ್ಲಿನೇ ಇಲ್ಲ, ನೀವು ಯು ಆರ್ ನಾಟ್ ವಿಲ್ಲಿಂಗ್ ಟು ವರ್ಕ್ ಹಾರ್ಡ್ ಇನಫ್ ಫಾರ್ ದ ಸಿನಿಮಾ ಅಂದರೆ ನೆಕ್ಸ್ಟ್ ಸಿನಿಮಾ ಹೆಂಗೆ ಸಿಗುತ್ತೆ? ನೀವು ಯಾವುದೇ ಆ್ಯಕ್ಟರ್ ನೋಡಿ ಹೂಸ್ ಬಿನ್ ಟರ್ನ್ಡ್ ಇನ್ ಟು ಅ ಸೂಪರ್ ಸ್ಟಾರ್, ಎವ್ರಿಬಡಿ ಈಸ್ ಹಾರ್ಡ್ ವರ್ಕಿಂಗ್. ನೋಬಡಿ ಗೆಟ್ಸ್ ಇಟ್ ಈಸಿ. ಇವತ್ತು ನೋಡ್ಬಿಟ್ಟು ಹೌದು, ಟುಡೇ ವಿ ವಿಲ್ ಹ್ಯಾವ್ ಯಾರೋ ಒಬ್ರು ಅಸಿಸ್ಟೆಂಟ್ ಇರ್ತಾರೆ, ಹೇರ್ ಡ್ರೆಸ್ಸರ್, ಮೇಕಪ್, ಕಾಸ್ಟ್ಯೂಮ್, ಅವರೆಲ್ಲರೂ ಇರ್ತಾರೆ. ಬಟ್ ಕ್ಯಾಮ್ರಾ ಮುಂದೆ ಹೋಗಿ ನೀವೇ ತಾನೇ ಮಾಡಬೇಕು, ನಿಮ್ಮ ಬದಲು ಇನ್ನೊಬ್ರು ಮಾಡೋಕ್ಕಾಗಲ್ಲ ಅಲ್ಲ. ಸಿ, ಆಫ್ಟರ್ ಯು ರೀಚ್, ಇವತ್ತು ಅದು ಇದೆ.
ನಿಮ್ ಬದಲು ಯಾರೋ ಬಂದು ಮಾಡಿ ಅದು ಫೇಸ್ ಮ್ಯಾಪಿಂಗ್ ಆಗ್ಲೂ ಅದು ಆಗುತ್ತೆ. ಬಟ್ ಅದು ಎಷ್ಟು ಸಕ್ಸಸ್ ಆಗಿದೆ ಅದು ಇಂಪಾರ್ಟೆಂಟ್ ಅಲ್ವಾ? ಆ ಥರ ಮಾಡ್ತಾ ಇರೋದು ಎಷ್ಟು ಸಿನಿಮಾ ಸಕ್ಸಸ್ ಆಗಿದೆ. ಯು ಹ್ಯಾವ್ ಟು ಬಿ ಹಾರ್ಡ್ ವರ್ಕಿಂಗ್. ನಿಮ್ಗೆ ಏಟ್ಗಳಾಗುತ್ತೆ, ಗಾಯಗಳಾಗುತ್ತೆ. ನನಗೆ ಎಷ್ಟು ಗಾಯಗಳಿದೆ ಸಿನಿಮಾ ಇಂಡಸ್ಟ್ರಿ ಬಂದ ಮೇಲೆ. ಆನ್ ದ ಶೂಟಿಂಗ್ ಪ್ರೊಸೆಸ್ ಸೆಟ್ಟಲ್ಲಿ ಶೂಟ್ ಮಾಡ್ತಾ ಎಷ್ಟು ಗಾಯಗಳಾಗಿದೆ ನನಗೆ. ಇವತ್ವರೆಗೂ ನನ್ನ ಬೆನ್ನಲ್ಲಿ ಮಾಕಿದೆ ಹಳಗಳ್ಳಿ ಶೂಟಿಂಗ್ದು. ಇಡೀ ನನ್ನ ಬೆನ್ನು ಇಷ್ಟು ಫುಲ್ ಉಜ್ಜೋಗಿದೆ ಇಲ್ಲಿ. ದೇರ್ಸ್ ಅ ಬಿಗ್ ಮಾರ್ಕ್. ಬಟ್ ಇಟ್ಸ್ ನಾಟ್ ಲೈಕ್ ನಾವ್ ಎಲ್ಲರ ಹತ್ರ ಹೋಗಿ ಹಿಂಗೆ ಸಿ ಯು ಕ್ಯಾನ್ ಯೂಸ್ ದಟ್ ಅಂಡ್ ಮೇಕ್ ಇಟ್ ಇನ್ ಟು ಅ PR ಥಿಂಗ್. ಬಟ್ ಇದರಲ್ಲಿ ಯಾರು ಕಾಣಿಸುತ್ತೆ ಹೊರಗಿಂದ ನೋಡೋ ಪ್ರಪಂಚಕ್ಕೆ ಒಂಥರ ಅದೇನಾಗುತ್ತೆ ಗೊತ್ತಾ? ಇನ್ನೊಂದು ಐ ಟೆಲ್ ಯು ಸೆಟ್ ಪ್ಯಾಪ್ ವಿಡಿಯೋ ಅಲ್ಲ, ಯಾರೋ ಒಬ್ರು ದೇ ವಿಲ್ ವೆನ್ ಯು ಆರ್ ವಾಕಿಂಗ್ ಇಫ್ ಯು ಆರ್ ವೇರಿಂಗ್ ಈ ಬ್ಲೌಸ್ ಹಿಂಗಿದೆ ಅನ್ಕೊಳ್ಳಿ, ಇಲ್ಲಿ ನಂಗೆ ಗಾಯ ಆಗಿದೆ. ಅವ್ರು ಯಾರೋ ಝೂಮ್ ಮಾಡಿದ್ರು, ಗಾಯ ನಿಮ್ಗೆ ಕಾಣಿಸ್ತು. ಅಲ್ಲಿ ಕೆಳಗಡೆ ಏನಕ್ಕೆ ಗಾಯ ಆಯ್ತು ಏನಕ್ಕೆ ಆಗಿಲ್ಲ, ಇವ್ರಿಗೆ ಶೂಟಿಂಗ್ ಮಾಡ್ತಾ ಆಯ್ತು ಅಂತ ಬರಲ್ಲ. ಅಯ್ಯೋ ಇವ್ರ ಹತ್ರ ಇಷ್ಟು ದುಡ್ಡಿದೆ, ಈ ಗಾಯನ ಕವರ್ ಮಾಡ್ಕೊಳಕ್ಕಾಗಲ್ವಾ? ಈ ಕಮೆಂಟ್ಸ್ ಬರೋದು. ನಾವು ಏನಕ್ಕೆ ಕಷ್ಟಪಟ್ಟಿದ್ದೀವಿ ಅಥವಾ ಅದು ಏನಕ್ಕೆ ಆಗಿದೆ, ನೋಬಡಿ ನೋಸ್ ಅಬೌಟ್ ದಟ್. ಇಟ್ಸ್ ವೆರಿ ಈಸಿ ಇವತ್ತು ನೀವು ಕಮೆಂಟ್ ಮಾಡೋದಕ್ಕೆ. ಬಟ್ ಏನಕ್ಕೆ, ವಾಟ್ ಇಸ್ ದ ರೀಸನ್? ಅಂಡ್ ಏನ್ ಗೊತ್ತಾ, ಎಲ್ರು ಹೇಳ್ತಾರೆ ಒಪಿನಿಯನ್ ಫಾರ್ಮ್ ಆಗೋದಕ್ಕೂ ತುಂಬಾ ದೊಡ್ಡದ. ಹೌದು, 100% ಆಗುತ್ತೆ. ಅಂಡ್ ವಿ ಹ್ಯಾವ್, ನಮ್ಗೂನು ಫ್ಯಾಮಿಲೀಸ್ ಇದ್ದಾರೆ. ಹೌದು, ಏನ್ ಹೇಳ್ತಾರೆ, ಯು ಹ್ಯಾವ್ ಟು ಡೆವಲಪ್ ಅ ಥಿಕ್ ಸ್ಕಿನ್. ನೀವು ಇಂಡಸ್ಟ್ರಿಗೆ ಬಂದ್ಮೇಲೆ 100 ಜನ 100 ಮಾತಾಡ್ತಾರೆ. ಯು ಹ್ಯಾವ್ ಟು ಡೆವಲಪ್ ಅ ಥಿಕ್ ಸ್ಕಿನ್. ಅಪ್ ಅಂಟಿಲ್ ವಾಟ್ ಪಾಯಿಂಟ್? ಅಂಟಿಲ್ ವಿ ಬಿಕಮ್ ಇಮೋಷನಲ್ಲೆಸ್. ನಮ್ಗೇನು ಇಮೋಷನ್ ಇಲ್ಲ, ಯಾವನೋ ಏನೋ ನಮ್ಗೆ ಅಂತ ಇದ್ರೆ ನಾವ್ ಅನ್ಕೊಂಡು ಹೋಗಕ್ಕಾಗುತ್ತಾ? ಇಟ್ ಈಸ್ ನಾಟ್ ಪಾಸಿಬಲ್ ಆಲ್ ದ ಟೈಮ್, ಆಲ್ವೇಸ್. ವಿ ಆರ್ ಆಲ್ಸೋ ಆಸ್ ಮಚ್ ಹ್ಯೂಮನ್ಸ್ ಆಸ್ ಎವ್ರಿಬಡಿ ಎಲ್ಸ್ ಅಲ್ವಾ? ನಾವು ಒಂದು ಮಟ್ಟಕ್ಕೆ ಒಂದು ಥಿಕ್ ಸ್ಕಿನ್ನು ಅಥವಾ ಏನು ಕಮೆಂಟ್ಸ್ ಓದದೇ ಇರ್ಬೋದು, ಅದನ್ನ ನಾವೇನು ಕೇರ್ ಮಾಡದೇ ಇರ್ಬೋದು. ಯಾವುದೋ ವಿಡಿಯೋ ಬಂತು ಅದಕ್ಕೆ ನಾವು ನೋಡದೇ ಇರ್ಬೋದು, ಮತ್ತೊಂದು ಅದು ನನ್ನ ಚಾಯ್ಸು, ಆಯ್ತಾ? ಬಟ್ ಎವ್ರಿ ಸಿಂಗಲ್ ಟೈಮ್ ಅದಾಗಲ್ಲ ಅಲ್ಲ. ಆಫ್ಟರ್ ಆಲ್ ಯು ಆರ್ ಆಲ್ಸೋ ಹ್ಯೂಮನ್, ನೀವು ಮನುಷ್ಯ. ಎಕ್ಸಾಕ್ಟ್ಲಿ ನಮಗೂ ಇಮೋಷನ್ಸ್ ಇರುತ್ತೆ, ಒಂದೊಂದ್ಸತಿ ಬೇಜಾರಾಗುತ್ತೆ. ಬಟ್ we tend to let it go. Okay fine, but not always. You cannot do it. ಅದೇನಾಗುತ್ತೆ, ಸೈಕಲಾಜಿಕಲಿ ಇಟ್ ವಿಲ್ ಎಫೆಕ್ಟ್ ಯು. ತುಂಬಾ ಕೋಪ ಇಟ್ಕೊಂಡು ಮನ್ಸಲ್ಲೇ ಇಟ್ಕೊಂಡಿದ್ರೆ ಅದು ಯಾವಾಗ ಔಟ್ ಬರ್ಸ್ಟ್ ಆಗುತ್ತೆ, ಯಾರ ಮೇಲಾಗುತ್ತೆ ನಿಮ್ಗೇನು ಗೊತ್ತಾಗಲ್ಲ. ಇಟ್ ಇಸ್ ಅ ಸೈಕಲಾಜಿಕಲ್ ಇಶ್ಯೂ. ಅಥವಾ ನೀವು ತುಂಬಾ ದುಃಖ ಇಟ್ಕೊಂಡು ಅದನ್ನೇ ಇಟ್ಕೊಂಡಿದ್ರೆ, ವಾಟ್ ಡು ಯು ನೋ? ವಿ ಆರ್ ಆಲ್ ಹ್ಯೂಮನ್. ಯು ಹ್ಯಾವ್ ಟು ಟೇಕ್ ಔಟ್ ಯುವರ್ ಇಮೋಷನ್ ಸಮ್ವೇರ್. ಅದರ್ವೈಸ್ ಎಲ್ರೂ ಹುಚ್ಚರಾಗ್ಬಿಡ್ತಾರೆ ಅಷ್ಟೇ. ಆ ತರ ಯು ಕ್ಯಾನಾಟ್, ಅದಾಗಲ್ಲ. ಹೌದು. ಅಂಡ್ ಈ ತರದ ಇನ್ಸ್ಟೆನ್ಸಸ್ ಗಳನ್ನೆಲ್ಲ ಸುಮಾರು ನೋಡಿರ್ತಾರೆ ನೀವು. ಮನೇಲಿಂದ ಗ್ರೇಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ನಿಮ್ಮ ತಂದೆಯವ್ರನ್ನ ನೋಡಿರ್ತೀರಾ. ಅಂಡ್ ಅವ್ರು ಈ ಥರದ್ದು ಎಷ್ಟೊಂದು ಇನ್ಸ್ಟೆನ್ಸಸ್ ಗಳನ್ನ ನೋಡಿರ್ತಾರೆ, ಸೊಲ್ಯೂಷನ್ ಕೊಟ್ಟಿರ್ತಾರೆ, ಅಥವಾ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಸೊ ಈ ಥರದ ಇನ್ಸ್ಟೆನ್ಸ್ ಆದಾಗ ನೀವು ಸಲಹೆ ತಗೋತೀರಾ, ಅಥವಾ ವಾಟ್ ಇಸ್ ದ ಡಿಸ್ಕಷನ್ ದಟ್ ಹ್ಯಾಪನ್ಸ್? This time I didn't even tell or ask. I felt this is very personal. My father is my father at the end of the day. ಹೌದು, it takes 2 minutes ನಮ್ಮ ಅಪ್ಪಂಗೆ ಕಮಿಷನರ್ಗೆ ಫೋನ್ ಮಾಡಿ ಮತ್ತೊಬ್ರಿಗೆ ಫೋನ್ ಮಾಡಿ ಅವ್ನು ಯಾರು ಹಾಕಿದ್ನೋ ಅವ್ರನ್ನ ಜೈಲ್ ತೆಗ್ದು ಹಾಕಕ್ಕೆ, ಆಯ್ತಾ? ಇಟ್ ಲಿಟ್ರಲಿ ಟೇಕ್ಸ್ 2 minutes. ಬಟ್ ಅದು ನನಗೆ ಮಾತ್ರ. ಈ ಬೇರೆಯವ್ರಿಗೆ ಇಷ್ಟೊಂದು ಜನಕ್ಕಾಗಿದೆ, ಇದು ಇವಾಗ ಮತ್ತೆ ಆಗಲ್ಲ ಅಂತ ಯಾರು ಗ್ಯಾರಂಟಿ ಕೊಡ್ತಾರೆ ನನಗೆ? ಅದಕ್ಕೆ ನಾನೇ ನಿಂತ್ಕೋಬೇಕಲ್ವ, ನಾನೇ ಯಾರೋ ನನ್ನ ಸೇಫ್ಟಿ ತಗೋಬೇಕು ಅಂದ್ರೆ ನಾನೇ ನಿಂತ್ಕೊಬೇಕು ಇವತ್ತು. ಅಟ್ ದಿ ಎಂಡ್ ಆಫ್ ದ ಡೇ ಫಾರ್ ಮೀ ಪರ್ಸನಲಿ ಐ ಡು ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿಬಡಿ. ದಟ್ ಐ ವಿಲ್ ನಾಟ್, ಐ ಜಸ್ಟ್ ಡೋಂಟ್. ನನಗೆ ಇಟ್ ಕುಡ್ ಬಿ ಗುಡ್, ಇಟ್ ಕುಡ್ ಬಿ ಬ್ಯಾಡ್. ನಾನು ತುಂಬಾ ಬೇಗ ಡಿಟ್ಯಾಚ್ ಆಗ್ತೀನಿ. ಯಾವುದೇ ರಿಲೇಶನ್ಶಿಪ್ ಇರ್ಬೋದು, ನಾನು ತುಂಬಾ 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 ಬೇಗ ಐ ಡಿಟ್ಯಾಚ್ ಮೈ ಸೆಲ್ಫ್ ಫ್ರಮ್ ಪೀಪಲ್. ಅಂಡ್ ನೀವು ಹೇಳಿದ ವಿಷಯ ನಂಗೆ ಇಷ್ಟ ಆಯ್ತು. ಅಂದ್ರೆ ನಾನಾದ್ರೆ ಅದಕ್ಕೆ ಸೊಲ್ಯೂಷನ್ ಈ ತರ ತಗೋಬಹುದು, ಬೇರೆ ಯಾರ ಆದ್ರೆ ಅವ್ರು ಹೋಗೋ ಪ್ರೋಸೆಸ್ ಇದೇನೆ. ಸೊ ಆ ಪ್ರೋಸೆಸ್ ಅಲ್ಲಿ ನಾನು ಹೋಗೋದ್ರಿಂದಾನೇ ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕರೆ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅನ್ನೋದಿದೆಯಲ್ಲ, ಇಟ್ಸ್ ಅ ಗ್ರೇಟ್ ಥಿಂಗ್. ಅಂದ್ರೆ ಇವಾಗ ಎಷ್ಟು ಭಯ ಪಡ್ತಾರೆ. ನಾನು ಹೇಳ್ದಂಗೆ ನನಗ್ ಗೊತ್ತು, ನಾನ್ ಪೊಲೀಸ್ ಸ್ಟೇಷನ್ ಹೌದು ಈ ಮಟ್ಟದ ಹೀರೋಯಿನ್ ಅಲ್ಲ, ಲೀವ್ ಎವ್ರಿಥಿಂಗ್. ನಾನು ಹೇಳ್ದಂಗೆ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಪೊಲೀಸ್ ಸ್ಟೇಷನ್ ಸುತ್ತ ನಾನು ಹೋಗಿದ್ದೀನಿ, ನಾನು ಅಲ್ಲಿ ಇದ್ದೀನಿ, ನಾನು ಅಲ್ಲಿ ಬೆಳೆದು ಬಂದಿದ್ದೀನಿ. ನಂಗೆ ಅವ್ರು ಹೇಗ್ ಮಾತಾಡಿಸ್ತಾರೆ ಅಥವಾ ಅವ್ರು ಇರೋ ರೀತಿ ಹೇಗೆ ಅಂತ ನನಗ್ ಗೊತ್ತು. ಎಲ್ರಿಗೂ ಅದು ಗೊತ್ತಿಲ್ಲ. ದೇರ್ಸ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆಫ್ ಪೊಲೀಸ್ ಅಂಡ್ ಆಲ್ ಆಫ್ ದೆಮ್ ಆಲ್ ಟುಗೆದರ್ ಅಲ್ವಾ ಇವತ್ತು.
ತುಂಬಾ ಜನ ಅಲ್ಲಿಗೆ ಹೋಗಕ್ಕೆ ಹೆದರ್ಕೋತಾರೆ. ಹೌದು. ಅಯ್ಯೋ ಮಾತಾಡಿದ್ರೆ ಏನು, ಇನ್ನೊಂದು ಅಷ್ಟು ಜನ ನಾವು ಮಾತಾಡಿದ್ರೆ ನೆಕ್ಸ್ಟ್ ಟೈಮ್ ನಮ್ ವಿಡಿಯೋ ತೆಗಿಯಲ್ಲ ಅನ್ನೋ ಹೆದರಿಕೆಯಲ್ಲಿರ್ತಾರೆ ಇನ್ಸೆಕ್ಯೂರಿಟಿ ಅಲ್ವಾ, ಅದೆಲ್ಲ ಹೆದರಿಕೆ ಇರುತ್ತೆ. ಸೊ ಅದಕ್ಕೆ ಐ ಸೆಡ್ ಆಯ್ತು, ಎಲ್ರದೂ ಒಂದೊಂದು ರೀಸನ್ಸ್ ಇರುತ್ತೆ. ಯಾರೋ ಒಬ್ರು ಇವತ್ತು ಕೆಟ್ಟವ್ರು ಆಗ್ಬಿಟ್ಟ, ಯಾರೋ ಅವ್ರ ಮುಂದೆ ಇವತ್ತು ಕೆಟ್ಟವರಾಗಿ ತೊಂದರೆ ಇಲ್ಲ, ಅವ್ರು ನಮ್ಮನ್ನ ನನ್ನ ವಿಡಿಯೋ ತೆಗಿಯಲ್ವಾ, ನೆಕ್ಸ್ಟು ಮತ್ತೊಂದು ಮಾಡಲ್ವಾ, ಅಥವಾ ನೆಕ್ಸ್ಟ್ ಟೈಮಿಂದ ಸಪ್ತಮಿ ವಿಡಿಯೋ ತೆಗಿಬೇಕಾದ್ರೆ ಅಥವಾ ಮತ್ತೊಬ್ರು ವಿಡಿಯೋ ತೆಗಿಬೇಕಾದ್ರೆ ಅಟ್ಲೀಸ್ಟ್ 3 seconds ಯೋಚನೆ ಮಾಡಿ 2 seconds ಯೋಚನೆ ಮಾಡ್ತಾರಾ, ಅಬ್ಬಾ ಸುಮ್ಮನೆ ಯಾಕಪ್ಪ ಇದು ಬೇಡ ಹಾಕೋದು, ಸಾಕಲ್ವಾ. ಇಫ್ ದೇ ಥಿಂಕ್ 2 seconds, ಅದಾದ್ಮೇಲೂ ಹಾಕಿದ್ರೆ ಅದಕ್ಕೆ ಏನೇನು ನಾವು ಇವತ್ತು ಡಿಸಿಷನ್ ತಗೊಂಡಿದ್ದಾರೆ ಚೇಂಬರ್ ಕಡೆಯಿಂದ ಅಥವಾ ಮತ್ತೊಬ್ರು, ಅದನ್ನ ಮಾಡೋ ಪ್ರೊಸೀಜರ್ ನಾವು ಮಾಡ್ತೀವಿ. ಆ ಪೇಜ್ ಖಂಡಿತ ಇಟ್ ವಿಲ್ ಗೆಟ್ ಬ್ಯಾಂಡ್ ನಾಳೆ ಅದಾದ್ರೆ. ಬಟ್ ಹಾಕಕ್ಕೂ ಮುಂಚೆ ಆ ಥಾಟ್ ಪ್ರೊಸೆಸ್ ಬರ್ಬೇಕಲ್ಲ, ಬೇಡ ಯಾಕೆ ಸುಮ್ಮನೆ, ಅದಾಗಿದೆಯಲ್ವಾ ಇವತ್ತು. ದಟ್ ಈಸ್ ಇಂಪಾರ್ಟೆಂಟ್. ಬದಲಾವಣೆಗೆ ಏನಾದ್ರೂ ಒಂದು ಕಾರಣ ಬೇಕಲ್ಲ, ಏನಾದ್ರೂ ಒಂದು ಬೇಕು. ದೇರ್ ಹ್ಯಾಸ್ ಟು ಬಿ ಸಮ್ ರೀಸನ್ ಫಾರ್ ಅಂಡ್ a lot of actresses, they personally thanked me. They said, no, thank you so much that you took up this stand. Namge it is helping us so much. ಎಷ್ಟು ಸತಿ ನಾವು ಎಷ್ಟಂತ ಕೇಳ್ಕೊಂಡ್ರು ಅದು ಇಟ್ ವಾಸ್ ನಾಟ್ ಸ್ಟಾಪಿಂಗ್. ನಮಗೆ ಗೊತ್ತು ಆಗ್ತಾ ಇರಲಿಲ್ಲ. ಎಷ್ಟೊಂದು ಸತಿ ನಾವು ಬಿಟ್ಬಿಟ್ಟಿದ್ದೀವಿ. ಅದೇನಾಗ್ತಾ ಇದೆ, ಇಟ್ಸ್ ಗಿವಿಂಗ್ ಗೇಟ್ ವೇ ಫಾರ್ ಎವ್ರಿಬಡಿ ಎಲ್ಸ್. ಇವತ್ತು ಯಾವುದೋ ಒಂದು ಆಕ್ಟ್ರೆಸ್ ಅವ್ರ ಇನ್ಸ್ಟಾಗ್ರಾಮಲ್ಲಿ ಅವ್ರ ಓನ್ ಪ್ರೊಫೈಲಲ್ಲಿ ಅವ್ರ ಫೋಟೋ ಶೂಟ್ ಮಾಡಿ ಫೋಟೋಸ್ ಹಾಕೊಂಡ್ರೆ ಅದು ಅವ್ರ ಪರ್ಸನಲ್ ಚಾಯ್ಸಸ್, ಆಯ್ತಾ. ಬಟ್ ಈ ತರ ವಿಡಿಯೋಸ್ ತೆಗ್ದು ಹಾಕಿದಾಗ ಇಟ್ ಈಸ್ ಗಿವಿಂಗ್ ಗೇಟ್ ವೇ ಫಾರ್ ಎವ್ರಿಬಡಿ ಟು ಕಮೆಂಟ್ ಹಿಯರ್. ಅದನ್ನ ಯಾರು ಪರ್ಮಿಷನ್ ಕೊಟ್ಟಿಲ್ವಾ, ಅಲ್ಲಿ ವಾತಾವರಣನೇ ಹಾಳಾಗ್ಬಿಡುತ್ತೆ. ಹೌದು, ಅದ್ ಏನಾಗೋದು ಗೊತ್ತಾ, ಅಯ್ಯೋ ಯಾರು ಹಾಕ್ತಾರೋ ಅಪ್ಪ, ಯಾವನಿಗೆ ಬೇಕಿದು ಅಂತ. ಐ ಟೆಲ್ ಯು ಮೈ ಆಕ್ಚುಯಲ್ ಡ್ರೀಮ್ ಇನ್ ಮೈ ಲೈಫ್. ಮೈ ಡ್ರೀಮ್ ಇನ್ ಮೈ ಲೈಫ್ ಇಸ್ ಟು ಗೋ ಆಫ್ ದ ಗ್ರಿಡ್ ಒನ್ ಡೇ. ಯಾವ್ದೇ ತರ ಸೋಷಿಯಲ್ ಮೀಡಿಯಾ ಯಾವ್ದ್ರಲ್ಲೂ ನಾನು ಎಲ್ಲಿದ್ದೀನಿ, ನಾನು ಏನ್ ಮಾಡ್ತಾ ಇದ್ದೀನಿ, ಏನು, ದಟ್ ಈಸ್ ಮೈ ಅಬ್ಸಲ್ಯೂಟ್ ಡ್ರೀಮ್ ಟು ಗೋ ಆಫ್ ದ ಗ್ರಿಡ್. ಇವತ್ತು ಸಪ್ತಮಿ ಗೌಡ ಅಂತ ಹಾಕಿದ್ರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಮತ್ತೊಂದು ಎಲ್ಲ ಅಕೌಂಟ್ಸ್ ನಿಮ್ಗೆ ಕಾಣಿಸುತ್ತೆ. ಒಂದಿನ ಸಪ್ತಮಿ ಗೌಡ ಅಂತ ಹಾಕಿದ್ರೆ ನಿಮ್ಗೆ ಯಾರು ಎಲ್ಲಿದ್ದಾರೆ ಅಂತಾನು ನೊಬ್ಬಡಿ ಶುಡ್ ನೋ. ಬಟ್ ಇವತ್ತು ಕಾನ್ಸ್ಟೆಂಟ್ ಆಗಿ ಎಲ್ಲ ಕಡೆ ಆಕ್ಟಿವ್ ಆಗಿರೋದು ರ್ಯಾಟ್ ರೇಸ್ ಅಲ್ಲಿ ಇರೋದಕ್ಕ ಐ ಡೋಂಟ್ ನೋ. ಫಾರ್ ಮೀ ರ್ಯಾಟ್ ರೇಸ್ಗಿಂತ ಐ ಆಮ್ ಎಂಜಾಯಿಂಗ್ ದ ಪ್ರೊಸೆಸ್ ಆಲ್ಸೋ. ದ ಡೇ ಐ ಡೋಂಟ್ ಎಂಜಾಯ್ ಇಟ್, ಐ ಆಮ್ ಔಟ್ ಆಫ್ ಇಟ್. ಐ ಸೇ ಐ ಡೋಂಟ್ ಲೈಕ್ ಇಟ್, ನಾನು ಇರಲ್ಲ ಇಲ್ಲಿ. ಮೈ ಫೀಡ್, ಇವಾಗ ನಾನು ಇನ್ಸ್ಟಾಗ್ರಾಮ್ ಫೀಡ್ ತೆಗೆದ್ರೆ ಮೈ ಫೀಡ್ ಇಸ್ ವೆರಿ ಕ್ಲೀನ್. ನನಗೆ ಯಾರ್ದೋ ಒಬ್ರ ಬಗ್ಗೆ ನ್ಯೂಸ್ ನನ್ನ ಫೀಡಲ್ಲಿ ಬಂತು ಅಂದ್ರೆ ದ ಫಸ್ಟ್ ಥಿಂಗ್ ಐ ಡೂ ಇಸ್ ನಾಟ್ ಇಂಟ್ರೆಸ್ಟೆಡ್. ನನ್ನ ಫೀಡ್ ಬರೀ ಜೋಕ್ಸು ಅಥವಾ ನನ್ಗೇನ್ ಇಷ್ಟ ಅದು ಮಾತ್ರ ಇರುತ್ತೆ ನನ್ನ ಫೀಡ್. ತುಂಬಾ ಜನ ಹೇಳ್ತಾರೆ ಯುವರ್ ಫೀಡ್ ಇಸ್ ಯುವರ್ ಬ್ರೈನ್ ಅಂತ. ಆಯ್ತಾ, ದಟ್ಸ್ ಆಲ್. ನನ್ ಪೆಟ್ಸ್ ಬಗ್ಗೆ ಇಷ್ಟ, ಸೊ ಐ ವಿಲ್ ವಾಚ್ ಅ ಲಾಟ್ ಆಫ್, ನಂಗೆ ಡಾಗ್ ವಿಡಿಯೋಸ್ ಬರ್ತಾ ಇರುತ್ತೆ, ಆಯ್ತಾ. ಸೊ ಐ ಲೈಕ್ ಫ್ಯಾಷನ್, ಸೊ ಸಮಥಿಂಗ್ ಅಬೌಟ್ ಫ್ಯಾಷನ್ ಇಸ್ ದೇರ್ ಆನ್ ಮೈ ಫೀಡ್. ಸೊ ಇದ್ರ ಬಗ್ಗೆ ಮಾತ್ರ. ಎಲ್ಲೋ ಒಂದು ಬಂತು ಅಂತಂದ್ರೆ ನಾಟ್ ಇಂಟ್ರೆಸ್ಟೆಡ್. ಐ ಕ್ಲೀನ್ ಮೈ ಫೀಡ್ ಎವ್ರಿ 2 days. ನನ್ಗೆ ಐ ಡೋಂಟ್ ವಾಂಟ್ ಟು ಕನ್ಸ್ಯೂಮ್ ದಟ್. ನನ್ಗೆ ಆ್ಯಂಡ್ ಅದು ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಎಷ್ಟೋ ಆರಾಮ್ ಅನಿಸ್ತಾ ಇದೆ. ನಂಗೆ ಯಾವಾಗಾದ್ರೂ ನಮ್ಮ ಅಮ್ಮ ಬಂದು ಹಿಂಗಂತೆ ಅಂದರೆ ಪ್ಲೀಸ್ ನನಗೆ ಇಷ್ಟ ಇಲ್ಲ, ನಂಗೆ ಹೇಳ್ಬೇಡ ಅಂತೀನಿ. ಐ ಡೋಂಟ್ ಲೈಕ್ ಇಟ್. ದಟ್ ಇಸ್ ನಾಟ್ ದ ಇನ್ಫಾರ್ಮೇಶನ್ ದಟ್ ಐ ವಾಂಟ್ ಟು ಕನ್ಸ್ಯೂಮ್ ಎನಿಮೋರ್. ನೀವು ಯಾರನ್ನು ಕೇಳ್ದೇನೆ ಡಿಸಿಷನ್ ತಗೊಂಡಿಲ್ವಾ ಮನೇಲಿ? ಆಮೇಲೆ ಏನಾದ್ರು ಕಮೆಂಟ್ ಪಾಸ್ ಮಾಡಿದ್ರ? ಇಲ್ಲ, ಅಮ್ಮ ಕೇಳಿದ್ರು ಇದು ನೋಡ್ದೆ ಅಂತಂದ್ರು. ಸರ್ ಹೌದು, ನಿನ್ಗೇನಾದ್ರೂ ತಪ್ಪಿದ್ಯಾ ಅಂತ ಕೇಳಿದೆ. ಇಲ್ಲ, ನೀನ್ ತಗೊಂಡಿರೋದು ಸ್ಟ್ಯಾಂಡ್ ತುಂಬಾ ಕರೆಕ್ಟ್ ಆಗಿದೆ, ಯಾರ್ಯಾರು ದೊಡ್ಡವ್ರ ಜೊತೆ ಮಾತಾಡು. ಅಮ್ಮ ಒಂದೇ ಹೇಳಿದ್ದು, ಇದು ಮಾಡೋಕ್ಕೂ ಮುಂಚೆ ಇನ್ಫಾರ್ಮ್ ಮಾಡಿದ್ದ, did you inform the people that were concerned? ಆಮೇಲೆ the seniors in the industry. I said yes, I informed. I informed Jaimala ma'am also because I had taken Sunaina Sureshan ಕೇಳಿದ್ದೆ. She said inform all of these people, the seniors in the industry, inform Jaimala ma'am also and then go ahead and do it. I said yes, I had informed everybody. ನನ್ಗೆ ಯಾರ್ಯಾರು ಇನ್ಫಾರ್ಮ್ ಮಾಡಬೇಕಿತ್ತು ನಾನು ಎಲ್ರಿಗೂ ಇನ್ಫಾರ್ಮ್ ಮಾಡಿದ್ದೆ ಅಂತ ಹೇಳಿ. She said then don't worry, go ahead, do it, it's fine. ಯಾಕಂದ್ರೆ ಇದು ಅಮ್ಮ ಹೇಳಿದ್ರು, ನನ್ಗೆ ಯೂಟ್ಯೂಬ್ ಅಲ್ಲೇ ನಾನು ಎಷ್ಟು ನೋಡ್ತೀನಿ, ಅವ್ರಿಗೆ ಇನ್ಸ್ಟಾಗ್ರಾಮ್ ಶಿ ಡಸಂಟ್ ಲೈಕ್ ಇಟ್, ಅದಕ್ಕೆ ಅವ್ರು ಯೂಟ್ಯೂಬ್ ಅವ್ರು ನೋಡ್ತಾರೆ. ನಾನು ಯೂಟ್ಯೂಬ್ ಅಲ್ಲೇ ನೋಡಿದ್ದೀನಿ, ಎಷ್ಟೊಂದಿರುತ್ತೆ.
ಅಂಡ್ ನಾನು ಹೇಳ್ದೆ ನೀನ್ ಕಮೆಂಟ್ಸ್ ನೋಡಿದ್ಯಾ ಅಂತ. ಸರ್ ಕಮೆಂಟ್ಸ್ ನೋಡಕ್ ಹೋಗಿಲ್ಲ, ಬಟ್ ಒಂದೊಂದ್ಸತಿ ನೋಡ್ತೀನಿ, ಅನ್ಸುತ್ತೆ ಥೂ ಏನ್ ಇವ್ರು ಹೆಂಗೆ ಈ ತರ ವಿಷಯ ಮಾತಾಡ್ತಾರೆ ಅಥವಾ ಹೆಂಗೆ ಹೇಳ್ತಾರೆ ಅಂತ ನನಗೆ ಅನ್ಸುತ್ತೆ. ಸೈಡ್ ಅಷ್ಟೇ, ಅದೇ ಕಾರಣಕ್ಕೆ ಮಾಡಿದ್ದು. ಶಿ ಸೆಡ್ ಏನ್ ತೊಂದರೆ ಇಲ್ಲ ಅಂತ. ನಾ ಅಪ್ಪನೂ ನೋಡಿದ್ರು, ಶಿ ಸೆಡ್ ಯಾ ಗೋ ಹೆಡ್, ನೋ ವರೀಸ್. ಇಟ್ ಇಸ್ ಸಿ ತಪ್ಪಂದ್ರೆ ಸಿಟ್ ಮೀ ಡೌನ್ ಅಂಡ್ they'll tell ಆಯ್ತು ಇದು ತಪ್ಪು ಅಂತ. ಬಟ್ ದೇ ಸೆಡ್ there is nothing wrong as long as everybody who is concerned ನೀನು ಇನ್ಫಾರ್ಮ್ ಮಾಡಿ, ಅದಾದ್ಮೇಲೆ ಅದನ್ನ ಅಲ್ಲಿಗೆ ಬಿಡಬಾರ್ದು. ಸಮಥಿಂಗ್ ಹ್ಯಾಸ್ ಟು ಕಮ್ ಔಟ್ ಆಫ್ ಇಟ್ ಅಂತ. ಫಾರ್ ದಟ್ ಆಲ್ಸೋ ಯು ಆರ್ ಟೇಕಿಂಗ್ ಅನ್ ಇನಿಷಿಯೇಟಿವ್ ಟು ಕಾಂಟ್ಯಾಕ್ಟ್ ದ ಪೀಪಲ್. ಅದಕ್ಕೆ ಮೀಟಿಂಗು ಮತ್ತೊಂದು ಏನಾಗಬೇಕು ಅದನ್ನೆಲ್ಲ ಮಾಡ್ತಾ ಇದೆ. ಗೋ ಹೆಡ್, ನೋ ವರೀಸ್ ಅಷ್ಟೇ. ಸರ್ ಓಕೆ. ಈ ಆಕ್ಟರ್ಸ್ ಲೈಫ್ ಒಂಥರ ಗ್ಲಾಸ್ ಹೌಸ್ ಇದ್ದಂಗೆ. ಹೌದು, ಆಲ್ಮೋಸ್ಟ್ ಹೊರಗಿಂದ ತುಂಬಾ ಚೆನ್ನಾಗಿ ಕಾಣ್ತಿರುತ್ತೆ, ಬಟ್ ಒಳಗಡೆ ತುಂಬಾ ಶೆಲ್ಡ್ ಲೇಯರ್ ಅಲ್ಲ. ಒಂಚೂರು ಕ್ರ್ಯಾಕ್ ಬಿದ್ರೂ ಅದು ಸಖತ್ ಬೇಗ ಹೊಡೆದೋಗುತ್ತೆ. ಹೌದು. ಈ ಕಾಂಟ್ರವರ್ಸಿಸು, ರೂಮರ್ಸು, ಇದಕ್ಕೆಲ್ಲಾನು ಹೆಸರು ಟ್ಯಾಗ್ ಆದಾಗ್ಲೂ ಸಖತ್ ನೋವಾಗುತ್ತೆ. ಇವನ್ ನಾರ್ಮಲ್ ಲೇಮ್ಯಾನ್ ನಮ್ಮ ಥರದ ಜೀವನದಲ್ಲೇ ನಮ್ಮ ಬಗ್ಗೆ ಯಾರು ಏನಾರು ಮಾತಾಡ್ಬಿಟ್ರು ಅಂತ ಅಂದ್ರೇನೆ ಅಯ್ಯೋ ಅವ್ರು ಹಂಗೆ ಅನ್ಕೊಂಡ್ರ, ಅವ್ರಿಗೆ ನಾನು ಹೆಂಗೆ ಉತ್ತರ ಕೊಡ್ಲಿ, ಅಥವಾ ನಾನು ಮಾಡಿಲ್ಲ ಅಂತ ಹೆಂಗೆ ಹೇಳಲಿ, ಅಥವಾ ನಾನು ಅದಕ್ಕೆ ಇನ್ವಾಲ್ವ್ ಆಗಿರಲಿಲ್ಲ ಅಂತ ಹೆಂಗೆ ಹೇಳಲಿ ಅಂತ ಹೇಳೋದಕ್ಕೆ ಕಷ್ಟಪಡ್ತಿರ್ತೀವಿ. ನೀವೊಂದು ದೇ ಡೋಂಟ್ ಆಸ್ಕ್ ಅಸ್. ಬಟ್ ಈ ಥರದ್ದು ಸೆಲೆಬ್ರಿಟಿ ಲೈಫ್ಗಳಲ್ಲಿ ನಿಮ್ಮ ಜೀವನದಲ್ಲೂ ಆದಾಗ ವಾಟ್ ಈಸ್ ದಿ ಕಾಲ್, ಅಥವಾ ಈ ಥರದ್ರಲ್ಲಿ ಯಾವ್ದಾದ್ರು ಟ್ಯಾಗ್ ಅಲ್ಲಿ ನಿಮ್ಮ ಹೆಸರು ಕೇಳಿದಾಗ ಕಾಂಟ್ರವರ್ಸೀಸ್, ರೂಮರ್ಸ್ ಅಲ್ಲಿ ಹೌ ಇಟ್ ವಿಲ್ ಅಫೆಕ್ಟ್ ಯು? ಲೈಕ್ ಐ ಸೆಡ್, ಟೈಮ್ ಬಂದಾಗ ಎಲ್ಲದಕ್ಕೂ ಮಾತಾಡಬೇಕು. ಅಲ್ಲಿವರೆಗೂ ಯಾವುದಕ್ಕೂ ಮಾತಾಡಬಾರ್ದು. ತೊಗೊಬೇಕು, ಎಷ್ಟು ದಿನ ತೊಗೊತೀರಾ, ಟೇಕ್ ಇಟ್. ಬಟ್ when the time is right, you should never let go. You should talk. You should talk. The world will hear you ಅವತ್ತು. ಇಲ್ಲಾಂದ್ರೆ ಒಂದ್ಸಲಿ ನೀವು ಮಾತಾಡದೆ ಇದ್ದಾಗ ನಮ್ದೇ ತಪ್ಪಿರ್ಬೋದು ಅಂತ ಅನ್ಕೊಳ್ಳಿ. ತಪ್ಪೇನು ಅನ್ಕೊಳ್ಳೋದ್ರಲ್ಲಿ ತಪ್ಪು? ವಾಟ್ ಇಸ್ ದ ಮಿಸ್ಟೇಕ್? ಅವ್ರು ಅನ್ಕೊಂತಾರ, ಅನ್ಕೊಳ್ಳಿ. ಬಟ್ ಮಾತಾಡ್ತೀನಿ, ಮಾತಾಡಲ್ಲ ಅಂತಲ್ಲ, ಖಂಡಿತ ಮಾತಾಡ್ತೀನಿ. ಲೈಕ್ ಐ ಸೆಡ್, ಐ ಚೂಸ್ ಮೈ ಬ್ಯಾಟಲ್ಸ್. ಐ ಆಮ್ ವೆರಿ ಕೇರ್ಫುಲ್ ವಿತ್ ಚೂಸಿಂಗ್ ಮೈ ಬ್ಯಾಟಲ್ಸ್. ಬಟ್ ಇಫ್ ಯು ಪುಷ್ ಮೀ ಇನ್ ಟು ದ ಬ್ಯಾಟಲ್, I will sure as hell win the battle, but I will destroy you also in the process. Don't push me into the battle. Don't force me into the battle. I will choose my battles. I'm very clear about that. ನಾನು ಚೂಸ್ ಮಾಡಿ ನಾನು ಇಳಿತಾ ಇದ್ದೀನಿ ಅಂತಂದ್ರೆ ನಾನು ಮುಗಿಸ್ತೀನಿ. ಐ ವಿಲ್ ವಿನ್ ಮೈ ಬ್ಯಾಟಲ್, ಬಟ್ ಐ ಮೈಟ್ ನಾಟ್ ಡ್ಯಾಮೇಜ್ ಯು. ಸೊ ಐ ಮೈಟ್ ಲೀವ್ ಅಷ್ಟೇ. ಐ ಮೈಟ್ ನಾಟ್, ನಾನು ಬಿಟ್ಬಿಡ್ತೀನಿ. ಆಯ್ತು, ನಾನು ಗೆದ್ದೆ, ನನ್ಗೆ ಏನು ಕೆಲಸ ಮಾಡ್ಬೇಕಾಗಿತ್ತು ನಾನು ಗೆದ್ದೆ, ನನಗೆ ಇಂಟ್ರೆಸ್ಟ್ ಇಲ್ಲ ನಿಮ್ಮನ್ನ ನಾನು ಎಳಿಬೇಕು, ಡಿಸ್ಟ್ರಾಯ್ ಮಾಡ್ಬೇಕಂತ ಏನು ಇಂಟ್ರೆಸ್ಟ್ ಇಲ್ಲ ನನಗೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಅದು ಅಕಸ್ಮಾತಾಗಿ ನೀವೇ ನನ್ನ ನೀನು ಯುದ್ಧ ಮಾಡು, ಯುದ್ಧ ಭೂಮಿ ಕರೆದ್ರೆ ಖಂಡಿತ ಗೆಲ್ತೀನಿ ನಾನು, 100% ಗೆಲ್ತೀನಿ ನಾನು. ಬಟ್ ಆ ಪ್ರೋಸೆಸ್ಸಲ್ಲಿ ನಿಮಗೂ ಹೊಡ್ತಾ ಬಿದ್ದೇ ಬೀಳುತ್ತೆ. ದಟ್ ಈಸ್ ಫಾರ್ ಶೋರ್. ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ನಾಟ್ ಟಾಕ್. ಐ ವಿಲ್ ಡೆಫಿನೆಟ್ಲಿ ಟಾಕ್. ವೆನ್ ದ ಟೈಮ್ ಇಸ್ ರೈಟ್, ವೆನ್ ದ ಸಿಚುವೇಶನ್ ಇಸ್ ರೈಟ್, ಐ ವಿಲ್ ಟಾಕ್. ಆ್ಯಂಡ್ ನಾನು ಜನರಲ್ ಬೇಸಿಸ್ ಈ ಥರದ್ದು ಕಾಂಟ್ರವರ್ಷಿಯಲ್ ಟಾಪಿಕ್ಸು ಅಥವಾ ಈ ಥರದ್ದು ಏನಾದರೂ ಒಂದು ವಿಷಯಗಳು ಕೇಳಿ ಬಂದಾಗ ಫಿಮೇಲ್ಸ್ ಅಥವಾ ಹೀರೋಯಿನ್ಸ್ ಈಸಿ ಟಾರ್ಗೆಟ್ ಅಂತ ನಿಮ್ಗೆ ಅನ್ಸುತ್ತಾ? ಆ ಥರದ್ದು ಇಟ್ ಡಸಂಟ್ ಮ್ಯಾಟರ್. ಹೀರೋ, ಹೀರೋಯಿನ್ಸ್, ಮತ್ತೊಬ್ರು ಯಾರು ಅಂತ ಮ್ಯಾಟರ್ ಆಗಲ್ಲ. ಈಸಿಯಾಗಿ ಮಾತಾಡ್ಬಿಡ್ತೀವಲ್ವಾ? ಇಟ್ಸ್ ಈಸಿ ಮಾತಾಡಕ್ಕೆ. ಐ ಟೆಲ್ ಯು ವಾಟ್, ಇರ್ರೆಸ್ಪೆಕ್ಟಿವ್ ಆಫ್ ದ ಪ್ರೊಫೆಷನ್, ಎಲ್ರ ಬಗ್ಗೆ ಮಾತಾಡ್ತಾರೆ. ಹೌದು, ಇರ್ರೆಸ್ಪೆಕ್ಟಿವ್. ಆಯ್ತಾ? ಇವತ್ತು ನಾನು ಇಂಡಸ್ಟ್ರಿಲಿ ಇದ್ದೀನಿ, ಲೆಟ್ ಇಟ್ ಗೋ. ಆಯ್ತಾ? ಫಾರ್ ಎಕ್ಸಾಂಪಲ್ ಲೇ ಮ್ಯಾನ್, ಕಾಮನ್ ಮ್ಯಾನ್, ಅವ್ರ ಮನೇಲಿ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಚಾನ್ಸೇ ಇಲ್ಲ. ಹೌದು. ಅವ್ರ ಮಕ್ಳ ಬಗ್ಗೆ ಇನ್ನೊಬ್ರು ದೊಡ್ಡಮ್ಮನೋ ಮಾತಾಡ್ತಾ ಇದ್ದಾರೆ. ಅವ್ರ ದೊಡ್ಡಮ್ಮನ ಬಗ್ಗೆ ಇನ್ನೊಬ್ರು ಮಾತಾಡ್ತಾ ಇದ್ದಾರೆ. ಇಲ್ಲಿ ಯಾರು ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ ಅಂತಾನೆ ಇಲ್ಲ. ಬಟ್ ಅದನ್ನೆಲ್ಲ ಮೀರಿ ನೀನು ಹೆಂಗ್ ಬೆಳಿತೀಯ, ಅದನ್ನೆಲ್ಲ ಮೀರಿ ನೀನು ಬೆಳೆದು ನಿಂತಾಗ ಅವ್ರು ಬರ್ತಾರಲ್ಲ, ಅವಾಗ ನಮಸ್ತೆ, ಚೆನ್ನಾಗಿದ್ದೀರಾ ಅಂತ ಹೇಳ್ತೀರಲ್ಲ, ಅವತ್ತು ನೀವು ಆನ್ಸರ್ ಕೊಟ್ಟಂಗೆ ಅಷ್ಟೆ. ಬನ್ನಿ ಕೂತ್ಕೊಳ್ಳಿ ಅಂತ. ದಟ್ ಶುಡ್ ಬಿ ಯುವರ್ ಆನ್ಸರ್. ದಟ್ಸ್ ಆಲ್. ದೆರ್ ಇಸ್ ಗೋಯಿಂಗ್ ಟು ಬಿ. ಇಲ್ಲಿ ಯಾರು 100% ನೀವು ಇವತ್ತು ಒಂದೇ ಒಂದು ಮನುಷ್ಯನ ಬಗ್ಗೆ ಈ ಜಗತ್ ಮಾತಾಡಿಲ್ಲ ಅಂತ ತೋರಿಸ್ಬಿಡಿ. ದೇವ್ರನ್ನೇ ಬಿಡಲ್ಲ ನಾವು. ಅವನು ಮಾತಾಡ್ತಾ ಇದ್ದಾನೆ, ಅವನೇನು ನಂಗೆ ಮಾಡ್ಬಿಟ್ಟ ಅಂತ. ಎಲ್ರ ಬಗ್ಗೆನೂ ಮಾತಾಡ್ತಾರೆ. ಎಲ್ಲೋ ಐ ರೀಸೆಂಟ್ಲಿ ರೆಡ್, in this world everybody is a sinner. We just choose what sins we are comfortable with and talk about the rest. Oh, beautiful quote. ಕರೆಕ್ಟ್ ಅಲ್ಲ? ಅಷ್ಟೇ. ಎಲ್ಲರೂ ಹಿಪೋಕ್ರಿಟ್ಸೇ. ಆಯ್ತಾ?
ನಮ್ಗೆ ಯಾವ್ದು ಸರಿ ಅನ್ಸಲ್ವೋ ಅದ್ರ ಬಗ್ಗೆ ಮಾತಾಡಕ್ಕೆ ಅಷ್ಟೇ. ಅಟ್ ದಿ ಎಂಡ್ ಆಫ್ ದ ಡೇ ದಟ್ ಇಸ್ ಆಲ್ ಇಟ್ ಇಸ್. ಅನ್ಸಿದಿ ಯಾವಾಗಾದ್ರೂ ಐಟಿಲಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ? ಇಲ್ಲ ಅನ್ಸಿಲ್ಲ. ಐ ಆಮ್ ವೆರಿ ಪ್ರೌಡ್ ಆಫ್ ವೇರ್ ಐ ಆಮ್. ಐ ಆಮ್ ವೆರಿ ಹ್ಯಾಪಿ ಆಫ್ ವೇರ್ ಐ ಆಮ್, ಇನ್ಕ್ಲೂಡಿಂಗ್ ಮೈ ಲೈಫ್, ಇನ್ಕ್ಲೂಡಿಂಗ್ ದ ಪೊಸಿಷನ್ ದಟ್ ಐ ಆಮ್, ದ ಸ್ಟೇಜ್ ವೇರ್ ಐ ಆಮ್, ದ ಮನಿ ದಟ್ ಐ ಅರ್ನ್, ದ ಫ್ಯಾಮಿಲಿ ದಟ್ ಐ ಹ್ಯಾವ್, ನನ್ನ ಫ್ರೆಂಡ್ ಸರ್ಕಲ್, ನಾನು ಕೆಲಸ ಮಾಡ್ತಾ ಇರೋದು, ನನ್ನ ಸುತ್ತಮುತ್ತ ಇರೋ ಜನ, ನಾನು ಮಾತಾಡೋದು, ಎವ್ರಿಥಿಂಗ್ ಐ ಆಮ್ ವೆರಿ ಪ್ರೌಡ್ ಆಫ್. ಐ ಆಲ್ವೇಸ್ ಕಂಟಿನ್ಯೂ ಟು ಬಿ ಪ್ರೌಡ್ ಆಫ್. ಬಿಕಾಸ್ ನಾನು ಇವತ್ವರೆಗೂ ನಾನು ಏನೇ ತಪ್ಪು ಮಾಡಿರಲಿ, ಏನೇ ಸರಿ ಮಾಡಿರಲಿ, ಅದೆಲ್ಲ ನಂದು. ನೀವು ಯಾರೂ ಅದನ್ನು ಕಿತ್ಕೊಳ್ಳೋಕ್ಕಾಗಲ್ಲ ನನ್ನ ಕೈಲಿಂದ. ನಾನು ಓದಿದ್ದೀನ, ನಾನು ಬರ್ದಿದ್ದೀನ, ಅದು ನಂದು. ನಾನು ಸಿನಿಮಾ ಮಾಡಿದ್ದೀನ, ಅದು ನಂದು. ನಾನು ತಪ್ಪು ಮಾಡಿದ್ದೀನ, ಐ ಆಮ್ ವೆರಿ ಪ್ರೌಡ್, ಅದು ನನ್ನ ತಪ್ಪು. ನಾನು ಸರಿ ಮಾಡಿದ್ದೀನ, ಅದು ನಾನು ಸರಿ ಮಾಡಿದ್ದೀನಿ ಅಂತ ಐ ಆಮ್ ವೆರಿ ಪ್ರೌಡ್. ವಾಟ್ ಎವರ್ ಇಟ್ ಈಸ್, ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಈ ಕೆರಿಯರಲ್ಲಿ ಅಂದರೆ ಇದೆಲ್ಲವೂ ಒಂದು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಹಂಪ್ ಥರ ಬಂದು ಹೋಗ್ತಿರುತ್ತಲ್ಲ, ಎಷ್ಟರ ಮಟ್ಟಿಗೆ ಮೆಂಟಲ್ ಹೆಲ್ತ್ಗೆ ಅಫೆಕ್ಟ್ ಮಾಡುತ್ತೆ? ಆ್ಯಂಡ್ ವಾಟ್ ಡು ಯು ಟೇಕ್ ಫಾರ್ ಕೀಪಿಂಗ್ ಇಟ್ ಕಾಮ್? ಅದೇ ಲೈಕ್ ಐ ಸೆಡ್, ಸ್ಪೋರ್ಟ್ಸ್ ಹ್ಯಾಸ್ ಹೆಲ್ಪ್ ಮೀ ಅದರಲ್ಲಿ ಅ ಲಾಟ್. ಬೇರೆಯವರು ಆಗಿದ್ರೆ ಇನ್ನೂ ಅವರಿಗೆ ಎಫೆಕ್ಟ್ ಮಾಡ್ತಿರುತ್ತೆ ಪ್ರಾಬಬ್ಲಿ. ಅಂದ್ರೆ ನನ್ಗದು ನಾನು ವೆನ್ ಐ ಸಾ ದ ಸಕ್ಸಸ್, ಕಾಂತಾರ ಸಕ್ಸಸ್ ನೋಡಿದಾಗ್ಲೂ ನಾನು ಇವಾಗ ಹೆಂಗಿದ್ದೀನಿ ಹಂಗೆ ಇದ್ದೀನಿ. ನಾನು ಅದಾದ್ಮೇಲೆ ಫೇಲಿಯರ್ ನೋಡಿದಾಗ್ಲೂ ಇವಾಗ ಹೆಂಗಿದ್ದೀನಿ ಹಂಗೆ ಇದ್ದೀನಿ. ಯಾರೋ ಬಂದು ಅಷ್ಟೇ ಅಂತ ಹೇಳ್ದಾಗ್ಲೂ ಹೌದಾ ನಾನು ತೋರಿಸ್ತೀನಿ ಅಂತಾನೂ ಹಂಗೆ ಹೇಳ್ತೀನಿ. ಅದು ಯಾವುದು ನನ್ನನ್ನು ಯಾವುದೇ ರೀತಿ ಚೇಂಜ್ ಮಾಡಿಲ್ಲ. ಯಾಕಂದರೆ ನಾನು ಸ್ವಿಮ್ಮಿಂಗಲ್ಲಿ ನೋಡಿದ್ದೀನಿ, ನಾನು ನ್ಯಾಷನಲ್ಸ್ಗೆ ಹೋದಾಗ ಐ ಶುಡ್ ಹ್ಯಾವ್ ಫಿನಿಶ್ಡ್ ಫಸ್ಟ್, ಐ ಫಿನಿಶ್ಡ್ 6th. ನನಗೆ ನಾನೇ ತಾನೇ ಬ್ಲೇಮ್ ಮಾಡ್ಕೊಬೇಕು ಅದಕ್ಕೆ? ನನ್ನ ಕೋಚನ್ ಬ್ಲೇಮ್ ಮಾಡೋಕ್ಕಾಗುತ್ತಾ? ಇಲ್ಲ. ಅಥವಾ ನೀರನ್ನು ಬ್ಲೇಮ್ ಮಾಡೋಕ್ಕಾಗುತ್ತಾ? ಇಲ್ಲ. ಗಾಳಿ ಬರ ಯಾವುದನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ ಅಲ್ಲ. ನೀವು ಹೇಗೆ ವಾಪಸ್ ಬರ್ತೀರಾ? ನಾನು ಫಿನಿಶ್ ಮಾಡಿದಾಗ 2018 ನನಗೆ ಆಯಿತು, ನನಗೆ ಸ್ವಿಮ್ಮಿಂಗ್ ನನಗೆ ಇಷ್ಟುವರೆಗೂ ನಾನು ಸ್ವಿಮ್ಮಿಂಗ್ ತುಂಬ ಕೇಳ್ತಾರೆ ಯಾಕೆ ಪ್ರೊಫೆಷನ್ ಮಾಡಿ. 2018 ತುಂಬ ನನಗೆ ಇಷ್ಟ ಆಯಿತು, ಐ ಎಂಜಾಯ್ಡ್ ಇಟ್. ಅದಾದಮೇಲೆ ಐ ಡಿಂಟ್, ಸೊ ಐ ಲೆಫ್ಟ್. ಐ ಸೆಡ್ ಐಲ್ ಟೇಕ್ ಅ ನಾನು ಕೂತ್ಕೊತೀನಿ, ಸಾಕು ನನಗೆ, ಐ ವಿಲ್ ಸ್ಟಾಪ್ ಸ್ವಿಮ್ಮಿಂಗ್ ಇವಾಗ ಅಂತ. ನಾನು ಸ್ಟಾಪ್ ಮಾಡಬೇಕಾದ್ರೆ ನಾನು ಯಾವ ರೀತಿ ಸ್ಟಾಪ್ ಮಾಡಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ವಾಸ್ ಐ ಎಟ್ ಅ ಗುಡ್ ಪೊಸಿಷನ್ ವೆನ್ ಐ ಸ್ಟಾಪ್ಡ್? ಫಾರ್ ಮೀ ದಟ್ ಈಸ್ ಇಂಪಾರ್ಟೆಂಟ್. ಡಿಡ್ ಐ ಎಂಜಾಯ್ ಅಪ್ ಅಂಟಿಲ್ ದೆನ್? ಅಥವಾ ಇವನ ಕೈಲಿ ಸಾಧ್ಯ ಇಲ್ಲ, ಇವ್ನು ನಾಲಾಯಕು ಅಂತ ನನ್ನ ಆಚೆ ಕಳ್ಸಿದ್ರಾ? ಅಥವಾ ನನಗೆ ಐ ಎಂಜಾಯ್ಡ್ ಇಟ್. ಇವತ್ತುವರೆಗೂ ನಾನು ತುಂಬ ಖುಷಿಯಿಂದ ನಾನು ಕೆಲಸ ಮಾಡಿದೆ. ಇವತ್ತಿಂದ ನನಗೇನೋ ಬೇರೆ ಖುಷಿ ಕೊಡ್ತಾ ಇದೆ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ನಾನು ಹೋದ್ನ. ವೆನ್ ಐ ಸ್ಟೆಪ್ಡ್ ಔಟ್ ಐ ವಾಸ್ ಸ್ಟಿಲ್ ಅ ಡೆಕೋರೇಟೆಡ್ ಅಥ್ಲೀಟ್. ನ್ಯಾಷನಲ್ಸಲ್ಲಿ ಐ ವಾಸ್ ಸ್ಟಿಲ್ ಅ ಡೆಕೋರೇಟೆಡ್ ಅಥ್ಲೀಟ್. ನಾನು ಸ್ವಿಮ್ಮಿಂಗ್ ಸ್ಟಾಪ್ ಮಾಡಿದಾಗ 2018. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್, ಐ ಆಮ್ ವೆರಿ ಪ್ರೌಡ್. ಸೊ ನನಗೆ ಗೊತ್ತು, ಈವನ್ ಟುಡೇ ಇಫ್ ಐ ಹ್ಯಾವ್ ಟು ಸ್ಟೆಪ್ ಡೌನ್, ಇವತ್ತು ನಂಗೆ ಇಂಡಸ್ಟ್ರಿ ನಂಗೆ ಖುಷಿ ಕೊಡ್ತಾ ಇಲ್ಲ, ಐ ಹ್ಯಾವ್ ಟು ಸ್ಟೆಪ್ ಡೌನ್ ಅಂದರೆ ಐ ವಿಲ್ ಹ್ಯಾಪಿಲಿ ಟೇಕ್ ಇಟ್. ಐವ್ ಸೀನ್ ದ ಸಕ್ಸಸ್. ನನ್ಗೆ ಆ ಥರ ಐ ಡೋಂಟ್ ಫೀಲ್ ದ ನೀಡ್ ಟು ಇಂಪ್ರೆಸ್ ಎನಿಬಡಿ. ನಿಮ್ಮನ್ನು ಇಂಪ್ರೆಸ್ ಮಾಡಿ ನಾನು ಏನು ಮಾಡಲಿ? ಇನ್ಸೆಕ್ಯೂರಿಟಿ ಇಲ್ಲ ನನಗಿಲ್ಲ ನಿಜವಾಗ್ಲೂ. ಐ ಡೋಂಟ್ ನೀಡ್ ದಟ್ ಫೀಲಿಂಗ್ ಟು ಅಲ್ಲ. ಇವಾಗ ಏನು, ವಾಟ್ ಈಸ್ ದ ಯೂಸ್? ನೀವು ನನಗೆ ಇಂಪ್ರೆಸ್ ಮಾಡಿದ್ರಿ ಇವತ್ತು, ಹಂಗಂತ ದಿನ ನಂದೇ ಇಂಟರ್ವ್ಯೂ ಮಾಡ್ತೀರಾ? ಏನ್ ಮಾತಾಡಿದ್ರಿ, ಸಕ್ಕದಾಗಿ ಮಾತಾಡಿದ್ರಿ ಅಂತ ಇವತ್ತು ನಿಮ್ಮನ್ನ ಅಟ್ಟದ ಮೇಲೆ ಕೂರಿಸ್ತೀನಿ, ನಾಳೆನೂ ನನ್ನನ್ನೇ ಕರಿತೀರಾ? ಇಲ್ಲ. ನೀವು ನೆಕ್ಸ್ಟ್ ನೀವು ಕೆಲಸ ಮಾಡ್ಲೇಬೇಕಲ್ವಾ? ನೀವು ಎಫರ್ಟ್ ಹಾಕ್ಲೇಬೇಕು. ನೆಕ್ಸ್ಟ್ ಇಲ್ಲಿ ಬಂದು ಕುತ್ಕೊಳ್ಳೋರು ಚೇರ್ ಮೇಲೆ, ನೀವು ಅವ್ರ ಬಗ್ಗೆ ತಿಳ್ಕೊಂಡು ಅವ್ರನ್ನ ಪ್ರಶ್ನೆ ಕೇಳ್ದಾಗ್ಲೇನೆ ನಿಮ್ಮ ಎಫರ್ಟ್ಗೂ ನೀವು ನಡೆಸ್ತಾ ಇರೋ ಶೋಗುನು ಒಂದು ಇಟ್ ಬಿಕಮ್ಸ್ ರೈಟ್. ಇಲ್ಲ ಅಂದ್ರೆ ಅದು ಹೌ ಇಸ್ ಇಟ್? ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಇವತ್ತು ತುಂಬಾ ಮೇಲೆತ್ತಿ ನಿಮ್ಮನ್ನು ಕೂರ್ಸೋರು ಜಾಸ್ತಿ ಜನ ಇರ್ತಾರೆ, ಬಟ್ ನಿಮ್ ಕೆಳಗಡೆ ಬಿದ್ದಾಗ ನಿಮ್ ಜೊತೆ ಯಾರಿರ್ತಾರೆ? ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸಂಬಡಿ ಹ್ಯಾಸ್ ಟು ಬಿ ದೇರ್. ಇಫ್ ಯು ಆರ್ ದೇರ್ ಅಲೋನ್ ಟುಡೇ, ಲೈಕ್ ದಟ್. ಅದಕ್ಕೆ ನಾನು ಹೇಳಿದ್ದು, ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಸರ್ಕಲ್, ಐ ವೆರಿ ಕಾನ್ಷಿಯಸ್ಲಿ ಕ್ರಿಯೇಟ್ ದಟ್ ಎನ್ವೈರನ್ಮೆಂಟ್ ಅರೌಂಡ್ ಮೀ ಅಂತ. ಇಲ್ಲ ಅಂದರೆ ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ವರ್ಲ್ಡ್ ಟು ಸರ್ವೈವ್ ವೆನ್ ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಹ್ಯಾಪಿನೆಸ್. ನಿಮ್ಮ ಖುಷಿಗಳನ್ನ ನೀವೇ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಇಲ್ಲ ನಾನು ಎಲ್ಲೋ ಇವತ್ತು ನಾನು ಇದನ್ನು ತೊಗೊಂಡೆ ನಂಗೆ ಖುಷಿ ಆಯಿತು, ಅದನ್ನು ತೊಗೊಂಡೆ ಖುಷಿ ಆಯಿತು ಅಂದರೆ ಆ ಖುಷಿ ನಿಮ್ಗೆ ನನಗೂ ತುಂಬ ಆಸೆಗಳಿದೆ. ನಾನು ಒಂದು ಕಾರ್ ತೊಗೋಬೇಕಿತ್ತು, ಕಾರ್ ತೊಗೊಂಡೆ. ಇವತ್ತು ನನಗೇನು ವಾಟ್ಸ್ ನೆಕ್ಸ್ಟ್? ಬಟ್ ನಾನು ಹೇಳ್ದಂಗೆ ನಾನು ಆ ಫ್ಯಾಮಿಲಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಲ್ಲ, ಅದರಷ್ಟು ಖುಷಿ ನನಗೆ ಯಾವುದೂ ಇಲ್ಲ. ಸೊ ಆನ್ ಅ ಲೈಟರ್ ನೋಟ್,
ಈಗ ಫಿಲ್ಮ್ ಅಲ್ಲಿ ಆಕ್ಟರ್ಸ್ ಆಗಿರುವಂತಹ ಒಂದು ಕೆರಿಯರ್ನ ಬಿಟ್ಟು ಅಥವಾ ಸ್ವಿಮ್ಮರ್ ಆಗಿರುವಂತಹ ಒಂದು ಕೆರಿಯರ್ನ ಬಿಟ್ಟು ಒಂದಷ್ಟು ಕೆರಿಯರ್ಗಳನ್ನ ನಾನು ಬರುವಂತಹ ಸೆಲೆಬ್ರಿಟೀಸ್ ಕೇಳ್ತಾ ಇರ್ತೀನಿ. ಅದ್ಯಾವುದು ಅಂದ್ರೆ ಇನ್ವೆಸ್ಟ್ಮೆಂಟ್ ಕೆರಿಯರ್, ಲವ್ ಲೈಫ್ ಕೆರಿಯರ್, ಪಾರ್ಟಿ ಕೆರಿಯರ್, ಸ್ಪಿರಿಚುವಲ್ ಕೆರಿಯರ್ ಅಂತ. ಸೊ ಈ ಕೆರಿಯರ್ ಅಲ್ಲಿ ಸಪ್ತಮಿ ಗೌಡ ಅವರು ಇವತ್ತಿನ ದಿನ ಯಾವ ಸ್ಟೇಜಲ್ಲಿ ಇದ್ದಾರೆ ಅಂತ ಮಾತಾಡೋದಾದ್ರೆ, ಲೆಟ್ಸ್ ಸ್ಟಾರ್ಟ್ ವಿತ್ ಇನ್ವೆಸ್ಟ್ಮೆಂಟ್ ಕೆರಿಯರ್. ಇವತ್ತಿನ ದಿನ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ನೀವೇ ಅರ್ನ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ವಾಟ್ ಈಸ್ ಯುವರ್ ಗೋ ಟು ಇನ್ವೆಸ್ಟ್ಮೆಂಟ್? ಯಾವ್ದಕ್ಕಾದ್ರೂ ಒಂದು ಹೂಡಿಕೆ ಮಾಡಬೇಕು ಇಲ್ಲ ಸೆಕ್ಯೂರ್ ಮಾಡ್ಕೋಬೇಕು ಅಂದ್ರೆ ವಾಟ್ ಈಸ್ ಯುವರ್ ಕಾಲ್? ಗೋಲ್ಡ್. Yeah, that's been my go-to. But Okay. ಇವಾಗ I'm little branching out on mutual funds, FD ಅದೆಲ್ಲ ಅದ್ರ ಮೇಲೆ ಒಂಚೂರು ರಿಸರ್ಚ್ ಮಾಡಿ ಫಸ್ಟ್ ಅಂದ್ರೆ ಇದಾರೆ ವೆಲ್ತ್ ಮ್ಯಾನೇಜರ್ ಅಂತ. ಬಟ್ ಅದನ್ನು ಬಿಟ್ಟು ನಾನು ಒಂಚೂರು ಲೈಕ್ ಐ ಸೆಡ್ ನನ್ಗೊಂಚೂರು ಏನಾದ್ರೂ ಇಂಟ್ರೆಸ್ಟ್ ಬಂತು ಅಂದ್ರೆ ಡೀಪ್ ಡೈವ್ ರಿಸರ್ಚ್ ಮಾಡೋದು ಒಂದು ನನ್ಗೆ ಐ ಲೈಕ್ ಇಟ್ ಅಲಾಟ್. ಸೊ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಯಾವುದು ವಿಚ್ ಇಸ್ ದ ಮೋಸ್ಟ್ ಅಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ ಹೈಲಿ ಫಂಕ್ಷನಿಂಗ್ ಅದೆಲ್ಲ ಯಾವ್ದಿದೆ, ಏನಕ್ಕೆ, ವಾಟ್ ಇಸ್ ದ ರಿಟರ್ನ್ ವ್ಯಾಲ್ಯೂ ಅಂಡ್ ಹೌ ದ ದ ಕಾಂಪೌಂಡಿಂಗ್ ಎಫೆಕ್ಟ್ ಹೇಗೆ ವರ್ಕ್ ಆಗುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ. ಸೊ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಸೊ ಪಾರ್ಟ್ ಆಫ್ ಏನೇನು ರೆನ್ಯುಮರೇಷನ್, ಕಮರ್ಷಿಯಲ್ ಮತ್ತೊಂದು ಏನೇನ್ ಬರುತ್ತೆ ಅದೆಲ್ಲ ಐ ಟೆಂಡ್ ಟು ಪುಟ್. ಬಟ್ ಗೋಲ್ಡ್ ಅಂತೂ ಫಾರ್ ಶೋರ್ ಇನ್ವೆಸ್ಟ್ಮೆಂಟ್. 100%. ನಾಟ್ ಜಸ್ಟ್ ಟು ನಾನು ಎಷ್ಟೊಂದು ಅಂದ್ರೆ ಇಟ್ಸ್ ನಾಟ್ ಲೈಕ್ ಟು ವೇರ್ ಇಟ್, ಬಟ್ ಲೈಕ್ ಯು ಸೆಡ್ ಅಮ್ಮ ಎವ್ರಿಬಡಿ ಇಸ್ ಅಂಡ್ ದ ಗೋಲ್ಡ್ ಪ್ರೈಸ್ ಆಲ್ಸೋ ಎಷ್ಟು ಇನ್ಕ್ರೀಸ್ ಆಗಿದೆ, ಇಲ್ಲ ಅಂತಲ್ಲ. ಸೊ ಇಟ್ಸ್ ಕಣ್ಮುಂದೆನೆ ಇದೆ. ಸೊ ಇನ್ವೆಸ್ಟ್ಮೆಂಟ್ ಫಾರ್ ಶೋರ್ ಅದನ್ನ ಮಾಡ್ತೀನಿ. ಅದು ಬಿಟ್ಟು ಡಿಪ್ರಿಸಿಯೇಟಿಂಗ್ ಅಸೆಟ್ಸ್ ಇದೆ. ಆಮೇಲೆ ನಾನೊಂಚೂರು ಹೋಲ್ಡರ್, ಐ ಲೈಕ್ ಕ್ಲೋತ್ಸ್. ಸೊ ಅದೂನು ಇಟ್ಸ್ ಅ ಹ್ಯಾಬಿಟ್ ದಟ್ ಐ ಹ್ಯಾವ್ ಅಂಡ್ ನಾಟ್ ಗ್ರೇಟ್ at all. It's not an investment, it's a waste. But yeah, that's one of my bets. ತುಂಬಾ ಮನಿನ ಬರ್ನ್ ಮಾಡ್ತೀರಾ ಅಂದ್ರೆ ನೀವು? ಬಟ್ಟೆ ಬರೋ ದುಡ್ಡಲ್ಲಿ ಬಟ್ಟೆ. ಓಕೆ. ಸೊ ಕಮಿಂಗ್ ಟು ಲವ್ ಲೈಫ್ ರಿಲೇಶನ್ಶಿಪ್, ಲವ್ ಲೈಫ್ ಕೆರಿಯರ್ ಅಥವಾ ರಿಲೇಶನ್ಶಿಪ್ ಕೆರಿಯರ್ ಅಂತಂದ್ರೆ ಹೌ ಇಟ್ ಇಸ್ ಇಟ್? ಸಪ್ತಮಿ ಗೌಡ ಅವ್ರು ಸಿಂಗಲ್? ಹೌದು, ಸಿಂಗಲ್ ಬಟ್ ನಾಟ್ ರೆಡಿ ಟು ಮಿಂಗಲ್. ಓಕೆ. ಬಟ್ ಅಂದ್ರೆ it needs the right person at the right time and careers are important. Adra jote what you think, like andre opposites attract anತಾರೆ. I don't believe in it. ಏನೋ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂದ್ರೆ ಅವ್ರಿಗೆ ಇದಿಷ್ಟ ನನಗೆ ಅದಿಷ್ಟ ಅಂದ್ರೆ ಹೆಂಗ್ ಬದುಕಾಗುತ್ತೆ? ಐ ಡೋಂಟ್ ಬಿಲೀವ್ ಇನ್ ಇಟ್. ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ಕಾಮನ್ ಅಲ್ಲ. ನಂಗೆ ಐ ಲೈಕ್ ಅಡ್ವೆಂಚರ್, ಐ ಲೈಕ್ ಟ್ರಾವೆಲಿಂಗ್, ಐ ಲೈಕ್ ಸ್ಪಾಂಟೇನಿಟಿ, ಐ ಲೈಕ್ ಚಿಲ್ಲಿಂಗ್. ನನ್ಗೊಂದೊಂದ್ಸತಿ ಯಾರ ಜೊತೆ ಮಾತಾಡ್ಲೂಬಾರ್ದು ಅನ್ಸುತ್ತೆ. ಸೊ ಐ ಹ್ಯಾವ್ ಆಲ್ ಆಫ್ ದೀಸ್ ಫೇಸಸ್. ಇಟ್ ನೀಡ್ಸ್ ನನ್ಗೆ ಐ ಕಾಂಟ್ ಆಪೋಸಿಟ್ಸ್. ಐ ಡೋಂಟ್ ನೋ, ಐ ಕಾಂಟ್, ನನ್ಗೆ ಐ ಕಾಂಟ್. ಲವ್ ಲೈಫ್ ಕೆರಿಯರ್ ಅಲ್ಲಿ ಯಾವ್ದು ಫಸ್ಟ್ ಪ್ರಪೋಸಲ್ ನಿಮಗೆ ಬಂದಿದ್ದು ಜ್ಞಾಪಕ ಇದೆಯಾ? ಇಂಜಿನಿಯರಿಂಗ್ ಅಲ್ಲ, ಇಲ್ಲ ಟ್ಯೂಷನ್ ಅಲ್ಲಿ ಅನ್ಸುತ್ತೆ. But it was not like ಇಲ್ಲ ಸ್ಕೂಲ್ ಇಸ್ an all girls school. ಟ್ಯೂಷನ್ ಸೆಕೆಂಡ್ PU ಟೈಮ್ ಅಲ್ಲಿ ಅನ್ಸುತ್ತೆ. ಬಟ್ ನನ್ಗದು ಪ್ರಪೋಸಲ್ ಅಂತ ಅರ್ಥನೂ ಆಗಿರ್ಲಿಲ್ಲ, ಅದು ಏನು ಅಂತಾನೂ ಅರ್ಥ ಆಗಿರ್ಲಿಲ್ಲ. ನಾನ್ ವಾಪಸ್ ಬೈದು ಅದು ಪಾಪ ಹುಡ್ಗನ್ ಗಾಬರಿ ತಂದ್ಸ್ಬಿಟ್ಟು ಟಾಕ್ ಟು ಮೀ, ನಂಗೆ ಮಾತಾಡ್ಸ್ಲೇಬೇಡ ನೀನು, ಫನ್ನಿ. ಹೌದು, ಓನ್ಲಿ ಲೇಟರ್ ಸ್ಟೇಜಸ್ ಅಲ್ಲಿ ಅರ್ಥ ಆಗಿದೆ ಅದು. ನಾನು 12th ಅಲ್ಲೂ ಅಷ್ಟೇ ನಮ್ಮ ಅಪ್ಪ ಅಮ್ಮಂಗೆ ಫಸ್ಟ್ PU ಸೆಕೆಂಡ್ PU ಫೋನ್ ಕೊಡಿಸ್ತೀವಿ ಅಂತ ಹೇಳಿದ್ರು. ನನ್ಗೆ ಯಾವ್ದೇ ಕಾರಣಕ್ಕೂ ಫೋನ್ ಬೇಡ ಅಂತ ನಾನು ತಗೊಂಡಿರ್ಲಿಲ್ಲ ಇಂಜಿನಿಯರಿಂಗ್ ವರ್ಗು. ನನಗೆ ಯಾವ್ದೇ ಕಾರಣಕ್ಕೂ ಫೋನ್ ಕೊಡಿಸ್ಬೇಡಿ ಅಂತ ನಾನು ಬೇರೆ ನನ್ನ ಫ್ರೆಂಡ್ಸ್ ಫೋನಿಂದಾನೆ ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡ್ತಾ ಇದ್ದಿದ್ದು ಏನಾದ್ರು ಕಾಲೇಜಿಂದ ಹೇಳ್ಬೇಕು ಮಾಡ್ಬೇಕು ಅಂದ್ರೆ. ನನ್ಗೆ ಲೈಕ್ ಐ ಸೆಡ್ ಗೋಯಿಂಗ್ ಆಫ್ ದ ಗ್ರಿಡ್. ಸೊ ನನ್ಗೆ ಅವಾಗ್ಲಿಂದಾನು ಇಟ್ ಇಸ್ ನಾಟ್ ಲೈಕ್ ಅ ಬಿಗ್ ಮೇಜರ್ ಥಿಂಗ್ ಆ ಥರ. ಸೊ ಅದಕ್ಕೆ 12th ವರ್ಗೂ ಫೋನ್ ಇರ್ಲಿಲ್ಲ. ಸೊ ನಂಗೆ ಕಾಲೇಜಲ್ಲಿ ಇದ್ದಾಗ ಅವ್ರು ಮಾತಾಡ್ಸಿದಾಗ್ಲೂ ಅರ್ಥ ಆಗ್ತಾ ಇರ್ಲಿಲ್ಲ. ಅದು ಕಂಟಿನ್ಯೂ ಯಾವಾಗ ಆಗೋದು, ಮನೆಗೆ ಹೋಗಿ ಮೆಸೇಜ್ ಮಾಡಿದಾಗ ಆ ಆಪ್ಷನ್ನೇ ಇರ್ಲಿಲ್ಲ. ಸೊ ಅದು ಬಿಫೋರ್ ಐ ಕುಡ್ ರಿಯಲೈಸ್ ಆರ್ ಎನಿಥಿಂಗ್, ಅದು ಇಟ್ ವಾಸ್ ಜಸ್ಟ್ ಲೈಕ್ ಗಾನ್. ಅವಾಗ ಆಗಿದೆ, ಇಲ್ಲ ಅಂತಲ್ಲ, ಆಗಿದೆ ಆಗಿರೋದು ಎಲ್ರಿಗೂ ಫ್ಯಾಮಿಲಿಲಿ ಎಲ್ರು ಬರೋರ್ಗೆ. ಅಂದ್ರೆ initially the first one when it happens it feels like the biggest thing. Engineering time ಅಲ್ಲಿ felt like the ಏನಪ್ಪ ಜೀವನ ಅಪ್ ಅಂಡ್ ಡೌನ್ ಅಂತ ಎಲ್ಲ
ಲೈಕ್ ಐ ಸೆಡ್ ಐ ಡಿಟ್ಯಾಚ್ ಟು ಫಾಸ್ಟ್. ಹ್ಮ್ 1 week ಆದ್ಮೇಲೆ ಐ ವಾಸ್ ಬ್ಯಾಕ್ ಟು ಬೀಯಿಂಗ್ ಮೈ ಸೆಲ್ಫ್ ಅಷ್ಟೇ. ಓಕೆ, ಸ್ಪಿರಿಚುವಲ್ ಕೆರಿಯರ್ ಸಪ್ತಮಿ ಅವ್ರದ್ದು ಹೇಗಿದೆ? ಡು ಯು ಬಿಲೀವ್ ಇನ್ ಗಾಡ್ಸ್? Yeah. ದೇವ್ರು ನಂಬ್ತೀರಾ? Yeah, I believe. I think ಸಿಚುವೇಶನ್ಸ್ ವಿಲ್ ಟೇಕ್ ಯು ದೇರ್ ಅಂತ ಅನ್ಸುತ್ತೆ. ನನ್ಗೂ ಅಷ್ಟೇ. ಅಂದ್ರೆ ಅಮ್ಮ ಶೀಸ್ ದೇವ್ರ ಪೂಜೆ ಆಗಿರ್ಬೋದು, ನಂಬೋದಾಗಿರ್ಬೋದು, ಅಮ್ಮ ತುಂಬಾ ಮಾಡ್ತಾ ಇದ್ರು. ಬಟ್ ನನ್ಗೆ ನಮ್ಮನೇಲಿ ಯಾವುದಕ್ಕೂ ರೆಸ್ಟ್ರಿಕ್ಷನ್ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಇಟ್ಸ್ ಯುವರ್ ಸೆಲ್ಫ್ ಪರ್ಸನಲ್. ಆ ಥರ ಯಾವುದಕ್ಕೂ ನಮ್ಮನೇಲಿ ಏನಕ್ಕೂ ಆ ಥರ ರೆಸ್ಟ್ರಿಕ್ಷನ್ ಇರಲಿಲ್ಲ. ಸೊ ಫಾರ್ ಮೀ ಥ್ರೂ ದ ಪ್ರೊಸೆಸ್, ಥ್ರೂ ಮೈ ಜರ್ನಿ, ನನಗೆ ಲೈಫ್ ಆಸ್ ಇಟ್ ಪ್ರೋಗ್ರೆಸ್ಡ್, ಸರ್ಟನ್ ಸಿಚುವೇಶನ್ಸ್ ಅದಾಗದೆ ಸರ್ಟನ್ ಥಿಂಗ್ಸ್ ಕೇಮ್ ಇನ್ ಟು ಮೈ ಲೈಫ್. ಒಂದಿಷ್ಟು ಶ್ಲೋಕಗಳು ಹೇಳೋದಾಗಿರ್ಬೋದು, ಅಥವಾ ದೇವ್ರ ನಾಮ ಆಗಿರ್ಬೋದು, ಅದೆಲ್ಲ ನಾನು ಸ್ಟಾರ್ಟ್ ಮಾಡಿದೆ ಅಂತ ಏನೂ ಇಲ್ಲ. ಇಟ್ ಜಸ್ಟ್ ಕೇಮ್ ಇನ್ ಟು ಮೈ ಲೈಫ್ ಆಲ್ ಬೈ ಇಟ್ ಸೆಲ್ಫ್. ಆ್ಯಂಡ್ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ನನ್ನ ಸುತ್ತಮುತ್ತ ಅಥವಾ ಥಿಂಗ್ಸ್ ವಿತ್ ಮೈ ಓನ್ ಲೈಫ್ ತುಂಬ ಚೇಂಜಸ್ ಆಗಿದೆ. ಸೊ ಫಾರ್ ಶೋರ್ ಐ ಬಿಲೀವ್ ಇನ್ ಇಟ್. ನನಗೆ ಆಲ್ವೇಸ್ ಥಿಂಕ್ ನೀವು ಓನ್ಲಿ ವೆನ್ ಯುರ್ ರೆಡಿ, ಆ ರೈಟ್ ಟೈಮಲ್ಲಿ ಮಾತ್ರ ದ ಗುರು ಅಪಿಯರ್ಸ್ ಅಂತ ಹೇಳ್ತಾರಲ್ಲ. ಸೊ ಐ ಫೀಲ್ ದಟ್ ವೇ ದ ರೈಟ್ ಟೈಮ್ ವೆನ್ ಐ ವಾಸ್ ಪ್ರಾಬಬ್ಲಿ ಲುಕಿಂಗ್ ಫಾರ್ ಸಮಥಿಂಗ್, ಏನೋ ಆ ಹುಡುಕಾಟದಲ್ಲಿ ಲೈಕ್ ದ ಗಾಡ್ಲಿ ಪಿಕ್ಚರ್ ದ ಫಿಗರ್ಸ್ ಕೇಮ್ ಇನ್ ಟು ಮೈ ಲೈಫ್ ಅಂತ. ಸೊ ಗುರು ಇದಾರೆ ಅಂದ್ರೆ ಫಾರ್ ಮಿ ಐ ಡೋಂಟ್ ನೋ ವಾಟ್ ಫಾರ್ಮ್ ಅಂತ, ಬಟ್ ಯಾ ನನಗೆ this very close relationship with like I feel that anything good happens in my life, anything bad happens in my life, ಅವತ್ತು ಏನೇ ಆಗಿದ್ರು ಅವತ್ತಿನ ದಿನದಲ್ಲಿ ಏನೇ ವಾಟ್ ಎವರ್ ಇಟ್ ಇಸ್, ಐ ಆಮ್ ಗ್ರೇಟ್ಫುಲ್ ಟು ಶಿವ ಅಂತ ಅಷ್ಟೇ. ವಾಟ್ ಎವರ್ ಇಟ್ ಕುಡ್ ಬಿ. ಸೊ ಐ ಡೋಂಟ್ ನೋ that connection has built with that God today. So I'm grateful for that ಅಷ್ಟೇ. ಸೊ ಪಾರ್ಟಿ ಕೆರಿಯರ್ ಹೇಗಿದೆ? ಪಾರ್ಟಿ ಅಂದ್ರೆ ಏನು ಸಪ್ತಮಿ? ನನ್ಗೆ ಇಷ್ಟ ಇಲ್ಲ. ನನ್ಗೆ ಬಿಕಾಸ್ ನಾನು ಮುಂಚೆ ಸ್ಪೋರ್ಟ್ಸ್ ಅಲ್ಲಿ ಇದ್ದಿದ್ರಿಂದ ಅದಕ್ಕೆ ಟೈಮ್ ಇರ್ತಾ ಇರ್ಲಿಲ್ಲ. ಅದಾದ್ಮೇಲೆ ಇವಾಗ್ಲೂ ಅಷ್ಟೇ, ಕಾರಲ್ಲಿ ಯಾರಾದ್ರೂ ಜೋರಾಗಿ ಮ್ಯೂಸಿಕ್ ಹಾಕಿದ್ರೆ, ಅದೆಲ್ಲ ಹಾಕಿದ್ರೆ ನಂಗೆ ತುಂಬಾ ಇರಿಟೇಟ್ ಆಗುತ್ತೆ. ನಂಗೆ ಇಷ್ಟ ಇಲ್ಲ. ಮೆತ್ತಗೆ ಅಂದ್ರೆ ಕೇಳ್ಸೋದು ಒಂಥರ ಇಂಪಾಗಿರ್ಬೇಕು ಅದು ಮ್ಯೂಸಿಕ್ ಕೇಳಿಸ್ಕೊಂಡು ದಡ 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 ಅಂತ ಕಿವಿ ಹೊಡಿತಾ ಇದ್ರೆ ನಂಗೆ ಐ ಕ್ಯಾನಾಟ್ ಟೇಕ್ ಇಟ್. ನಂಗೆ ತುಂಬಾ ಇರಿಟೇಟ್ ಆಗುತ್ತೆ ಅದು. ಹಂಗೂ ಐ ಥಿಂಕ್ 3 years ಬ್ಯಾಕ್ ನಮ್ಮಮ್ಮನ ಜೊತೆ ನನ್ನ ಫ್ರೆಂಡ್ಸ್ ಎಲ್ಲ ಫ್ರೈಡೇ ನೈಟ್ ಪಾರ್ಟಿಗೆ ಹೋಗೋರು. ಸೊ ನಾನು ಹಂಗೆ ಜಗಳ ಮಾಡಿದ್ದೆ ನಮ್ಮಮ್ಮನ ಜೊತೆ. ನಾನು ಹೋಗ್ಬೇಕು, ನನ್ನ ಪಾರ್ಟಿ ಲೈಫೇ ನೋಡಿಲ್ಲ ಬ್ಯಾಂಗ್ಳೂರಲ್ಲಿ, ಎಲ್ಲರೂ ಮಾತಾಡ್ತಾರೆ ಅಂತ. ನಮ್ಮಮ್ಮ ಆಯ್ತು ಹೋಗು, ನಿನ್ಗೆ ಇಷ್ಟ ಆಗಲ್ಲ, ವಾಪಸ್ 11:30 ಬರ್ತೀಯಾ ಅಂತಂದ್ರು. ನಿಂಗೆ ಹೆಂಗೆ ಗೊತ್ತು, ನಂಗೆ ತುಂಬಾ ಇಷ್ಟ ಆಗ್ಬಿಟ್ರೆ ಏನ್ ಮಾಡ್ತೀಯಾ ಅಂತೆಲ್ಲ, ಹೋಗು ಅಂತ ಕಳ್ಸಿದ್ರು. 11:15 ವಾಪಸ್ಸು ನನ್ನ ಮನೆಗೆ. ಅಬ್ಬಾ ನನ್ನ ಕೈಲಾಗಲ್ಲಪ್ಪ, ಎಲ್ಲರೂ ಒಂದೊಂದ್ ಥರ ಆಡ್ತಾ ಇರ್ತಾರಲ್ಲ, ನನ್ನ ಕೈಲಾಗಲ್ಲ ಇದು ಅಂತ. ಬಿಕಾಸ್ ನಮ್ಮ ಮನೇಲಿ ಇವನ್ ದ ಆಲ್ಕೋಹಾಲ್ ಕಲ್ಚರ್, ಕಸಿನ್ಸ್ ಅಲ್ಲೂ ಎಲ್ಲೂ ವಿವ್ ನೆವರ್ ಸೀನ್ ಅಪ್ಪ ಪೇರೆಂಟ್ಸ್ ಆಲ್ಕೋಹಾಲ್ ಕುಡಿಯೋದು ಯಾವ್ದೂ ನಾನು ಚಿಕ್ಕ ವಯಸ್ಸಿಂದ ನೋಡಿಲ್ಲ. ಅಥವಾ ಬಾಟಲ್ಸ್ ಮನೇಲಿರೋದು, ಅದು ಯಾವ್ದು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿಲ್ಲ. ಸೊ ಅದ್ರ ಮೇಲೆ ಕ್ಯೂರಿಯಾಸಿಟಿನೇ ಇರ್ಲಿಲ್ಲ ಆಲ್ಕೋಹಾಲ್ ಅಲ್ಲಿ. ಸೊ ಇವಾಗ ಬೆಳೀತಾ ಬೆಳೀತಾ ಆಫ್ಟರ್ ಫಿಟ್ನೆಸ್ ಅದೆಲ್ಲ ಸ್ಟಾರ್ಟ್ ಆದ್ಮೇಲೆ ಆ ಕ್ಯೂರಿಯಾಸಿಟಿ ಇನ್ನೂ ಇಟ್ ಡೈ ಡೌನ್. ಸೊ ಆ ಕ್ಯೂರಿಯಾಸಿಟಿನೇ ಹೊಟ್ಟೋಯ್ತು. ಅಂಡ್ ದೆನ್ ಈವನ್ ಇನ್ ದ ಫ್ರೆಂಡ್ ಸರ್ಕಲ್ ಯಾರು ನನ್ಗೆ ಯಾವ್ದಕ್ಕೂ ಫೋರ್ಸ್ ಮಾಡಕ್ ಆಗಲ್ಲ. ಚಿಕ್ಕ ವಯಸ್ಸಿಂದಾನು ಆಗಲ್ಲ ನನ್ಗೆ. ಪೇರೆಂಟ್ಸ್ ಆಲ್ಸೋ ಕಾಂಟ್ ಫೋರ್ಸ್ ಮೀ ಟು ಡೂ ಎನಿಥಿಂಗ್. ಅವ್ರು ಮಾಡ್ಲೇಬೇಕು, ಮಾಡು ಅಂದ್ರೆ ನನ್ಗೆ ಯಾವ್ದೇ ಅಂಡ್ ನನ್ಗೆ ಯಾವ್ದೋ ಇಷ್ಟ ಅಂತಂದ್ರೆ ನಾನು ಮಾಡ್ತೀನಿ ಅಂತಂದ್ರೆ ಯಾರು ಸ್ಟಾಪು ಮಾಡಕ್ಕಾಗಲ್ಲ. ಆ ತರ ಒಂಚೂರು. ಸೊ ಯಾರೂನು ಅದನ್ನ ನನ್ ಫೋರ್ಸು ಮಾಡಿಲ್ಲ, ಕ್ಯೂರಿಯಾಸಿಟಿನೂ ಬಂದಿಲ್ಲ. ಸೊ ವೆನ್ ಐ ವೆಂಟ್ ಅಲ್ಲಿಗೆ ಹೋದಾಗ ಒಂದು ಹೊಸ ಜಗತ್ತೇ ಓಪನ್ ಅಪ್ ಆಗೋಯ್ತು ನನ್ಗೆ. ಇದೇನ್ ನಡೀತಾ ಇದೆ, ಇಲ್ಲಿ ಏನಕ್ಕೆ ಇದಾಗ್ತಾ ಇದೆ, ಇದು ನನ್ಗೆ ಎಲ್ರು ಯಾರ್ಯಾರು ಎಂಜಾಯ್ ಮಾಡ್ತಾರೆ ಆ ಕಲ್ಚರ್ನ, ಇಟ್ಸ್ ಅವ್ರವ್ರಿಗೆ, ಬಟ್ ನಾಟ್ ಫಾರ್ ಮೀ. ಸೊ ಐ ಕ್ಯಾನಾಟ್. ನನಗೆ ಈವನ್ ಇಫ್ ಇಟ್ ಇಸ್ ಒಂದು ನನಗೆ ಗೊತ್ತಿರೋರ್ ಜನನೇ ಒಂದು ಕ್ಲೋಸ್ ಸರ್ಕಲ್ ಎಲ್ಲೋ ಒಂದು ಮನೇಲಿ ಸೇರ್ಕೊಂಡಿದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಐ ವಿಲ್ ಬಿ ಲಿಟಲ್ ಕಂಫರ್ಟಬಲ್.
ಆಚೆ ಎಲ್ಲ ಹೋಗಿ ಪಾರ್ಟಿ ಎಲ್ಲ ಮಾಡಿ ಬೇಡ. ನಾನು ಇದು ಮ್ಯೂಸಿಕ್ ಕಾನ್ಸರ್ಟ್ಗೆ ಹೋಗಿಲ್ಲ. Oh. ಒಂದೇ ಒಂದ್ ಮ್ಯೂಸಿಕ್ ಕಾನ್ಸರ್ಟ್ಗೆ ಹೋಗಿರೋದಂದ್ರೆ ರಘು ದೀಕ್ಷಿತ್ ಅವ್ರದ್ದು. ಓಕೆ ಇಲ್ಲಿ ನಮ್ JP ನಗರ್ ಗ್ರೌಂಡ್ ಅಲ್ಲಿ ಅಲ್ಲಿ RV ಡೆಂಟಲ್ ಕಾಲೇಜ್ ಇದೆ, ಅದ್ರ ಮುಂದೆ ಒಂದು ಗ್ರೌಂಡ್ ಇದೆ, ಅಲ್ಲಿ ಮಾಡಿದ್ರು. ಅದು ಒಂದೇ ಕಾನ್ಸರ್ಟ್ಗೆ ಹೋಗಿರೋದು ನಾನು, ರಘು ದೀಕ್ಷಿತ್ ಅವ್ರ ಕಾನ್ಸರ್ಟ್ಗೆ. ಅದ್ ಬಿಟ್ಟು ಇನ್ ಯಾವ್ದಕ್ಕೂ ಹೋಗಿಲ್ಲ ನಾನು. ಯಾವ್ದು ಅಟ್ ಲೀಸ್ಟ್ ಹ್ಯಾಂಗ್ ಔಟ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್ ನಿಮ್ಗೆ ತುಂಬಾ ಇಷ್ಟ ಆಗೋದು, ರೆಗ್ಯುಲರ್ಲಿ ಹೋಗೋದು? ಯೂಶಲಿ ಕಾಫಿ ಶಾಪ್ಸ್, ಯಾಕಂದ್ರೆ ನನ್ನ ಕಸಿನ್ಸ್ ದೇ ಲೈಕ್ ಕಾಫಿ, ಅವ್ರಿಗೆ ಇಷ್ಟ. ಸೊ ಕಾಫಿ ಶಾಪ್ಸ್ಗೆ ಹೋಗ್ತೀವಿ, ಇಲ್ಲಾಂದ್ರೆ ಜಯನಗರ್ ಅಲ್ಲಿ ಕಸಿನ್ ಮನೆ ಇದೆ, ಅಲ್ಲಿಗೆ ಹೋಗ್ತೀವಿ. ಅವ್ರ ಎಲ್ರು ಅಕ್ಕಪಕ್ಕನೇ ಇರೋದು ನಾವೆಲ್ಲಾನು. ಸೊ ಯಾರ್ದಾದ್ರೂ ಮನೆಗೆ ಹೋಗ್ತೀವಿ. ಇವಾಗ ಕ್ರಿಕೆಟ್ ಮ್ಯಾಚ್ ಆಯ್ತು ಅಂದ್ರೂ, ಅಂಡ್ ನನ್ನ ಮೈ ಕಸಿನ್ ವೈಫ್ ಮಧುಲಿಕಾ ಅಂತ, ಅದೇ ಓನ್ ಜಿಮ್ಮೀಸ್. ಸೊ ಮ್ಯಾಚ್ ಅಲ್ಲೇ ದೊಡ್ಡದಾಗಿ ಸ್ಕ್ರೀನ್ ಮಾಡ್ತಾರೆ. ಸೊ ಅಲ್ಲಿ ಜಿಮ್ಮೀಸ್ಗೆ ಹೋಗ್ತೀವಿ, ಅಲ್ಲಿ ಊಟ ತುಂಬಾ ಚೆನ್ನಾಗಿದೆ ಜಿಮ್ಮೀಸ್ ಅಲ್ಲಿ. ಸೊ ಅಲ್ಲಿ ಜಿಮ್ಮೀಸ್ಗೆ ಹೋಗ್ತೀವಿ. ಸೊ ಅಲ್ಲಿ ನಮ್ದೇ ಸರ್ಕಲ್. ಸೊ ದಟ್ ಈಸ್ ಜಸ್ಟ್ ಅವರ್ ಹ್ಯಾಂಗ್ ಔಟ್ ಸ್ಪಾಟ್ ಅಷ್ಟೇ. ಹ್ಯಾಂಗ್ ಔಟ್ ಫೇವ್ರೆಟ್ ಪೀಪಲ್ ಇನ್ ಇಂಡಸ್ಟ್ರಿ ಅಂತಂದ್ರೆ ತುಂಬಾ ಕಮ್ಮಿ, ಆಗ್ಲೇ ಹೇಳಿ ತುಂಬಾ ಕಡಿಮೆ. ಅದು ತುಂಬಾ ನಾನು ರೇರ್ ಆಗಿ ಸೇರ್ತೀನಿ, ಅಥವಾ ಯಾವ್ದಾದ್ರು ಈ ತರ 11 o'clock ಆದ್ಮೇಲೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದ್ರೆ ಧನಂಜಯ್ ಅವ್ರು ಮತ್ತೆ ಆ ಗ್ರೂಪ್, ಪೂರ್ಣ ಅವರು, ನಾಗ ಅವರು. ಸೊ ಆ ಗ್ರೂಪ್ ಅಷ್ಟೇ, ಅದ್ ಬಿಟ್ಟು ಯಾರು ಇಲ್ಲ. ಫೈನಲಿ ಒಂದ್ ಅಡ್ವೈಸು, ನಿಮ್ ತರನೇ ಸಿಕ್ಕಾಬಿಟ್ಟೆ ಆಂಬಿಷಿಯಸ್ ಆಗಿರುವಂತ ಒಂದ್ ಹುಡುಗಿ ಸಿನಿಮಾಗ್ ಬರ್ಬೇಕು, KFI ವರ್ಕ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿರೋರಿಗೆ ನೀವು ಕೊಡೋದು ಅಂದ್ರೆ ನಿಮ್ ಪಾತನ ನೀವು ಫಸ್ಟೇ ಡಿಫೈನ್ ಮಾಡ್ಕೊಳ್ಳಿ ಅಂತ. ಫಸ್ಟ್ಲಿ ಬಿ ವೆರಿ ವೆರಿ ಕ್ಲಿಯರ್. ಇಲ್ಲಿ ಬಂದು ನಾನು ಚೂಸ್ ಮಾಡ್ತೀನಿ ಅಥವಾ ಮತ್ತೊಂದು ಅಂತಂದ್ರೆ ಇಟ್ಸ್ ನಾಟ್ ಈಸಿ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕ್ಲಿಯರ್. ನಾನು ಯಾವ ಕಮರ್ಷಿಯಲ್ ಪಾತಲ್ಲಿ ಹೋಗ್ತೀನೋ ಅಥವಾ ನಾನು ಯಾವ ಸಿನಿಮಾ ಲೈನಲ್ಲಿ ಯಾವ ಥರ ಪಾತ್ರಗಳನ್ನ ಚೂಸ್ ಮಾಡ್ತೀನೋ, ಅದು ವಾಟ್ ಈಸ್ ಇಟ್ ಗೋಯಿಂಗ್ ಟು ಬಿ, ವಾಟ್ ಕೈಂಡ್ ಆಫ್ ರೋಲ್ಸ್ ಐ ಆಮ್ ಗೋಯಿಂಗ್ ಟು ಚೂಸ್ ಅನ್ನೋದನ್ನ ತುಂಬ ಕ್ಲಿಯರ್ ಕಟ್ಟಾಗೆ ಯು ಶುಡ್ ಬಿ ವೆರಿ ಕ್ಲಿಯರ್. ಆ್ಯಂಡ್ ಸೆಕೆಂಡ್ಲಿ, ಡೋಂಟ್ ಮೇಕ್ ಮಿಸ್ಟೇಕ್. ಒಂಚೂರು ಯು ಶುಡ್ ಬಿ ಅ ಲಿಟಲ್ ಮೋರ್ ಪ್ರಿಪೇರ್ಡ್ ಆಸ್ ಅನ್ ಆ್ಯಕ್ಟರ್. ನನಗೆ ಆಫ್ಟರ್ ಕಮಿಂಗ್ ಇನ್ ದ ಇಂಡಸ್ಟ್ರಿ, ಮೇಕಿಂಗ್ ಸೆವರಲ್ ಮಿಸ್ಟೇಕ್ಸ್ ಆ್ಯಂಡ್ ಲರ್ನಿಂಗ್, ಅದರಿಂದ ಕಲ್ತ್ಕೊಳ್ಳೋದ್ರಿಂದ ನಾನು ಕಲಿತೆ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಬಿ ಪ್ರಿಪೇರ್ಡ್. ಏನೇ ಒಂದಿಷ್ಟು ರಿಸರ್ಚ್ ಆಗಿರ್ಬೋದು, ಕಲಿಯೋದಾಗಿರ್ಬೋದು. ನಾನು ಅಚಾನಕ್ಕಾಗಿ ಎಂಟರ್ ಆಗ್ಬಿಟ್ಟೆ, ಅನ್ಚಾರ್ಟರ್ಡ್ ವಾಟರ್ಸ್ ನಂದಂತು. ಸೊ ಐ ಜಸ್ಟ್ ಕೇಮ್ ಅಂಡ್ ಜಂಪ್ಡ್ ಇನ್ ಟು ಇಟ್. ಸೊ ನಿಮ್ಗೆ ಅದು ಮುಂಚೆನೆ ಪ್ಲಾನಲ್ಲಿ ಇದ್ರೆ, ದಟ್ ನೀವು ಈ ಇಂಡಸ್ಟ್ರಿಗೆ ಬರಬೇಕು, ಆಕ್ಟರ್ ಆಗಬೇಕು ಅಂತ ಪ್ಲಾನಲ್ಲಿ ಇದ್ರೆ, ಕಮ್ ಪ್ರಿಪೇರ್ಡ್. ಮೇಕಿಂಗ್ ಮಿಸ್ಟೇಕ್ಸ್ ಅಂದ್ರೆ ಆಡಿಯನ್ಸ್ ಮುಂದೆ ನೀವು ಮಾಡೋ ಅಂತ ಮಿಸ್ಟೇಕ್ಸ್ ಕಡಿಮೆ ಆಗುತ್ತೆ, ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್. ಹೌದು, ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಅಲ್ವಾ. ನೀವು ಮುಂಚೆನೆ ಕಲ್ತ್ಕೊಬಿಟ್ಟಿರ್ತೀರಾ ಇದನ್ನ ಮಾಡಬಾರ್ದು ಅಂತ, ಅವಾಗ ಆಡಿಯನ್ಸ್ ಮುಂದೆ ಆ ಮಿಸ್ಟೇಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ಡಿಫಿಕಲ್ಟ್ ವೇ ಟು ಲರ್ನ್, ಲೈಕ್ ಮೀ ಅಷ್ಟೇ, ಟೇಕಿಂಗ್ ದ ಟಫ್ ರೂಟ್ ಅಷ್ಟೇ. ಸೊ ಐ ಥಿಂಕ್ ದಟ್ ಬಿ ಮೈ ಅಡ್ವೈಸ್. ಥ್ಯಾಂಕ್ ಯು ನಮ್ಮ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲದರಲ್ಲೂ ಸಕ್ಸಸ್ಫುಲ್ ನೀವು, ಬೀಂಗ್ ಇಟ್ ಇನ್ ಸ್ವಿಮ್ಮಿಂಗ್ ಅಥವಾ IT ಅಥವಾ GRE, ಇವಾಗ ಇಂಡಸ್ಟ್ರಿನಲ್ಲಿ ಎಲ್ಲದ್ರಲ್ಲೂ ಈಗ ನಿಮ್ ಸಕ್ಸಸ್ಫುಲ್ ಜರ್ನಿ ಕಂಟಿನ್ಯೂ ಆಗ್ತಾ ಇರಲಿ. ಕೀಪ್ ಇನ್ಸ್ಪೈರಿಂಗ್. ಥ್ಯಾಂಕ್ ಯು ಸೋ ಮಚ್. Thank you. ಥ್ಯಾಂಕ್ ಯು.